ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೇಯಿಂಗಿನ 2ನೇ ಕ್ಲಾಸಿನ ವಿಡಿಯೋ ಆಗಿರುತ್ತೆ. ಪ್ರೀವಿಯಸ್ ಆಗಿ ನಾನು ಈಗಾಗಲೇ ಒಂದು ಕ್ಲಾಸಿನ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇದು ನಮ್ಮ 2ನೇ ಕ್ಲಾಸಿನ ವಿಡಿಯೋ ಆಗಿರುತ್ತೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೇಯಿಂಗ್ ಈ ಒಂದು ಏನು ಚಾಪ್ಟರ್ ಇದೆ ಅಥವಾ ಒಂದು ಸೆಕ್ಷನ್ ಇದೆ 20% ಇರುವಂಥದ್ದು. ಸೊ ಈ ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೇಯಿಂಗು ಜೊತೆಗೆ ಇನ್ನೂ 2-3 ಟಾಪಿಕ್ ಇದೆ. ಸೊ ಆ 2-3 ಟಾಪಿಕ್ನು ನಾನು ಕಂಪ್ಲೀಟಾಗಿ ಕವರ್ ಅಪ್ ಮಾಡ್ಕೊಡ್ತಾ ಹೋಗ್ತೀನಿ. ಸೊ ನಿನ್ನೆ ನಾನು ಏನು ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋನ ನೀವೆಲ್ಲರೂ ವಾಚ್ ಮಾಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ವಾಚ್ ಮಾಡದೇ ಇದ್ದರೆ ಮತ್ತೊಮ್ಮೆ ವಾಚ್ ಮಾಡಿ. ಏನಕ್ಕಂದರೆ ವಿಡಿಯೋ ಟು ವಿಡಿಯೋ ಕನೆಕ್ಟಿವಿಟಿ ಇರುತ್ತೆ. ಅಲ್ಲಿ ಏನು ಪಾಯಿಂಟ್ಸ್ನ ಯೂಸ್ ಮಾಡ್ತೀವಿ ಆ ಪಾಯಿಂಟ್ಸ್ನ ಫರ್ದರ್ ಎಕ್ಸ್ಪ್ಲನೇಷನ್ಸಲ್ಲಿ ಯೂಸ್ ಮಾಡೋ ಕಾರಣದಿಂದ ನೀವು ಆ ಪ್ರೀವಿಯಸ್ ವೀಡಿಯೋಸ್ನ ನೋಡಿರಬೇಕು. ಅಥವಾ ನೀವು ನೋಡಿಲ್ಲ ಅಂತಂದರೆ ಆ ಮುಂದಿನ ವೀಡಿಯೋನ, ಅಥವಾ ಇವಾಗ ನೋಡಿ ನಾನು ಫಸ್ಟ್ ವೀಡಿಯೋನ ಅಪ್ಲೋಡ್ ಮಾಡಿದೆ, ನೀವೇನೋ 4ನೇ ವೀಡಿಯೋ ನೋಡಿದ್ರೆ ಅಂದರೆ 1, 2, 3 ನೋಡಿಲ್ಲ ಅಂದರೆ ನಿಮಗೆ 4ನೇ ವೀಡಿಯೋ ಅರ್ಥ ಆಗಲ್ಲ, ಅಥವಾ ಕಂಟಿನ್ಯೂಟಿ ಸಿಗಲ್ಲ, ಕನ್ಫ್ಯೂಷನ್ ಇರ್ಬೋದು, ಕಾನ್ಸೆಪ್ಟ್ ಕ್ಲಾರಿಟಿ ಸಿಗದೇ ಇರುತ್ತೆ. ಹಾಗಾಗಿ ಪ್ರತಿಯೊಂದು ವೀಡಿಯೋನ ಡೀಟೇಲ್ಡಾಗಿ ವಾಚ್ ಮಾಡಿ, ಕ್ಲಿಯರಾಗಿ ಕೇಳಿಸ್ಕೊಳ್ಳಿ, ಏನು ಎಕ್ಸ್ಪ್ಲನೇಷನ್ ಕೊಡ್ತಿದ್ದೀವಿ ಅದನ್ನು ಕನೆಕ್ಟ್ ಮಾಡ್ಕೊಳ್ಳಿ. ಏನಕ್ಕಂದರೆ ಡಾಟ್ ಟು ಡಾಟ್ ಕನೆಕ್ಟ್ ಮಾಡ್ಕೊಂಡಾಗ ಮಾತ್ರ ನಮಗೆ ಏನು ಕಾನ್ಸೆಪ್ಟ್ ಇರುತ್ತೆ ಕಂಪ್ಲೀಟ್ ಕ್ಲಾರಿಟಿ ಸಿಗುತ್ತೆ. ಸೊ ಈ ವಿಡಿಯೋದಲ್ಲಿ ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೇಯಿಂಗಲ್ಲಿ ನಾವು ನಿನ್ನೆ ಏನು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ವಿ ಅದೇ ಟಾಪಿಕ್ನ ಕಂಟಿನ್ಯೂಟಿನಲ್ಲಿ ತೊಗೊತಾ ಇದ್ದೀವಿ. ಸೊ ಏನೆಲ್ಲ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ವಿ ನಿನ್ನೆ ಪ್ರೀವಿಯಸ್ ವಿಡಿಯೋದಲ್ಲಿ ಅಂದರೆ ಇಂಟ್ರೊಡಕ್ಷನ್ ಹಾಗೂ ಡೆಫಿನೇಷನ್ನ ಡಿಸ್ಕಸ್ ಮಾಡ್ತಾ ಬಂದಿದ್ವಿ. ಮೆಥಡ್ಸು ಡಿಸ್ಕಸ್ ಮಾಡಿರಲ್ಲ, ಒಂದು ಚಿಕ್ಕ ಟಾಪಿಕ್ನ ಡಿಸ್ಕಸ್ ಮಾಡಿದ್ವಿ. ಮತ್ತು ಈ ವಿಡಿಯೋದಲ್ಲಿ ನಾವು ಒಂದು ಸ್ಟಾರ್ಟಿಂಗಿಂದ ಬರ್ತೀನಿ, ಏಕೆಂದರೆ ಕಂಟಿನ್ಯೂಟಿ ಇರಬೇಕನ್ನೋ ಕಾರಣಕ್ಕೆ. ಸೊ ನೋಡೋಣ, ಇಂಟ್ರೊಡಕ್ಷನಲ್ಲಿ ನಾನು ಏನೆಲ್ಲ ಹೇಳ್ತಾ ಬಂದಿದ್ದೆ ಅಂತಂದರೆ ಫೋಟೋಗ್ರಫಿ ಏನಕ್ಕೆ ಬೇಕಾಗಿದೆ ಅಂತ ನಿಮಗೆ ಹೇಳಿದ್ದೆ. ಸೊ ಫೋಟೋಗ್ರಫಿ ಅಂದ್ರೇನು? ಫೋಟೋಸ್ ಮುಖಾಂತರ ನಾವು ಹಲವಾರು ಮೆಜರ್ಮೆಂಟ್ಸ್ನ ಮಾಡ್ತೀವಿ. ಟ್ರೆಡಿಷ್ನಲ್ ಮೆಥಡ್ಸಲ್ಲಿ ನಾವು ಹಲವಾರು ಮೆಜರ್ಮೆಂಟ್ಸ್ನ ಮಾಡೋಕ್ಕಾಗ್ತಿರಲ್ಲ. ಕೆಲವೊಂದು ಜಾಗಕ್ಕೆ ಹೋಗ್ಬಿಟ್ಟು ಮೆಜರ್ ಮಾಡೋಕ್ಕಾಗಲ್ಲ, ಕೆಲವೊಂದು ಡಿಫಿಕಲ್ಟಿ ಟೆರೆನ್ಸ್ ಇರುತ್ತೆ. ಸೊ ಅಂಥ ಎಲ್ಲ ಡಿಫಿಕಲ್ಟೀಸ್ನ ಟ್ರೆಡಿಷ್ನಲ್ ಮೆಥಡ್ಸಲ್ಲಿ ನಾವೇನೆಲ್ಲ ಡಿಫಿಕಲ್ಟೀಸ್ನ ಫೇಸ್ ಮಾಡ್ತಿದ್ವಿ ಆ ಎಲ್ಲ ಡಿಫಿಕಲ್ಟೀಸ್, ಆ ಎಲ್ಲ ಲಿಮಿಟೇಷನ್ಸ್ನ ಓವರ್ಕಮ್ ಆಗಿದ್ದೀವಿ ಈ ಫೋಟೋಗ್ರಫಿ ಅನ್ನೋ ಒಂದು ಟೆಕ್ನಿಕ್ ಮುಖಾಂತರ. ಸೊ ಫೋಟೋಗ್ರಫಿ ಅನ್ನೋದೊಂದು ಟೆಕ್ನಿಕ್ ಆಗಿರುತ್ತೆ. ಸೊ ಈಗ ನೀವು ಸರ್ವೇಯಿಂಗ್ ಓಲ್ಡ್ ಟ್ರೆಡಿಷನಲ್ ಮೆಥಡ್ಸಲ್ಲೂ ಒಂದು ಮೆಜರ್ಮೆಂಟೇ ಮಾಡೋದು, ಫೋಟೋಗ್ರಫಿಯಲ್ಲೂ ಮಾಡೋದು ಮೆಜರ್ಮೆಂಟೇ, ಬಟ್ ವೇ ಆಫ್ ಮಾಡೋ ಮೆಜರ್ಮೆಂಟು ಡಿಫ್ರೆಂಟ್ ಇದೆ. ಸೊ ಟ್ರೆಡಿಷನಲ್ ಮೆಥಡಲ್ಲಿ ಏನು ಮಾಡ್ತಿದ್ವಿ, ಸರ್ವೇಯಿಂಗ್ ಫೀಲ್ಡಲ್ಲಿ ಹೋಗಿ ಸರ್ವೇಯಿಂಗ್ ಮಾಡ್ತಿದ್ವಿ ಸರ್ವೇಯರ್ಸ್. ಬಟ್ ಫೋಟೋಗ್ರಫಿಯಲ್ಲಿ ಏನು ಮಾಡ್ತಾರೆ, ಸರ್ವೇಯರ್ಸು ಫೀಲ್ಡಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ಇಲ್ಲಿ ಹಲವಾರು ಟೆಕ್ನಿಕ್ಸ್ ಇದ್ದಾವೆ ಫೋಟೋಗ್ರಫಿಯಲ್ಲಿ. ಸೊ ಆ ಟೆಕ್ನಿಕ್ಸ್ನ ಯೂಸ್ ಮಾಡಿಕೊಂಡು ನಾವೇನು ಮಾಡ್ತೀವಿ, ಫೋಟೋಗ್ರಾಫ್ಸ್ನ ಪ್ರೊಡ್ಯೂಸ್ ಮಾಡಿ ಆ ಫೋಟೋಗ್ರಾಫ್ಸಿಂದ ನಾವೇನು ಮಾಡ್ತೀವಿ, ಮೆಜರ್ಮೆಂಟ್ಸ್ನ ಮಾಡ್ತೀವಿ, ಮ್ಯಾಪಿಂಗ್ನ ಮಾಡ್ತೀವಿ, ಮ್ಯಾಪ್ಸ್ನ ಜನ್ರೇಟ್ ಮಾಡ್ತೀವಿ, 3D ಮಾಡೆಲ್ಸ್ನ ಪ್ರೊಡ್ಯೂಸ್ ಮಾಡ್ತೀವಿ. ಸೊ ನೋಡೋಣ ಏನೇನಿತ್ತು ಅಂತಂತೇಳಿ. ಓಲ್ಡ್ ಸರ್ವಿಂಗ್ ಮೆಥಡಲ್ಲಿ ನಾನು ಈಗಾಗಲೇ ಹೇಳಿದಂತೆ ಚೈನು, ಟೇಪು, ಕಂಪಾಸು, ಪ್ಲೇನ್ ಟೇಬಲ್ ಸರ್ವಿಂಗು, ಥಿಯೋಡಲೈಟು, ಲೆವೆಲ್ಲು ಮತ್ತು ಟೋಟಲ್ ಸ್ಟೇಷನ್ಸ್ ಇವೆಲ್ಲ ಯೂಸ್ ಮಾಡ್ಕೊಂಡು ನಾವು ಮಾಡ್ತಾಯಿದ್ವಿ. ಸೊ ಈ ಒಂದು ಓಲ್ಡ್ ಸರ್ವಿಂಗಲ್ಲಿ ಮಾಡರ್ನ್ ಮೆಥಡ್, ಸ್ವಲ್ಪ ಮಾಡರ್ನ್ ಮೆಥಡ್ ಇರುವಂಥದ್ದು ಯಾವುದಂದರೆ ಟೋಟಲ್ ಸ್ಟೇಷನ್ ಮೆಥಡು. ಇದು ಒಂದು ಗ್ರೌಂಡ್ ಮೆಥಡ್ ಆಗಿರುತ್ತೆ, ಮಾಡರ್ನ್ ಗ್ರೌಂಡ್ ಮೆಥಡ್ ಆಗಿರುತ್ತೆ. ಅಂದರೆ ಗ್ರೌಂಡ್ ಮೆಥಡ್ಸಲ್ಲಿ ಅಂದರೆ ಸರ್ವೇಯರು ಫೀಲ್ಡ್ಗೆ ಹೋಗಿ ಮಾಡಿ ಬರ್ತಾರಲ್ಲ ಆ ಒಂದು ಮೆಥಡಲ್ಲಿ ಸ್ವಲ್ಪ ಅಡ್ವಾನ್ಸ್ಡ್ ಮೆಥಡ್ ಅಂತ ಅನ್ಬೋದು ಟೋಟಲ್ ಸ್ಟೇಷನ್. ಸೊ ಇಕ್ವಿಪ್ಮೆಂಟು ಸ್ವಲ್ಪ ಅಡ್ವಾನ್ಸ್ಡ್ ಇರುತ್ತೆ. ನಾವೇನಿಲ್ಲಿ ಟೋಟಲ್ ಸ್ಟೇಷನಲ್ಲಿ ಯೂಸ್ ಮಾಡ್ತೀವಿ, ಥಿಯೋಡಲೈಟ್ ಏನಿದೆ ಟೋಟಲ್ ಸ್ಟೇಷನ್ ಇದೆ ಸ್ವಲ್ಪ ಅಡ್ವಾನ್ಸ್ಡ್ ಇದೆ. ಯಾವುದು ಟೋಟಲ್ ಸ್ಟೇಷನ್ ಥಿಯೋಡಲೈಟಿ ಕಂಪೇರ್ ಮಾಡಿದ್ರೆ. ಸೊ ನೋಡೋಣ ಮುಂದೆ. ಬಟ್ ಇದೆಲ್ಲ ನಮಗೆ ಸಿಲೆಬಸ್ಸಲ್ಲಿಲ್ಲ, ಬಟ್ ನಿಮ್ಗೆ ಗೊತ್ತಿರಬೇಕು ಟೋಟಲ್ ಸ್ಟೇಷನು ಗ್ರೌಂಡ್ ಮೆಥಡ್ ಅಂತ ಗೊತ್ತಿರಬೇಕು. ಸೊ ಇವತ್ತಿಗೂ ಈ ಓಲ್ಡ್ ಮೆಥಡ್ಸ್ ಯೂಸ್ ಮಾಡ್ತಾಯಿದ್ವಿ. ದೀಸ್ ಮೆಥಡ್ಸ್ ಆರ್ ಮೋರ್ ಅಕ್ಯುರೇಟ್, ಬಟ್ ಫೋಟೋಗ್ರಫಿ ಕಂಪೇರ್ ಮಾಡಿದ್ರೆ ಲೆಸ್ ಅಕ್ಯುರೇಟ್ ಆಗಿದೆ. ಫೋಟೋಗ್ರಾಮೆಟ್ರಿ ಅನ್ನೋದು ಸ್ವಲ್ಪ ಮೋರ್ ಅಕ್ಯುರೇಟ್ ರಿಸಲ್ಟ್ಸ್ನ ಕೊಡುತ್ತೆ. ಸೊ ಇದನ್ನು ಹೇಗೆ ಮಾಡ್ತಾ ಇದ್ವಿ ಅಂತಂದರೆ ಏನಕ್ಕೆ ಡೆವಲಪ್ ಮಾಡಬೇಕಾಯ್ತು ಅಂದರೆ, ಈಗ ನೋಡಿ ಸರ್ವೇಯರು ಫೀಲ್ಡ್ಗೆ ಹೋಗಿ ಮೆಷರ್ ಮಾಡೋದಕ್ಕೆ ಟೈಮ್ ಕನ್ಸ್ಯೂಮ್ ಆಗ್ತಿತ್ತು, ಕಾಸ್ಟ್ ಜಾಸ್ತಿ ಆಗ್ತಿತ್ತು, ಸರ್ವೇರ್ಸ್ ಭಾಳ ಬೇಕಾಗ್ತಿದ್ರು. ಟೈಮ್ ನಿಮಗೆ ಒಂದು ವಾರದಲ್ಲಿ 2-3 ದಿನದಲ್ಲಿ ಆಗೋಂಥ ಕೆಲಸ 1 ವಾರ 10 ದಿನ ತೊಗೊಳ್ತಾ ಇದ್ರು. ಸೊ ಹಾಗಾಗಿ ಎಲ್ಲದನ್ನು ರಿಡ್ಯೂಸ್ ಮಾಡೋದಕ್ಕೆ ನಾವು ಫೋಟೋಗ್ರಾಮೆಟ್ರಿ ಅನ್ನೋ ಟಾಪಿಕ್ನ ಡೆವಲಪ್ ಮಾಡಬೇಕಾಯಿತು. ಸೊ ಫಾರ್ ಎಕ್ಸಾಂಪಲ್ ಸರ್ವೇರ್ಗೆ ಎಂಟೈರ್ ಡಿಸ್ಟ್ರಿಕ್ಟ್ನ ನಾನು ಸರ್ವೆ ಮಾಡಿ ಅಂತಂದರೆ ಎಂಟೈರ್ ಡಿಸ್ಟ್ರಿಕ್ಟ್ನ ಸರ್ವೆ ಮಾಡೋಕ್ಕೆ ಅವ್ರಿಗೆ ಟೈಮ್ ಭಾಳ ತೊಗೊಳುತ್ತೆ, ಸರ್ವೇರ್ಸು ಭಾಳ ಬೇಕಾಗ್ತಾರೆ. ಸೊ ಇವಾಗ ಒಂದು ದಿನಕ್ಕೆ ನನಗೇನು ಖರ್ಚಾಗುತ್ತೆ, 2ನೇ ದಿನಕ್ಕೆ ಹೋದರೆ ಖರ್ಚು ಜಾಸ್ತಿ ಆಗುತ್ತೆ, 3ನೇ ದಿನಕ್ಕೆ ಹೋದಷ್ಟು ಇನ್ನೂ ಖರ್ಚು ಜಾಸ್ತಿ ಆಗುತ್ತೆ. ಅಂದರೆ ಎಕನಾಮಿಕಲಿ ವೈಸ್ ಥಿಂಕ್ ಮಾಡಿದ್ರು ಫೋಟೋಗ್ರಾಮೆಟ್ರಿ ಡೆವಲಪ್ ಮಾಡಬೇಕಾಯಿತು. ಫೋಟೋಗ್ರಾಮೆಟ್ರಿ ಮಾಡೋದ್ರಿಂದ, ಫೋಟೋಗ್ರಾಮೆಟ್ರಿನ ಟೆಕ್ನಿಕ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ಕಾಸ್ಟ್ ಸೇವಿಂಗ್ ಆಯಿತು, ಕಾಸ್ಟ್ ರಿಡಕ್ಷನ್ ಆಯಿತು, ಕಾಸ್ಟನ್ನ ನಾವು ಕಮ್ಮಿ ಮಾಡಿದ್ವಿ. ಅದಾಗಿ ನಂತರ ಎಂಟೈರ್ ಡಿಸ್ಟ್ರಿಕ್ಟ್ನ ಸರ್ವೆ ಮಾಡೋದಕ್ಕೆ ನಮಗೆ ಟೈಮ್ ತೊಗೊಳ್ದಿತ್ತು, ಟೈಮ್ನ ಕಮ್ಮಿ ಮಾಡಿದ್ವಿ. ಸರ್ವೇರ್ಸ್ 23 ಸರ್ವೇರ್ಸ್ ಬೇಕಾಯಿದ್ರು, ಸರ್ವೇರ್ಸು ಕಮ್ಮಿ ಸರ್ವೇರ್ಸಲ್ಲಿಂದನೇ ಮಾಡ್ಬೋದು. ಸೊ ಈ ರೀತಿಯಲ್ಲಿ ಅಡ್ವಾಂಟೇಜಸ್ ಇರೋ ಕಾರಣದ ಫೋಟೋಗ್ರಾಮೆಟ್ರಿ ಅನ್ನೋ ಟೆಕ್ನಿಕ್ನ ನಾವು ಯೂಸ್ ಮಾಡ್ಕೊಳ್ಬೇಕಾಯ್ತು ಇವತ್ತಿನ ದಿನಗಳಲ್ಲಿ. ಸೊ ಅದೇ ಟ್ರೆಡಿಷನಲ್ ಮೆಥಡ್ಸಲ್ಲಿ ಮಾಡೋಕ್ಕಾಗಲ್ಲ ಅನ್ನೋದಲ್ಲ, ಬಟ್ ಭಾಳಷ್ಟು ಡಿಸ್ಅಡ್ವಾಂಟೇಜಸ್ ಇದೆ, ಭಾಳಷ್ಟು ಲಿಮಿಟೇಷನ್ಸ್ ಇರುತ್ತೆ. ಸೊ ಇದೇ ರೀತಿಯಲ್ಲಿ ಫೋಟೋಗ್ರಾಮೆಟ್ರಿ ಮೇಲೆ ನಾನು ನಿಮಗೆ ಹಲವಾರು ಎಕ್ಸಾಂಪಲ್ಸ್ನ ತೊಗೊಂಡಿದ್ದೆ. ಟ್ರೆಡಿಷನಲ್ ಮೆಥಡಲ್ಲಿ ಹೇಗೆ ಮಾಡ್ಬೋದು, ಅದನ್ನು ಫೋಟೋಗ್ರಾಮೆಟ್ರಿಯಲ್ಲಿ ಹೇಗೆ ಮಾಡ್ತೀವಿ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ನಿಮಗೆ ಫಾರೆಸ್ಟನ್ನ ಸರ್ವೆ ಮಾಡಿ ಅಂತ ಕೊಟ್ಟರೆ 500 ಕಿಲೋಮೀಟರ್ ಸ್ಕ್ವೇರ್ ಇರೋಂಥ ಫಾರೆಸ್ಟ್ನ ನಿಮಗೆ ಟ್ರೆಡಿಷನಲ್ ಮೆಥಡಲ್ಲಾದರೆ ಸರ್ವೇರಲ್ಲೇ ಹೋಗ್ಬಿಟ್ಟು ಏನು ಮಾಡಬೇಕು, ಪರ್ಟಿಕ್ಯುಲರ್ ಆಗಿ ಗ್ರೌಂಡ್ ಮೆಜರ್ಮೆಂಟ್ಸ್ ತೊಗೊಂಡು ಅದು
ಅದು ಆ ಮೆಷರ್ಮೆಂಟ್ಸ್ ತೊಗೊಳೋದಕ್ಕೆ ತಿಂಗಳುಗಟ್ಟಲೆ ತೊಗೊಳ್ತಾ ಇತ್ತು. ಮತ್ತು ಕೆಲವೊಂದು ಡಿಫಿಕಲ್ಟಿ ಟೆರೇನ್ ಇರ್ತಿತ್ತು, ಅಲ್ಲಿ ಇನ್ಆಕ್ಸೆಸ್ ಮಾಡ್ಕೊಳಕ್ಕಾಗ್ತಿತ್ತು ಸರ್ವೇರ್ಸ್ಗೆ. ಆಗ ಲೈಫ್ನ ರಿಸ್ಕ್ ಮಾಡ್ಕೊಳ್ಬೇಕು. ಈಗ ಫಾರೆಸ್ಟಲ್ಲಿ ಹೋಗಿ ಸರ್ವೆ ಮಾಡಬೇಕಂದ್ರೆ ಅಂತಹ ಸಿಂಪಲ್ ವಿಚಾರ ಅಲ್ಲ, ಅದು ಒಂದು ಚಾಲೆಂಜಿಂಗ್ ವಿಚಾರನೇ. ಯಾಕಂದರೆ ಒಳಗಡೆ ವೈಲ್ಡ್ ಅನಿಮಲ್ಸ್ ಇರುತ್ತೆ, ಅವುಗಳನ್ನೆಲ್ಲ ಫೇಸ್ ಮಾಡ್ಕೊಳ್ಳೋಂಥದ್ದು ಇರುತ್ತೆ. ಹಾಗಾಗಿ ಎಲ್ಲದನ್ನ ಓವರ್ಕಮ್ ಆಗಿದೆ ಈ ಫೋಟೋಗ್ರಾಮೆಟ್ರಿ. ಈ ಎಲ್ಲದನ್ನು ಓವರ್ಕಮ್ ಮಾಡ್ಕೊಂಡಿದ್ವಿ ಫೋಟೋಗ್ರಾಮೆಟ್ರಿ ಟೆಕ್ನಿಕ್ನ ಯೂಸ್ ಮಾಡಿಕೊಂಡು. ಸರ್ವೇರ್ ಹೋಗೋ ಅವಶ್ಯಕತೆ ಇಲ್ಲ, ಜಸ್ಟ್ ನಮ್ಮ ಹತ್ರ ಒಂದು ಡ್ರೋನೋ ಏರ್ಕ್ರಾಫ್ಟೋ ಕಳಿಸ್ಬೋದು. ಸೊ ಈ ಡ್ರೋನು ಏರ್ಕ್ರಾಫ್ಟ್ ಏನು ಸರ್ ಇದು ಫೋಟೋಗ್ರಾಮೆಟ್ರಿ ಅಂದರೆ ಏನು ಅಂತ ಕ್ಲಿಯರಾಗಿ ಗೊತ್ತಾಗಿರಲ್ಲ ನಿಮಗೆ. ಮುಂದೆ ನಾನು ನಿಮ್ಮನ್ನ ಡೆಫಿನೇಷನ್ ತೋರಿಸ್ತೀನಿ. ಆ ಫೋಟೋಗ್ರಾಮೆಟ್ರಿಲಿ ವೇರಿಯಸ್ ಟೈಪ್ಸ್ ಆಫ್ ಫೋಟೋಗ್ರಾಮೆಟ್ರೀಸ್ ಇದೆ, ಅದು ಯಾವುದಾದ್ರು ಅಂತ ಹೇಳ್ತೀನಿ. ಸೊ ಈ ಏರ್ಕ್ರಾಫ್ಟು, ಡ್ರೋನ್ಸು, ಹೆಲಿಕಾಪ್ಟರ್ಸು, ಸ್ಯಾಟಲೈಟ್ಸು, ಸೆನ್ಸಾರ್ಸ್ ಇವೆಲ್ಲ ಯೂಸ್ ಮಾಡ್ಕೊಂಡು ಮಾಡ್ತೀವಲ್ಲ, ಅದೆಲ್ಲ ಫೋಟೋಗ್ರಾಮೆಟ್ರಿಯ ಒಂದು ಅಂಗಗಳಂತ ಅನ್ಬೋದು. ಸೊ ನನ್ನ ಮೇನ್ ಇಂಟೆನ್ಷನ್ ಏನು, ಸರ್ವೆ ಮಾಡಬೇಕು. ಸರ್ವೆ ಹೆಂಗೆ ಮಾಡಬೇಕಂದ್ರೆ ಮ್ಯಾನ್ ಪವರ್ನ ಕಟ್ ಮಾಡಿ, ಕಾಸ್ಟ್ ಕಟಿಂಗ್ ಮಾಡಿ, ಟೈಮ್ ಕಟ್ ಮಾಡಿ ನಾನು ಸರ್ವೆ ಮಾಡಬೇಕು. ಅಕ್ಯುರೇಟ್ ಮೆಷರ್ಮೆಂಟ್ಸು ಸಿಗಬೇಕು ನನಗೆ. ಸೊ ಅದನ್ನು ನಾವು ಈ ಥರ ಫೋಟೋಗ್ರಾಮೆಟ್ರಿ ಟೆಕ್ನಿಕ್ ಯೂಸ್ ಮಾಡ್ಕೊಳ್ತಿದ್ವಿ. ಫೋಟೋಗ್ರಾಮೆಟ್ರಿಯಲ್ಲಿ ನೀವು ಫೋಟೋಸ್ನ ಹೆಂಗೆ ಪಡ್ಕೊಳ್ತಿದ್ದೀವಿ ಅಂದರೆ ಡ್ರೋನ್ಸ್ ಯೂಸ್ ಮಾಡಿಕೊಂಡು, ಏರ್ಕ್ರಾಫ್ಟ್ಸ್ ಯೂಸ್ ಮಾಡಿಕೊಂಡು. ಅದಕ್ಕೆ ಇದನ್ನೇನಂತ ಕರಿತೀವಿ, ಏರಿಯಲ್ ಸರ್ವೇಯಿಂಗ್ ಅಂತ ಕರಿತೀವಿ. ಸೊ ಫೋಟೋಗ್ರಾಮೆಟ್ರಿಯಲ್ಲಿ 2 ಥರ ಇದ್ದಾವೆ, ಏರಿಯಲ್ ಸರ್ವೇಯಿಂಗ್ ಆ್ಯಂಡ್ ಟೆರೆಸ್ಟ್ರಿಯಲ್ ಸರ್ವೇಯಿಂಗ್ ಅಂತೇಳಿ. ಈಗ ನನಗೇನು ಫೋಟೋ ತೆಗಿಬೇಕು, ಫೋಟೋ ಭೂಮಿ ಮೇಲಿದ್ದು ತೆಗಿಬೋದು, ಆಕಾಶದಲ್ಲಿ ಹೋಗಿ ತೆಗಿಬೋದು. ಸೊ ಈ 2 ಥರನೇ ಡಿಫ್ರೆಂಟ್ ಟೈಪ್ಸ್ ಆಫ್ ಫೋಟೋಗ್ರಾಮೆಟ್ರೀಸ್ ಅಂತ ಹೇಳ್ತೀವಿ. ಏರಿಯಲ್ ನೀವು ಗಾಳಿಯಲ್ಲಿ ಹೋಗಿ ತೆಗೆದ್ರೆ, ಏರಿಯಲ್ಲಿ ಹೋಗಿ ತೆಗೆದ್ರೆ, ಅಟ್ಮಾಸ್ಫಿಯರಲ್ಲಿ ಹೋಗಿ ತೆಗೆದ್ರೆ ಅದು ಏರಿಯಲ್ ಸರ್ವೇಯಿಂಗ್ ಆಗುತ್ತೆ. ಅದೇ ನಾನು ಗ್ರೌಂಡ್ ಮೇಲೆ ನಿಂತು ನಾನು ಫೋಟೋಸ್ನ ತೆಗೆದ್ರೆ ಅದು ಟೆರೆಸ್ಟ್ರಿಯಲ್ ಫೋಟೋಗ್ರಫಿ ಆಗುತ್ತೆ. ನೋಡೋಣ ಮುಂದೆ ಏನಿದೆ ಅಂತೇಳಿ. ಸೊ ಇಲ್ಲಿ ಡ್ರೋನು ಏರ್ಕ್ರಾಫ್ಟ್ ಯೂಸ್ ಮಾಡ್ತೇನೆ ಅಂದರೆ ನೀವೇನಬೇಕು, ಡ್ರೋನ್ ಎಲ್ಲಿ ನೋಡಿರ್ತೀರ ಸ್ಕೂಲ್ ಡೇಸಲ್ಲಿ, ಕಾಲೇಜ್ ಡೇಸಲ್ಲೆಲ್ಲ. ಇವತ್ತು ಹಲವಾರು ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಎಲ್ಲ ಸರ್ವೆ ಇದು ಪ್ರಾಜೆಕ್ಟ್ಸ್ನ ಮಾಡ್ತಾರೆ ಡ್ರೋನ್ಸ್ ಮೇಲೆ. ಸೊ ವೇರಿಯಸ್ ಟೈಪ್ಸ್ ಆಫ್ ಡ್ರೋನ್ಸ್, ಮಿಲಿಟರಿ ಇಕ್ವಿಪ್ಮೆಂಟ್ಗೆ, ಮೆಡಿಕಲ್ ಇಕ್ವಿಪ್ಮೆಂಟ್ಗೆ, ಎವ್ರಿಡೇ ಲೈಫ್ಗೆ, ಡೊಮೆಸ್ಟಿಕ್ ಪರ್ಪಸ್ಗೆ ಸಾಕಷ್ಟು ಡ್ರೋನ್ಸ್, ವೇರಿಯಸ್ ಟೈಪ್ಸ್ ಆಫ್ ಡ್ರೋನ್ಸ್ ಕ್ಲಾಸಿಫಿಕೇಶನ್ ಮಾಡಿಬಿಟ್ಟಿದ್ದಾರೆ ಇವತ್ತಂತೂ. ಸೊ ಈ ಡ್ರೋನ್ನ ಯೂಸ್ ಮಾಡ್ಕೊಂಡಿದ್ವಿ, ಏರ್ಕ್ರಾಫ್ಟ್ನ ಯೂಸ್ ಮಾಡ್ಕೊಂಡಿದ್ವಿ, ಹೆಲಿಕಾಪ್ಟರ್ಸ್ನ ಯೂಸ್ ಮಾಡ್ಕೊಂಡಿದ್ವಿ. ಅಂದರೆ ನೋಡಿ ಎಲ್ಲ ಗಾಳಿಯೆಲ್ಲ ಹೋಗೋಂಥ ಇವು ಇಕ್ವಿಪ್ಮೆಂಟ್ಸ್ ಇದ್ದಾವೆ. ಸೊ ಗಾಳಿಯಲ್ಲಿ ನಾವು ಹೋಗಿ ಫೋಟೋಸ್ನ ತೆಗಿತಿದ್ವಿ ಅಂದರೆ ಅವೆಲ್ಲ ಏರಿಯಲ್ ಸರ್ವೇಯಿಂಗಿಗೆ ಬರುತ್ತೆ. ಅದೇ ಭೂಮಿ ಮೇಲೆ ನೀವು ನಿಂತ್ಕೊಂಡು ಯಾವುದೋ ಒಂದು ಜಾಗದಲ್ಲಿ ನಿಂತ್ಕೊಂಡು ಫೋಟೋಸ್ನ ತೆಗಿತಿದ್ದಾರೆ ಅಂತಂದರೆ ಅದು ನಮಗೇನು ಬರುತ್ತೆ, ಟೆರೆಸ್ಟ್ರಿಯಲ್ ಸರ್ವೇಯಿಂಗಿಗೆ ಬರುತ್ತೆ. ಸೊ ನನಗೀಗ ದೊಡ್ಡ ಎಂಟೈರ್ ಡಿಸ್ಟ್ರಿಕ್ಟ್ನ ನಾನು ತೆಗಿಬೇಕಂದ್ರೆ ಗ್ರೌಂಡ್ ಮೇಲೆ ನಿಂತ್ಕೊಂಡು ನಾನು ತೆಗಿಯೋಕ್ಕಾಗಲ್ಲ, ಟೆರೆಸ್ಟ್ರಿಯಲ್ ಸರ್ವೇಯಿಂಗ್ ವರ್ಕ್ ಆಗಲ್ಲ. ಏನು ಮಾಡಬೇಕಲ್ಲಿ, ಏರಿಯಲ್ ಸರ್ವೇಯಿಂಗೇ ಮಾಡಬೇಕು. ಡ್ರೋನ್ಸ್ನೋ, ಹೆಲಿಕಾಪ್ಟರ್ಸ್ನೋ ಅಥವಾ ಸ್ಯಾಟಲೈಟ್ಸ್ ಮುಖಾಂತರನೋ ಫೋಟೋಸ್ನ ತೆಗೆದುಬಿಟ್ಟು ನಾವು ಆ ಫೋಟೋಸ್ನ ಯೂಸ್ ಮಾಡಿಕೊಂಡು ಮೆಷರ್ಮೆಂಟ್ಸ್ನ ಮಾಡ್ತೀವಿ. ಸೊ ಡ್ರೋನ್ಸ್, ಏರ್ಕ್ರಾಫ್ಟ್ಸ್ ಏನೇ ಯೂಸ್ ಮಾಡ್ತಿದ್ದಾರೆ ಆ ಗಾಳಿಯಲ್ಲಿ ಅಂತಂದರೆ ಅದು ಏರಿಯಲ್ ಸರ್ವೇಯಿಂಗ್. ಸೊ ಏರಿಯಲ್ ಸರ್ವೇಯಿಂಗ್ ಮುಖಾಂತರ ಎಂಟೈರ್ ಡಿಸ್ಟ್ರಿಕ್ಟ್, ಎಂಟೈರ್ ಫಾರೆಸ್ಟ್, ಎಂಥ ಡಿಫಿಕಲ್ಟಿ ಟೆರೇನ್ ಇದ್ರು, ಎಂಥ ಇನ್ಆಕ್ಸೆಸಿಬಲ್ ಏರಿಯಾ ಇದ್ರೂ ನಾನೇನು ಮಾಡ್ಬೋದು, ಸರ್ವೇಯಿಂಗ್ ಮಾಡ್ಬೋದು. ಸೊ ಹಾಗಾಗಿ ಫೋಟೋಗ್ರಾಮೆಟ್ರಿಯಲ್ಲಿ ಏರಿಯಲ್ ಸರ್ವೇಯಿಂಗ್ ಯೂಸ್ ಮಾಡಬೇಕಾ, ಟೆರೆಸ್ಟ್ರಿಯಲ್ ಸರ್ವೇಯಿಂಗ್ ಯೂಸ್ ಮಾಡಬೇಕಾ ಅನ್ನೋದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಆ ಒಂದು ಪ್ರಾಜೆಕ್ಟ್ ಮೇಲೆ ಡಿಪೆಂಡ್ ಆಗುತ್ತೆ, ಅಥವಾ ನನಗೆ ಏನನ್ನು ಸರ್ವೇಯಿಂಗ್ ಮಾಡಬೇಕು ಅನ್ನೋದು ಫ್ಯಾಕ್ಟ್ರ್ ಮೇಲೆ ಡಿಪೆಂಡ್ ಆಗುತ್ತೆ. ನನಗೆ ಏನಾರು ನಮ್ಮ ಒಂದು ಡಿಪಾರ್ಟ್ಮೆಂಟು ನೀವು ಹೋಗಿಬಿಟ್ಟು 1000 ಕಿಲೋಮೀಟ್ರ್ ರಸ್ತೆನ ಮೆಷರ್ಮೆಂಟ್ ಮಾಡ್ಕೊಂಡು ಬನ್ನಿ ಅಂತಂದರೆ ಇಲ್ಲಿ ನನಗೆ ಟ್ರೆಡಿಷನಲ್ ಮೆಥಡ್ ವರ್ಕ್ ಆಗೋಲ್ಲ. ಅಲ್ಲೇನು ವರ್ಕ್ ಆಗುತ್ತೆ, ಏರಿಯಲ್ ಸರ್ವೇಯಿಂಗು ಅಥವಾ ಟೆರೆಸ್ಟ್ರಿಯಲ್ ಸರ್ವೇಯಿಂಗ್. ಟೆರೆಸ್ಟ್ರಿಯಲ್ ಸರ್ವೇಯಿಂಗು ಒಂದೇ ಕಡೆ ನಿಂತುಬಿಟ್ಟು 1000 ಕಿಲೋಮೀಟ್ರನ್ನ ಫೋಟೋ ತೆಗಿಯೋಕ್ಕಾಗಲ್ಲ. ಏನು ಮಾಡಬೇಕಾಗ, ಏರಿಯಲ್ ಸರ್ವೇಯಿಂಗ್ ಮಾಡಬೇಕು. ಸೊ ಹಾಗಾಗಿ ಯಾವ ಟೈಪ್ ಆಫ್ ಸರ್ವೇಯಿಂಗ್ ಮಾಡಬೇಕು ಅನ್ನೋದ್ರ ಮೇಲೆ ನಾನು ಏರಿಯಲ್ ಯೂಸ್ ಮಾಡಬೇಕಾ, ಟೆರೆಸ್ಟ್ರಿಯಲ್ ಯೂಸ್ ಮಾಡಬೇಕಂತ ಡಿಸೈಡ್ ಮಾಡ್ತೀನಿ. ಏರಿಯಲ್ಲೂ ಮತ್ತು ವೇರಿಯಸ್ ಟೈಪ್ ಆಫ್ ಸರ್ವೇಯಿಂಗ್ಸ್ ಇದೆ, ಅದು ಮುಂದೆ ನೋಡೋಣ. ಸೊ ಇಂಥ ಕೇಸಲ್ಲಿ ನಾನು ಫಾರೆಸ್ಟ್ನ ಸರ್ವೆ ಮಾಡಬೇಕು 500 ಸ್ಕ್ವೇರ್ ಕಿಲೋಮೀಟರ್ ಅಂದರೆ ಏರಿಯಲ್ ಸರ್ವೇಯಿಂಗ್ನ ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ಏರಿಯಲ್ ಸರ್ವೇಯಿಂಗ್ ಅಂದರೆ ಏರಿಯಲ್ ಫೋಟೋಗ್ರಾಮೆಟ್ರಿ ಸರ್ವೇಯಿಂಗ್ ಅಂತ ಅನ್ಬೋದು ನಾನು. ಸೊ ಏರಿಯಲ್ ಫೋಟೋಗ್ರಾಮೆಟ್ರಿ ಸರ್ವೇಯಿಂಗ್ ಅನ್ನೋ ತಪ್ಪಿಲ್ಲ. ಈಗ ಏರ್ಕ್ರಾಫ್ಟ್ಸ್ಗೆ ನಾವೇನು ಮಾಡ್ತೀವಿ, ಕ್ಯಾಮ್ರಾಸ್ನ ಅಟ್ಯಾಚ್ ಮಾಡ್ತೀವಿ. ಕ್ಯಾಮ್ರಾ ಏನು ಮಾಡುತ್ತೆ, ಫೋಟೋಸ್ನ ತೆಗೆಯುತ್ತೆ. ಸೊ ನಾವು ಗಾಳಿಯಲ್ಲಿ ಕಳಿಸ್ತೀವಿ, ಒಂದಿಷ್ಟು ಮೀಟ್ರ್ ಹೈಟ್ಗೆ, ಇಷ್ಟೊಂದು ಹೈಟಿಗೆ ಕಳಿಸ್ತೀವಿ, ಅಂದರೆ ಅದನ್ನು ಫ್ಲೈಟ್ ಹೈಟ್ ಅಂತ ಕಳಿಸ್ತೀವಿ. ಆ ಫ್ಲೈಟ್ ಹೈಟ್ಗೆ ಆ ಒಂದು ಡ್ರೋನ್ ರೀಚ್ ಆಗಿ ಅಲ್ಲಿಂದ ಫೋಟೋಸ್ನ ಕ್ಯಾಪ್ಚರ್ ಮಾಡುತ್ತೆ. ಆ ಬಂದಿರೋಂಥ ಫೋಟೋಸ್ ಮುಖಾಂತರ ನಾವೇನು ಮಾಡ್ತೀವಿ, ಒಂದೇ ಫೋಟೋ ಇಲ್ಲ ಮಲ್ಟಿಪಲ್ ಫೋಟೋಸ್ ತೊಗೊಳ್ತೀವಿ. ಡಿಫ್ರೆಂಟ್ ಲೊಕೇಶನ್ಸಲ್ಲಿ ಡಿಫ್ರೆಂಟ್ ಪೊಸಿಷನ್ಸ್ ಮುಖಾಂತರ ನಾವು ಮಲ್ಟಿಪಲ್ ಫೋಟೋಸ್ನ ತೊಗೊಂಬಂದು, ಅದು ಬೇರೆ ಸಾಫ್ಟ್ವೇರ್ಸ್ ಇರುತ್ತೆ ನಮ್ಮ ಹತ್ರ, ವೇರಿಯಸ್ ಮೆಥಡಾಲಜೀಸ್ ಇದೆ. ಆ ಸಾಫ್ಟ್ವೇರ್ಸು ಮೆಥಡಾಲಜೀಸ್ ಯೂಸ್ ಮಾಡಿಕೊಂಡು ಆ ಫೋಟೋಸ್ನ ಅನಲೈಸಿಸ್ ಮಾಡಿ 3D ಮಾಡೆಲ್ಸು ಅಥವಾ ಟೊಪೋಗ್ರಫಿ ಮಾಡಬೇಕಾ, ಅಥವಾ ವೇರಿಯಸ್ ಏನೇನು ನಮಗೆ ಡಿಸೈರ್ಡ್ ಪರ್ಪಸ್ ಇರುತ್ತೆ ಅದನ್ನು ನಾವು ಅಚೀವ್ ಮಾಡ್ಕೊಳ್ಬೋದು. ಸೊ ಅದೇ ರೀತಿಯಲ್ಲಿ ಫ್ಲಡ್ ಏರಿಯಾ ಆಗಿದೆ ಅಂದರೆ ನಮಗೆ ರಸ್ತೆಗಳೆಲ್ಲ ಏನಾಗಿರುತ್ತೆ, ವಾಟರ್ಲಿ ಇಂಡಕ್ಟ್ ಆಗೋಗಿರುತ್ತೆ. ಸೊ ನೀವು ರಸ್ತೆ ಮೇಲೆಲ್ಲ ಹೋಗಿ ಮಾಡೋಕ್ಕಾಗಲ್ಲ, ಅಂಥ ಟೈಮಲ್ಲೂ ನಾನು ಡ್ರೋನ್ಸ್ನ ಯೂಸ್ ಮಾಡ್ಕೊಳ್ಬೋದು. ಹಾಗಾಗಿ ಟ್ರೆಡಿಷನಲ್ ಸರ್ವೇಯಿಂಗ್ ಇಂಥ ಕಡೆ ಎಲ್ಲ ವರ್ಕ್ ಆಗಲ್ಲ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಹೈವೇ ಪ್ರಾಜೆಕ್ಟ್ಸ್ ಮಾಡಬೇಕಂತಂದ್ರೆ ನೀವು ಹೈವೇ ಸರ್ವೆ 200 ಕಿಲೋಮೀಟರ್ ಮಾಡಬೇಕಂದ್ರೆ ಒಂದೇ ಲೊಕೇಶನಲ್ಲಿ ನಿಂತ್ಕೊಂಡು ನಾನು ಸರ್ವೆ ಮಾಡೋಕ್ಕಾಗಲ್ಲ. ಆವಾಗೂ ನನಗೆ ಡ್ರೋನ್ ಏರ್ಕ್ರಾಫ್ಟ್ ಯೂಸ್ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಸೊ ಈ ರೀತಿಯಲ್ಲಿ ಹಲವಾರು ಟೆಕ್ನಿಕ್ಸ್ ಇದ್ದಾವೆ ನಮಗೆ ಸರ್ವೇಯಿಂಗ್ ಮಾಡೋದಕ್ಕೆ. ಇನ್ನು ನೆಕ್ಸ್ಟು ಈ ಫೋಟೋಗ್ರಫಿ ಮೆಥಡ್ ನಮಗೆ ಫೋಟೋಗ್ರಫಿ ಮೆಥಡ್ ಹಳೆ ಮೆಥಡ್ನ ರೀಪ್ಲೇಸ್ ಮಾಡಿದೆ ಅಂತ ಕೇಳಿದ್ರೆ ಇಲ್ಲ, ಹಳೆ ಮೆಥಡ್ ಜೊತೆಗೆ ಯೂಸ್ ಮಾಡ್ತಾಯಿದ್ವಿ, ಬಟ್ ಏನಂದರೆ ಅಪ್ಗ್ರೇಡೆಡ್ ವರ್ಷನಲ್ಲಿ ಯೂಸ್ ಮಾಡ್ತಾಯಿದ್ವಿ. ಸೊ ನಿಮಗೆ ಉತ್ತರ ಏನಾಗಿರ್ಬೇಕಂತ ಹೇಳಿದೆ, ನೋ ಅಂತ ಹೇಳಬೇಕು ಅಂತಂದರೆ ಯಾವಾಗಿಂದ ಡೆವಲಪ್ ಆಗಿದೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಕೊಡ್ತಾ ಬಂದಿದ್ದೆ. ನೆಕ್ಸ್ಟ್ ಅದೇ ಥರ ನೋಡಿ ಟ್ರೆಡಿಷನಲ್ ಮೆಥಡ್ಸ್ನ ರೀಪ್ಲೇಸ್ ಮಾಡಿಲ್ಲ. ಅದೇ ಹೇಳ್ದಲ್ಲ, ಟ್ರೆಡಿಷನಲ್ ಮೆಥಡ್ ಜೊತೆಗೆ ಫೋಟೋಗ್ರಾಮೆಟ್ರಿ ಅನ್ನೋ ಮೆಥಡ್ನ ಯೂಸ್ ಮಾಡಿಕೊಂಡು ನಾವೇನು ಮಾಡ್ತಾಯಿದ್ವಿ, ಫೋಟೋಗ್ರಾಫ್ಸ್ನ ತೆಗಿತಾ ಇದ್ವಿ.
ಸೊ ಓಲ್ಡ್ ಟ್ರೆಡಿಷನಲ್ ಮೆಥಡ್ಸ್ನ ಈ ಫೋಟೋಗ್ರಫಿ ಅನ್ನೋ ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡು ಓಲ್ಡ್ ಟ್ರೆಡಿಷನ್ ಬಿಟ್ಬಿಟ್ಟಿದ್ದೀವ ಅಂತಂದರೆ ಇಲ್ಲ, ಓಲ್ಡ್ ಟ್ರೆಡಿಷನಲ್ ಮೆಥಡ್ಸು ಇವತ್ತಿಗೂ ಯೂಸ್ ಮಾಡ್ತಾ ಇದ್ವಿ. ಯಾಕಂದರೆ ಅಲ್ಲಿನೂ ಬರೋಂಥ ರಿಸಲ್ಟ್ಸು ಅಕ್ಯುರೇಟ್ ಆಗಿದ್ದಾವೆ. ಬಟ್ ಏನಂದರೆ ಮೋರ್ ಅಕ್ಯುರೇಟ್ ಬೇಕಪ್ಪ ಅಂತಂದರೆ ಫೋಟೋಗ್ರಾಮೆಟ್ರಿನ ಯೂಸ್ ಮಾಡ್ಬೋದು. ಇಲ್ಲಿ ನೋಡಿ, ಮೋರ್ ಅಕ್ಯುರೇಟ್ ಅನ್ನೋದಕ್ಕಿಂತ ಕೆಲವೊಂದು ಏರಿಯಾಸ್ನ ನಾನು ಆಕ್ಸೆಸ್ ಮಾಡ್ಕೊಳಕ್ಕಾಗ್ತಾ ಇರಲ್ಲ. ಅಂಥ ಏರಿಯಾಸ್ನ ಆಕ್ಸೆಸ್ ಮಾಡ್ಕೊಳ್ಬೇಕು, ಲಾರ್ಜ್ ಏರಿಯಾಸ್ದು ಮ್ಯಾಪ್ನ ಪ್ರೊಡ್ಯೂಸ್ ಮಾಡಬೇಕು, ಅದು ಕಮ್ಮಿ ಟೈಮಲ್ಲಿ ಪ್ರೊಡ್ಯೂಸ್ ಮಾಡಬೇಕಂದಾಗ ಆಗ ನನಗೆ ಈ ಕಾನ್ಸೆಪ್ಟ್ ಇರುತ್ತೆ. ಈಗ ನೋಡಿ, ನಾರ್ಮಲಾಗಿ ನಮ್ಮ ಹತ್ರ ನೋಕಿಯೋ ಫೋನು ಇರುತ್ತೆ, ಹಳೆ ಸೆಟ್ಟು, ಹೊಸ ಸೆಟ್ಟು ಇರುತ್ತೆ, ಅಂದರೆ ಆ್ಯಂಡ್ರಾಯ್ಡ್ ಫೋನ್ಸ್. ಸೊ ಎರಡರಲ್ಲೂ ನಾನು ಕಾಲ್ ಮಾಡ್ಬೋದು. ಬಟ್ ಎಕ್ಸ್ಟ್ರಾ ಫೀಚರ್ಸ್ ಬೇಕು ಅಂತಂದಾಗ ನಾನು ಆಗ ಆ್ಯಂಡ್ರಾಯ್ಡ್ ಫೋನ್ಸ್ನ ಯೂಸ್ ಮಾಡ್ತೀನಿ. ಸಿಮಿಲರ್ ಕಾನ್ಸೆಪ್ಟೇ ಇಲ್ಲೂ ಯೂಸ್ ಮಾಡ್ತೀವಿ. ಟ್ರೆಡಿಷನಲ್ ಮೆಥಡಲ್ಲೂ ಸರ್ವೇಯಿಂಗ್ ಮಾಡ್ಬೋದು, ಫೋಟೋಗ್ರಾಮೆಟ್ರಿನಲ್ಲೂ ಸರ್ವೇಯಿಂಗ್ ಮಾಡ್ಬೋದು. ಫೋಟೋಗ್ರಾಮೆಟ್ರಿಯಲ್ಲೂ ಮೆಜರ್ಮೆಂಟ್ಸೇ ಮಾಡ್ತೀವಿ, ಓಲ್ಡ್ ಟ್ರೆಡಿಷನಲ್ ಮೆಥಡಿಂಗಲ್ಲೂ ಸರ್ವೇಯಿಂಗ್ ಮಾಡ್ತೀವಿ. ಬಟ್ ಏನಂದರೆ ಕೆಲವೊಂದು ಮಾಡೋಕ್ಕಾಗದೇ ಇರೋಂತಿದ್ದಾಗ ಆಗ ನಾನು ಫೋಟೋಗ್ರಾಮೆಟ್ರಿ ಯೂಸ್ ಮಾಡಬೇಕಾಗುತ್ತೆ. ಹಾಗಾಗಿ ಟ್ರೆಡಿಷನಲ್ ಮೆಥಡ್ಸ್ನ ಏನು ರಿಪ್ಲೇಸ್ ಮಾಡಿಲ್ಲ, ಅದನ್ನು ಜೊತೆಗೆ ಕಂಬೈನ್ ಮಾಡಿ ಫೋಟೋಗ್ರಾಮೆಟ್ರಿನೂ ಕಂಬೈನ್ ಮಾಡಿ ಟ್ರೆಡಿಷನಲ್ ಮೆಥಡ್ ಜೊತೆಗೆ ಇವತ್ತಿನ ಇಂಜಿನಿಯರ್ಸ್, ಇವತ್ತಿನ ಸರ್ವೇರ್ಸು ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಇವತ್ತಿನ ಇಂಜಿನಿಯರ್ಸು ಸರ್ವೇರ್ಸ್ ಏನು ಮಾಡ್ತಾರೆ, ಮೆಜರ್ಮೆಂಟ್ನ ಮಾಡ್ತಾಯಿದ್ದಾರೆ. ಸೊ ಇದು ನಿಮಗೆ ಗೊತ್ತಿರಬೇಕು. ನಾವು ರೀಪ್ಲೇಸ್ ಮಾಡಿದ್ದೀವ ಇಲ್ಲ ಅಂತಂದರೆ ರೀಪ್ಲೇಸ್ ಮಾಡಿಲ್ಲ ಅಂತ ಒಂದು ಉತ್ತರ ನಿಮ್ದಾಗಿರಬೇಕು. ಅದೇ ನಂತರ ಕಂಪ್ಯಾರಿಸನಲ್ಲೂ ನಾನು ನಿಮ್ಗೆ ತೋರಿಸಿದೆ. ಕಂಪ್ಯಾರಿಸನಲ್ಲಿ ಟ್ರೆಡಿಷನಲ್ ಮೆಥಡಿಂಗಲ್ಲಿ ಮತ್ತು ಫೋಟೋಗ್ರಾಮೆಟ್ರಿಯಲ್ಲಿ ಏನಿದೆ ಅಂತೇಳಿ. ಟ್ರೆಡಿಷನಲ್ ಮೆಥಡ್ಸಲ್ಲಿ ಎಲ್ಲ ಗ್ರೌಂಡ್ ಸರ್ವೇಯಿಂಗ್ ಇರುತ್ತೆ. ಬಟ್ ಫೋಟೋಗ್ರಾಮೆಟ್ರಿನ ಕಾನ್ಸೆಪ್ಟ್ ಬಂದಮೇಲೆ ಏರಿಯಲ್ ಸರ್ವೇಯಿಂಗು, ನಾನು ಹೇಳಿದ್ನಲ್ಲ, ಡ್ರಾಫ್ಟ್ಸ್, ಏರ್ಕ್ರಾಫ್ಟ್ಸ್ನ ಯೂಸ್ ಮಾಡ್ತಿದ್ವಿ, ಡ್ರೋನ್ಸ್ನ ಯೂಸ್ ಮಾಡ್ತಿದ್ವಿ, ಹೆಲಿಕಾಪ್ಟರ್ಸ್ನ ಯೂಸ್ ಮಾಡ್ತಿದ್ವಿ, ಸ್ಯಾಟಲೈಟ್ ಇಮೇಜಸ್ನ ಯೂಸ್ ಮಾಡ್ತಿದ್ವಿ, ಲಿಡಾರ್ಸ್ನ ಯೂಸ್ ಮಾಡ್ತಿದ್ವಿ. ಸಾಕಷ್ಟು ಟೆಕ್ನಿಕ್ಸ್ ಇದಾವೆ ಇವತ್ತು. ಆ ಎಲ್ಲ ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ಫೋಟೋಸ್ನ ಪ್ರೊಡ್ಯೂಸ್ ಮಾಡಿ ಫೋಟೋಸ್ ಮುಖಾಂತರ ನಾವು ಸರ್ವೇಯಿಂಗ್ ಮಾಡ್ತಿದ್ವಿ. ಅದನ್ನೇ ನಾವು ಫೋಟೋಗ್ರಾಮೆಟ್ರಿ ಅಂತ ಕರಿತಿದ್ವಿ. ಸೊ ಅದೇ ಟ್ರೆಡಿಷನಲ್ ಮೆಥಡಲ್ಲಿ ಗ್ರೌಂಡ್ಗೆ ಹೋಗ್ತೀರಾ, ಸರ್ವೇರ್ಸ್ ಫೀಲ್ಡ್ಗೆ ಹೋಗ್ತಾರೆ, ಅಲ್ಲಿ ಸರ್ವೇಯಿಂಗ್ ಮಾಡ್ತಾರೆ. ಸರ್ವೇಯಿಂಗ್ ಮಾಡಿ ಬಂದಿರೋಂಥ ರಿಸಲ್ಟ್ಸ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ನಾವು ಸರ್ವೆ ಮಾಡ್ತಿದ್ವಿ, ಮೆಜರ್ಮೆಂಟ್ಸ್ನ ಮಾಡ್ತಿದ್ವಿ. ಸೊ ಹಾಗಾಗಿ ಟ್ರೆಡಿಷನಲ್ ಮೆಥಡ್ ಏನಿದ್ರು ಗ್ರೌಂಡ್ ಮೆಜರ್ಮೆಂಟ್ ಆಗಿರುತ್ತೆ. ಫೋಟೋಗ್ರಾಮೆಟ್ರಿ ಏನಿದ್ರು ಏರಿಯಲ್ ಇರ್ಬೋದು, ಟೆರೆಸ್ಟ್ರಿಯಲ್ ಇರ್ಬೋದು. ಇಲ್ಲಿ ನೋಡಿ, ಗ್ರೌಂಡ್ ಮುಖಾಂತರ ಮಾಡ್ತಿದ್ರೆ ಅದು ಟೆರೆಸ್ಟ್ರಿಯಲ್ ಸರ್ವೇಯಿಂಗೆ. ಬಟ್ ಫೋಟೋಗ್ರಾಮೆಟ್ರಿಯಲ್ಲಿ ಟೆರೆಸ್ಟ್ರಿಂಗ್ ಹೆಂಗೆ ಮಾಡ್ತೀವಿ ಅನ್ನೋದು ನಾನು ಮುಂದೆ ಹೇಳ್ತೀನಿ. ಏನು ಡಿಫ್ರೆನ್ಸ್ ಇದೆ, ಟ್ರೆಡಿಷನಿಂಗಲ್ಲೂ ಗ್ರೌಂಡನ್ನೇ ಯೂಸ್ ಮಾಡ್ತಿದ್ವಿ, ಫೋಟೋಗ್ರಾಮೆಟ್ರಿಯಲ್ಲೂ ಗ್ರೌಂಡ್ ಮುಖಾಂತರ ಮಾಡೋದನ್ನು ನಾವು ಟೆರೆಸ್ಟ್ರಿಯಲ್ ಸರ್ವೇಯಿಂಗ್ ಅಂತೀವಿ. ಏನಿದೆ ಡಿಫ್ರೆನ್ಸ್ ಅನ್ನೋದನ್ನು ನಾನು ಮುಂದೆ ತೋರಿಸ್ತೀನಿ. ಇಲ್ಲಿ ಟ್ರೆಡಿಷನಲ್ ಮೆಥಡ್ಸಲ್ಲಿ ಸ್ಲೋವರ್ ಆಗಿರುತ್ತೆ. ಲಾರ್ಜ್ ಏರಿಯಾಸ್ನ ಭಾಳ ನಿಧಾನ, ಟೈಮ್ ಕಮ್ಮಿ ಅಂದರೆ ಭಾಳ ಟೈಮ್ ತೊಗೊಳುತ್ತೆ ಲಾರ್ಜ್ ಏರಿಯಾಸ್ನ ಕವರ್ ಮಾಡೋದಕ್ಕೆ. ಅಲ್ಲೇ ಫೋಟೋಗ್ರಾಮೆಟ್ರಿ ವೆರಿ ಫಾಸ್ಟ್ ಆಗಿರುತ್ತೆ. ಸ್ಮಾಲ್ ಪ್ರಾಜೆಕ್ಟ್ಸ್ಗೆ ಸೂಟಬಲು ಟ್ರೆಡಿಷನಲಿ, ಇದು ಲಾರ್ಜ್ ಪ್ರಾಜೆಕ್ಟ್ಸ್ಗೆ ಸೂಟಬಲ್ ಆಗಿರುತ್ತೆ. ಫೀಲ್ಡ್ ಆಕ್ಸೆಸ್ ಮಾಡಬೇಕು ಟ್ರೆಡಿಷನಲ್ ಮೆಥಡ್ಸಲ್ಲಿ, ಫೀಲ್ಡ್ ಆಕ್ಸೆಸ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ಅಕ್ಸೆಸಬಲ್ ಏರಿಯಾಸು, ಡಿಫಿಕಲ್ಟಿ ಟೆರೆನ್ಸ್ ಇರುವಂಥದ್ದು ಎಲ್ಲ ಕಡೆಯೂ ನಾನು ಮಾಡ್ಬೋದು ಫೋಟೋಗ್ರಾಮೆಟ್ರಿನ. ಅಂದರೆ ಫೋಟೋಸ್ನ ತೆಗೆದುಬಿಟ್ಟು ನಾನು ಸರ್ವೇಯಿಂಗ್ ಮಾಡ್ಬೋದು. ಫೋಟೋಗ್ರಾಮೆಟ್ರಿ ಮುಖಾಂತರ ಇನ್ಅಕ್ಸೆಸಬಲ್ ಏರಿಯಾಸ್ನು ನಾನು ಸರ್ವೆ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಅದೇ ಥರನೇ ಇಲ್ಲೂ ಅಕ್ಯುರೇಟ್ ಇದೆ ಇಲ್ಲಿ, ಬಟ್ ಮೋರ್ ಅಕ್ಯುರೇಟ್ ಆಗಿದೆ. ಅದು ಯಾವಾಗ ನೀವು ಪ್ರಾಪರಾಗಿ ಕಂಟ್ರೋಲ್ ಮಾಡಿದ್ರೆ. ಸೊ ಹಾಗಾಗಿ ಫೋಟೋಗ್ರಾಮೆಟ್ರಿಗೆ ಟ್ರೆಡಿಷನಲ್ ಮೆಥಡ್ಸ್ಗೆ ಏನು ಕಂಪ್ಯಾರಿಸನ್ ಇದೆ ಅಂತ ನಾನು ನಿಮಗೆ ಇಲ್ಲಿ ಹೇಳಬೇಕಾಯಿತು. ಸೊ ಓವರಾಲ್ ಆಗಿ ನಾನು ಫೋಟೋಗ್ರಾಮೆಟ್ರಿ ಏನಕ್ಕೆ ಬೇಕಾಯಿತು ಅನ್ನೋದು ಇಲ್ಲಿವರೆಗೆ ಡಿಸ್ಕಷನ್ ಇತ್ತು. ಇಂಟ್ರೊಡಕ್ಷನ್ ಅಂತ ಹೇಳಿದೆಲ್ಲ ಫೋಟೋಗ್ರಾಮೆಟ್ರಿ, ಇಲ್ಲಿವರೆಗೆ ಇಂಟ್ರೊಡಕ್ಷನ್ ಇತ್ತು. ಸೊ ಆ್ಯಕ್ಚುಲಾಗಿ ಫೋಟೋಗ್ರಾಮೆಟ್ರಿ ಡೆಫಿನೇಷನ್ ನಾನು ನಿಮ್ಗೆ ಇನ್ನೂ ಹೇಳಿಲ್ಲ, ಡೆಫಿನೇಷನ್ ಹೇಳ್ತೀನಿ ಮುಂದೆ ನೋಡೋಣ. ಸೊ ಏನಕ್ಕೆ ಫೋಟೋಗ್ರಾಮೆಟ್ರಿ ಬೇಕಾಯಿತು ಅಂತ ಅನ್ನೋದ್ರ ಬಗ್ಗೆ ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ. ಫೋಟೋಗ್ರಾಮೆಟ್ರಿ ಏನಕ್ಕೆ ಬೇಕಪ್ಪ ಅಂದರೆ, ನನಗೆ ಅಕ್ಯುರೇಟ್ ಮೆಜರ್ಮೆಂಟ್ಸ್ ಬೇಕು, ಲಾರ್ಜ್ ಏರಿಯಾಸ್ದು ಮ್ಯಾಪ್ ಬೇಕು, ಇನ್ಆಕ್ಸೆಸಬಲ್ ಏರಿಯಾಸಲ್ಲೂ ನಾನು ಸರ್ವೇಯಿಂಗ್ ಮಾಡಬೇಕು, ಅದರಲ್ಲೂ ಕ್ವಿಕ್ಕಾಗಿ ಮಾಡಬೇಕು, ಸೇಫಾಗಿ ಮಾಡಬೇಕು, ಅಂದರೆ ನನಗೇನಾಗಿದೆ, ಎಕನಾಮಿಕಲಿ ರಿಲಯಬಲ್ ಆಗಿರಬೇಕು ಅಥವಾ ಎಕನಾಮಿಕಲಿ ಗುಡ್ ಆಗಿರಬೇಕು. ನನಗೆ ಇವಾಗ ನೋಡಿ, ಸೇಮ್ ಪ್ರಾಜೆಕ್ಟ್ಗೆ ನಾನು 10,000 ರೂಪಾಯಿ ಕೊಡ್ತೀನಿ, ಇನ್ನೊಂದು ಸೇಮ್ ಪ್ರಾಜೆಕ್ಟ್ಗೆ 5,000 ರೂಪಾಯಿದಲ್ಲೇ ಮುಗೀತು ಅಂದರೆ ನೀವು ಯಾವುದನ್ನು ಚೂಸ್ ಮಾಡ್ತೀರಾ? ಎಕನಾಮಿಕಲಿ ಗುಡ್ ಆಗಿರೋದನ್ನು ಚೂಸ್ ಮಾಡ್ತೀರಾ. ಅಂದರೆ 5,000 ರೂಪಾಯಿದೆ ಚೂಸ್ ಮಾಡಿಕೊಂಡು ಮಾಡ್ತೀವಿ. ಸೊ ಹಾಗಾಗಿ ಫೋಟೋಗ್ರಾಮೆಟ್ರಿ ಮುಖಾಂತರ ಎಕನಾಮಿಕಲಿ ನಾವು ಏನಾಗಿರ್ಬೋದು, ಕಾಸ್ಟ್ ಕಟಿಂಗ್ ಮಾಡ್ಬೋದು ಅಂತ ಹೇಳ್ಬೋದು. ಸೊ ಇದನ್ನೆಲ್ಲ ಹೇಗೆ ಮಾಡ್ತಾರೆ? ಥ್ರೂ ಫೋಟೋಗ್ರಾಫ್ಸೇ. ಆ ಫೋಟೋಗ್ರಾಫ್ಸಿಂದ ಮಾಡೋಂಥದ್ದನ್ನೇ ಫೋಟೋಗ್ರಾಮೆಟ್ರಿ ಅಂತ ಕರಿತೀವಿ. ಆ ಫೋಟೋಗ್ರಾಫ್ನ ಹೆಂಗೆ ತೊಗೊಳ್ತೀರಾ, ಏನು ಲ್ಯಾಂಡ್ ಮೇಲೆ ತೊಗೊಳ್ತೀರಾ, ಏರಿಯಲಲ್ಲಿ ತೊಗೊಳ್ತೀರಾ ಅನ್ನೋ ಟೈಪ್ಸ್ ಆಫ್ ಸರ್ವೇಯಿಂಗ್ ಆಯಿತು, ಟೈಪ್ಸ್ ಆಫ್ ಫೋಟೋಗ್ರಾಮೆಟ್ರಿ ಆಯಿತು. ಫೋಟೋಗ್ರಾಮೆಟ್ರಿ ಅಂದ್ರೇನು? ಫೋಟೋಸ್ನ ನನಗೇನು ಕೈಯಲ್ಲಿ ಬಂದಿರೋಂಥ ಫೋಟೋಸ್ನ ಮುಖಾಂತರ ಸರ್ವೇಯಿಂಗ್ ಮಾಡೋದನ್ನೇ ಫೋಟೋಗ್ರಾಮೆಟ್ರಿ. ಆ ಫೋಟೋಸ್ನ ಹೆಂಗೆ ತೆಗಿತೀವಿ, ನಿಮ್ಮ ಕೈಗೆ ನಾನು ಹೆಂಗೆ ಫೋಟೋ ಕೊಡ್ತೀನಿ ಅನ್ನೋದು ಬೇರೆ ಟೈಪ್. ಏರಿಯಲ್ಲ ಅಥವಾ ಟೆರೆಸ್ಟ್ರಿಯಲ್ ಅಂತ ಅನ್ನೋದು. ಏರಿಯಲಲ್ಲಿ ನಾವು ಯಾವ್ದು ಯೂಸ್ ಮಾಡ್ತೀವಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಏರಿಯಲ್ ಸರ್ವೇಯಿಂಗ್ ಇದೆ ಅಂತಲ್ಲ, ಅದೆಲ್ಲ ನಾವು ಫೋಟೋಸ್ನ ತೆಗೆಯೋದಕ್ಕೆ. ಬಟ್ ಫೋಟೋಸ್ ನಿಮ್ಮ ಕೈಗೆ ಬಂದಿದ ನಂತರ ಆ ಫೋಟೋಸ್ನ ನೋಡಿಕೊಂಡು ಸರ್ವೇಯಿಂಗ್ ಮಾಡ್ತಿರಲ್ಲ, ಅದನ್ನು ಫೋಟೋಗ್ರಾಮೆಟ್ರಿ ಅಂತ ಹೇಳ್ತೀವಿ. ಓಕೆ, ಸೊ ಫೋಟೋಗ್ರಾಮೆಟ್ರಿ ಟ್ರೆಡಿಷನಲ್ ಮೆಥಡ್ಸ್ನ ರಿಪ್ಲೇಸ್ ಮಾಡಿಲ್ಲ. ಟ್ರೆಡಿಷನಲ್ ಮೆಥಡ್ಸ್ ಜೊತೆಗೆ ಫೋಟೋಗ್ರಾಮೆಟ್ರಿನ ಕಾನ್ಸೆಪ್ಟ್ನ ಅಥವಾ ಟೆಕ್ನಿಕ್ನ ಯೂಸ್ ಮಾಡ್ಕೊತಾ ಇದ್ದಾರೆ ನಮ್ಮ ಇಂಜಿನಿಯರ್ಸ್ ಆ್ಯಂಡ್ ಸರ್ವೇಯರ್ಸು ಇವತ್ತಿನ ಗ್ರೌಂಡ್ನ ಸರ್ವೆ ಮಾಡೋದಕ್ಕೆ. ಓಕೆ, ಸೊ ಇದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಈಗ ಮೇಯ್ನಾಗಿ ಈಗ ಬರೋಣ, ಡೆಫಿನೇಷನ್ ಆಫ್ ಸರ್ವೇಯಿಂಗ್, ಡೆಫಿನೇಷನ್ ಆಫ್ ಫೋಟೋಗ್ರಾಮೆಟ್ರಿ. ಇಲ್ಲಿವರೆಗೆ ನಾವೇನು ಡಿಸ್ಕಸ್ ಮಾಡಿದ್ವಿ ಎಲ್ಲ ಇಂಟ್ರೊಡಕ್ಷನ್ ಆಫ್ ಫೋಟೋಗ್ರಾಮೆಟ್ರಿ. ಈಗ ಫೋಟೋಗ್ರಾಮೆಟ್ರಿ ಏನು ಅಂತ ನಾವು ನೋಡಿದರೆ, ನೋಡಿ ಇದರಲ್ಲಿ ನಾನು ಹೇಳ್ತೀನಲ್ಲ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎರಡೂ ಇನ್ವಾಲ್ವ್ ಆಗಿದೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎರಡೂ ಆಗಿದೆ. ಹಾಗಾಗಿ ಫೋಟೋಗ್ರಾಮೆಟ್ರಿ ಇಸ್ ಎ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಏನು ನಾವು ಮಾಡುತ್ತಿದ್ದು,
ಆಫ್ ಒಬ್ಟೈನಿಂಗ್ ಅಕ್ಯುರೇಟ್ ಮೆಷರ್ಮೆಂಟ್ಸ್, ನಾನು ಹೇಳಿದ್ನಲ್ಲ ಅಕ್ಯುರೇಟ್ ಮೆಷರ್ಮೆಂಟ್ಸ್ನ ಪಡಿಬೇಕು ಮತ್ತು ಇನ್ನೊಂದು ಏನಾಗಿರ್ಬೇಕು ನಿಮಗೆ ಸೇಫ್ ಆಗಿರಬೇಕು, ಟೈಮ್ ಕನ್ಸ್ಯೂಮಿಂಗ್ ಆಗಿರಬೇಕು, ಟೈಮು ಲೆಸ್ ಟೈಮಿಂಗಲ್ಲೇ ನಾನು ಪ್ರೊಡ್ಯೂಸ್ ಮಾಡೋ ಥರ ಇರಬೇಕು, ಸೇಫ್ ಆಗಿರಬೇಕು, ಕ್ವಿಕ್ ಆಗಿರಬೇಕು, ಮತ್ತು ಅದಾಗಿನ ನಂತರ ಎಕನಾಮಿಕಲಿ ಗುಡ್ ಆಗಿರಬೇಕು ಅಂತ ಹೇಳಿದೆ. ಸೊ ಎಲ್ಲದನ್ನು ಅಚೀವ್ ಮಾಡುತ್ತೆ ಫೋಟೋಗ್ರಾಮೆಟ್ರಿ. ಹಾಗಾಗಿ ಫೋಟೋಗ್ರಾಮೆಟ್ರಿ ಇಸ್ ಅ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಫ್ ಒಬ್ಟೈನಿಂಗ್ ಅಕ್ಯುರೇಟ್ ಮೆಷರ್ಮೆಂಟ್ಸ್ ಆ್ಯಂಡ್ ಇನ್ಫಾರ್ಮೇಷನ್. ಯಾವುದ್ರದ್ದು? ಆಬ್ಜೆಕ್ಟ್ಸ್ದು. ಸೊ ಆಬ್ಜೆಕ್ಟ್ ಅನ್ನಾಗಿರ್ಬೋದು, ಅರ್ತ್ ಸರ್ಫೇಸ್ ಮೇಲಿರುವಂಥ ಯಾವುದಾದ್ರೂ ಒಂದು ಭಾಗದಿರುವ, ಫಾರ್ ಎಕ್ಸಾಂಪಲ್ ಅರ್ತ್ ಸರ್ಫೇಸ್ ಮೇಲೆ ನನಗೆ ಯಾವುದೋ ಒಂದು ಏರಿಯಾದು ಏನು ಮಾಡಬೇಕು, ಸರ್ವಿಂಗ್ ಮಾಡಬೇಕು. ಸೊ ಏನು ಮಾಡ್ಬೋದಾಗ ಫೋಟೋಗ್ರಾಮೆಟ್ರಿ ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ಆ ಒಂದು ಏರಿಯಾನ ಸರ್ವೆ ಮಾಡ್ಬೋದು. ಸೊ ಹಾಗಾಗಿ ಆಬ್ಜೆಕ್ಟ್ಸ್ದು ಸರ್ವೆ ಅಥವಾ ಅರ್ತ್ ಸರ್ಫೇಸ್ದು ಸರ್ವೆ ಯಾವುದ್ರ ಮುಖಾಂತರ? ಥ್ರೂ ಫೋಟೋಗ್ರಾಫ್ಸ್. ಅದು ಎಸ್ಪೆಷಲಿ ಯಾವುದನ್ನ ಯೂಸ್ ಮಾಡ್ಕೊಂಡು ಮಾಡ್ತೀವಿ ಅಂದರೆ ಏರಿಯಲ್ ಸರ್ವೇಯಿಂಗ್ ಮುಖಾಂತರ ಮಾಡ್ಕೊಂಡು ಮಾಡ್ತೀವಿ. ಯಾಕಂದರೆ ಫೋಟೋಗ್ರಾಮೆಟ್ರಿಯಲ್ಲಿ ನಾನು 2 ಟೈಪ್ ಇದೆ ಅಂತ ಹೇಳಿದೆ, ಟೆರೆಸ್ಟ್ರಿಯಲ್ ಆ್ಯಂಡ್ ಏರಿಯಲ್ ಫೋಟೋಗ್ರಫಿ. ಟೆರೆಸ್ಟ್ರಿಯಲ್ ಆದರೆ ಇವಾಗ 1000 ಕಿಲೋಮೀಟ್ರ್ ನಾನು ಮಾಡಬೇಕಂತಂದಾಗ ಟೆರೆಸ್ಟ್ರಿಯಲ್ ಸರ್ವೇಯಿಂಗ್ ವರ್ಕ್ ಆಗಲ್ಲ, ಟೆರೆಸ್ಟ್ರಿಯಲ್ ಫೋಟೋಗ್ರಾಮೆಟ್ರಿ ವರ್ಕ್ ಆಗಲ್ಲ. ಅಂಥ ಕೇಸಲ್ಲಿ ನಾನು ಏನು ಮಾಡಬೇಕಾಗುತ್ತೆ? ಏರಿಯಲ್ ಕ್ರಾಫ್ಟೇ ಯೂಸ್ ಮಾಡಬೇಕು. ಸೊ ಈ ಥರ ನಮಗೆ ಇದು ಡ್ರೋನ್ ಅಂತ ಇಟ್ಕೊಳ್ಳಿ, ಡ್ರೋನ್ಗೆ ನಾನು ಕ್ಯಾಮ್ರಾ ಅಟ್ಯಾಚ್ ಮಾಡುತ್ತೆ. ಆಗ ಈ ಕ್ಯಾಮ್ರಾ ಏನು ಮಾಡುತ್ತೆ? ಏರಿಯಾನ ಸರ್ವೆ ಮಾಡುತ್ತೆ. ಸರ್ವೆ ಮಾಡುತ್ತೆ. ಅದೇ ನನಗೆ ಲ್ಯಾಂಡ್ ಸರ್ವೆ, ಟೆರೆಸ್ಟ್ರಿಯಲ್ ಸರ್ವೆ ಅನ್ನಲ್ಲ, ಈಗ ಮುಂಚೆ ಟ್ರೆಡಿಷನಲ್ ಮೆಥಡಲ್ಲಿ ಏನು ಮಾಡ್ತಾರೆ? ಸರ್ವೇರು ಫೀಲ್ಡ್ಗೆ ಹೋಗ್ತಾರೆ, ಸರ್ವೆ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇದೊಂದು ಯಾವುದೋ ಒಂದು ನಿಮಗೆ 1 ಎಕರೆದು ಸರ್ವೆ ಮಾಡಿ ಅಂತಂದರೆ ಸರ್ವೇರ್ಸ್ ಏನು ಮಾಡ್ತಾರೆ? ಫೀಲ್ಡಿಗೆ ಬರ್ತಾರೆ, ಫೀಲ್ಡಿಗೆ ಬಂದು ಈ 1 ಎಕರೆನ ಸರ್ವೆ ಮಾಡಿಕೊಟ್ಟು ಹೋಗ್ತಾರೆ. ನಿಮಗೆ 1 ಎಕರೆ ಆಯಿತು. ಅದೇ ನನಗೆ ಈ 10 ಎಕರೆ ಮಾಡಬೇಕಂದ್ರೆ ಅವಾಗೂ ಸರ್ವೇರೇ ಮಾಡ್ತಾರೆ, 20 ಎಕರೆನೂ ಮಾಡಬೇಕಂದ್ರೆ ಸರ್ವೇರೇ ಮಾಡ್ತಾರೆ. ಬಟ್ 20 ಎಕರೆ ಮಾಡೋದ್ರಲ್ಲಿ ಟೈಮ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಮತ್ತು ಆದಮೇಲೆ ಕಾಸ್ಟ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಟೈಮು ಜಾಸ್ತಿ ಆಯಿತು, ಕಾಸ್ಟು ಜಾಸ್ತಿ ಆಯಿತು. ಸೊ ಇದು ಡಿಸ್ಅಡ್ವಾಂಟೇಜ್ ಅಲ್ವಾ? ಸೊ ಇಂಥ ಕೇಸಲ್ಲಿ ನಾನೇನು ಮಾಡ್ಬೋದಾಗ ಟ್ರೆಡಿಷ್ನಲ್ ಸರ್ವೆ ಇದು ಯಾವುದು? ಫೋಟೋಗ್ರಾಮೆಟ್ರಿ ಯೂಸ್ ಮಾಡೋದು. ಫೋಟೋಗ್ರಾಮೆಟ್ರಿಯಲ್ಲಿ ನಾನು ಏನಂತ ಹೇಳಿದೆ? 2 ಥರ ಇದೆ ಅಂತ ಹೇಳಿದೆ, ಟೆರೆಸ್ಟ್ರಿಯಲ್ ಸರ್ವೇಯಿಂಗ್ ಆ್ಯಂಡ್ ಇಲ್ಲಿ ನೋಡಿ ಇಲ್ಲಿದೆ ಟೆರೆಸ್ಟ್ರಿಯಲ್ ಸರ್ವೇಯಿಂಗ್ ಆ್ಯಂಡ್ ಏರಿಯಲ್ ಸರ್ವೇಯಿಂಗ್. ಯಾವಾಗ ಯೂಸ್ ಮಾಡಬೇಕು ಅನ್ನೋದು ಒಂದು ಕ್ವಶನ್ ಆಗುತ್ತೆ. ಸರ್ 2 ಕೇಸ್ ಏನೋ ಹೇಳ್ಬಿಟ್ರಿ, ಬಟ್ ಟೆರೆಸ್ಟ್ರಿಯಲ್ ನಾನು ಯಾವಾಗ ಯೂಸ್ ಮಾಡಬೇಕು, ಏರಿಯಲ್ ಸರ್ವೇಯಿಂಗ್ ಯಾವಾಗ ಯೂಸ್ ಮಾಡಬೇಕು ಅಂತ ಕ್ವಶನ್ ಬಂದಾಗ ನೋಡಿ, ಟೆರೆಸ್ಟ್ರಿಯಲ್ ಸರ್ವೇಯಿಂಗ್ ಅಂದ್ರೇನು? ಸರ್ವೇಯರ್ ಥರನೇ ಟ್ರೆಡಿಷನಲ್ ಮೆಥಡಿಂಗಲ್ಲಿ ಸರ್ವೇಯರ್ ಏನು ಮಾಡ್ತಾರೆ? ಒಂದು ಜಾಗಕ್ಕೆ ಹೋಗ್ತಾರೆ, ಫೀಲ್ಡಲ್ಲಿ ನಿಲ್ಕೊಳ್ತಾರೆ, ಸರ್ವಿಂಗ್ ಇಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ತಾರೆ, ಸರ್ವೆ ಮಾಡ್ತಾರೆ. ಇಲ್ಲೂ ಅದೇ ಥರನೇ ಮಾಡ್ತಾರೆ ಟೆರೆಸ್ಟ್ರಿಯಲ್ ಸರ್ವಿಂಗಲ್ಲಿ. ಏನಪ್ಪ ಡಿಫ್ರೆನ್ಸ್ ಅಂದರೆ ಸ್ವಲ್ಪ ಇವಾಗ ನೋಡಿ, 20 ಎಕರೆನ ನಾನು ಸರ್ವೆ ಮಾಡಬೇಕು, 20 ಎಕರೆನ ಟ್ರೆಡಿಷನಲ್ ಮೆಥಡಲ್ಲಾದರೆ ಟೈಮ್ ತೊಗೊಳುತ್ತೆ. ಸರ್ವೇರ್ ಪಾಯಿಂಟ್ ಟು ಪಾಯಿಂಟ್ ಎಲ್ಲ ಮೆಷರ್ ಮಾಡ್ಕೊಂಡು ಬರಬೇಕು. ಇದು ಯಾವುದು ಫೋಟೋಗ್ರಾಮೆಟ್ರಿ ಮುಖಾಂತರ ಹೆಂಗೆ ಮಾಡ್ಬೋದು ಇದನ್ನು ಅಂತಂದರೆ, ಟ್ರೆಡಿಷನಲ್ ಮೆಥಡ್ ಬದಲು ಫೋಟೋಗ್ರಾಮೆಟ್ರಿ ಟೆಕ್ನಿಕ್ನ ಯೂಸ್ ಮಾಡ್ಕೊಂಡು 20 ಎಕರೆ ಇರುವಂಥ ಲ್ಯಾಂಡನ್ನು ಹೇಗೆ ಸರ್ವೆ ಮಾಡ್ಬೋದು ಅಂತಂದರೆ, ಸೊ ಈ 20 ಎಕರೆಯ ಆಸ್ಪಾಸಲ್ಲಿ ಹೈ ಲ್ಯಾಂಡ್ ಯಾವುದಿದೆ ಅಂತ ನೋಡ್ತಾರೆ. ಅಂದರೆ ಎತ್ತರದ ಎತ್ತರದ ಲ್ಯಾಂಡ್ ಎಲ್ಲಿದೆ ಅಂತ ನೋಡ್ತಾರೆ. ಓಕೆ, ಎತ್ತರದ ಲ್ಯಾಂಡ್ ಎಲ್ಲೋ ಒಂದು ಕಡೆ ಇರುತ್ತೆ, ಆ ಲ್ಯಾಂಡನ್ನ ನೋಡ್ತಾರೆ. ನೋಡಿಬಿಟ್ಟು ಆ ಒಬ್ಬ ಸರ್ವೇಯರ್ ಏನು ಮಾಡ್ತಾನೆ? ಸರ್ವೇಯರು ಆ ಹೈ ಲ್ಯಾಂಡ್ ಏರಿಯಾ ಇರುತ್ತಲ್ಲ, ಹೈ ಲ್ಯಾಂಡ್ ಏರಿಯಾಗೆ ಹೋಗ್ತಾರೆ. ಎಲ್ಲಿ ಎತ್ತರದ ಪೊಸಿಷನ್, ಆ 20 ಎಕರೆನ ನಾನು ಕ್ಲಿಯರಾಗಿ ವಿಸಿಬಲ್ ಮಾಡ್ಬೋದು ಅನ್ನೋ ಒಂದು ಹೈ ಪೊಸಿಷನ್ಗೆ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ಸರ್ವೇಯರು ಇಲ್ಲಿಂದ ನನಗೆ 20 ಎಕರೆ ನೀಟಾಗಿ ಕಾಣ್ತಿರುತ್ತೆ, 20 ಎಕರಾಸ್ ಏನಿದೆ ಕ್ಲಿಯರಾಗಿ ಕಾಣ್ತಾ ಇರುತ್ತೆ. ಈ 20 ಎಕರಾಸು ಕ್ಲಿಯರಾಗಿ ಕಾಣ್ತಾ ಇರುತ್ತೆ, ವಿಸಿಬಲ್ ಇರುತ್ತೆ. ಸೊ ಆವಾಗ ಸರ್ವೇಯರ್ ಏನು ಮಾಡ್ತಾರೆ? ಅಲ್ಲಿ ಆ ಒಂದು ಸರ್ವೇಯಿಂಗ್ ಇಕ್ವಿಪ್ಮೆಂಟ್ ಇರುತ್ತಲ್ಲ, ಆ ಸರ್ವೇಯಿಂಗ್ ಇಕ್ವಿಪ್ಮೆಂಟ್ನ ಅಂದರೆ ಫೋಟೋಗ್ರಾಮೆಟ್ರಿ ಯೂಸ್ ಮಾಡಿಕೊಂಡು, ಫೋಟೋಗ್ರಾಮೆಟ್ರಿ ಅಂದರೆ ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ಫೋಟೋಸ್ನ ತೆಗಿಬೇಕು. ಸೊ ಫೋಟೋಸ್ನ ತೆಗೆಯೋದಕ್ಕೆ ನನ್ನ ಹತ್ರ ಏನು ಇಕ್ವಿಪ್ಮೆಂಟ್ ಇರುತ್ತೆ, ಆ ಇಕ್ವಿಪ್ಮೆಂಟ್ನ ಅಲ್ಲಿ ಯೂಸ್ ಮಾಡಿಕೊಂಡು ಅವ್ರೇನು ಮಾಡ್ತಾರೆ? ಆ 20 ಎಕರೆನ ಏನು ಮಾಡ್ತಾರೆ? ಫೋಟೋಸ್ನ ತಗೊಳ್ತಾರೆ. ಇದು ಟೆರೆಸ್ಟ್ರಿಯಲ್ ಫೋಟೋಗ್ರಾಮೆಟ್ರಿ ಅಂದರೆ ಟೆರೆಸ್ಟ್ರಿಯಲ್ ಫೋಟೋಗ್ರಾಮೆಟ್ರಿಗೆ ಟ್ರೆಡಿಷನಲ್ ಮೆಥಡ್ಗೇನು, ಟೆರೆಸ್ಟ್ರಿಯಲ್ಲಿ ಸರ್ವೇರ್ ಏನು ಮಾಡಬೇಕು? ಇಂಚು ಲ್ಯಾಂಡ್ಗೆ ಹೋಗಬೇಕು, ತೆಗಿಬೇಕು. ಬಟ್ ಟೆರೆಸ್ಟ್ರಿಯಲ್ ಫೋಟೋಗ್ರಾಮೆಟ್ರಿಯಲ್ಲಿ ಏನು ಮಾಡ್ತಾರೆ? ಸರ್ವೇರು ಹೈ ಲ್ಯಾಂಡ್ ಹತ್ರ ಹೋಗ್ತಾರೆ, ಹೈ ಎತ್ತರ ಅಂದರೆ ಹೈ ಆಲ್ಟಿಟ್ಯೂಡ್ ಇರೋವಂಥ ಏರಿಯಾದ ಹತ್ರ ಹೋಗ್ತಾರೆ. ಆ ಹೈ ಆಲ್ಟಿಟ್ಯೂಡ್ ಇರೋಂಥ ಲೊಕೇಶನ್ ಹೆಂಗಿರಬೇಕಂದ್ರೆ, ಆ ಲೊಕೇಶನಿಂದ ಸರ್ವೇಯರು ಅಥವಾ ಆ ಒಂದು ಇಕ್ವಿಪ್ಮೆಂಟು ಏನು ಮಾಡಬೇಕು? ಎಂಟೈರ್ 20 ಎಕರೆಸ್ನ ಕ್ಯಾಪ್ಚರ್ ಮಾಡೋ ಥರ ಇರಬೇಕು ಫೋಟೋಸ್ನ. ಸೊ ಅಂಥ ಪೊಸಿಷನ್ಗೆ ಹೋಗಿ ಸರ್ವೇಯರ್ ಏನು ಮಾಡ್ತಾರೆ? ಆ ಒಂದು ಇಕ್ವಿಪ್ಮೆಂಟ್ನ ಯೂಸ್ ಮಾಡಿಕೊಂಡು, ಅಂದರೆ ಆ ಇಕ್ವಿಪ್ಮೆಂಟು ಫೋಟೋಗ್ರಾಮೆಟ್ರಿಯ ಪ್ರಿನ್ಸಿಪಲ್ಸ್ನ ಯೂಸ್ ಮಾಡ್ತಿರುತ್ತೆ. ಸೊ ಆ ಒಂದು ಇಕ್ವಿಪ್ಮೆಂಟಿಂದ ಆ 20 ಎಕರೆಯ ಫೋಟೋಸ್ನ ತೊಗೊಳ್ತಾರೆ ಮಲ್ಟಿಪಲ್ ಪೊಸಿಷನ್ಸಲ್ಲಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಪೊಸಿಷನಲ್ಲಿ ತೊಗೊಳ್ತಾರೆ, ಇಲ್ಲಿಂದನೂ ಅವ್ರು ಒಂದು ಇಕ್ವಿಪ್ಮೆಂಟ್ ಇಟ್ಕೊಂಡ್ರೆ ನನಗೆ 20 ಎಕರೆಯ ಒಂದು ಲ್ಯಾಂಡ್ ಕಾಣ್ತಾ ಇರುತ್ತೆ. ಸೊ ಆ 20 ಎಕರೆಯ ಲ್ಯಾಂಡ್ನ ಇನ್ನೊಂದು ಫೋಟೋ ತೊಗೊಳ್ತಾರೆ, ಇಲ್ಲೊಂದು ಇಲ್ಲಿಂದನೂ ಆ ಪೊಸಿಷನ್ನಿಂದನೂ ಸಿಗುತ್ತೆ. ಸೊ ಈ ಪೊಸಿಷನ್ ಕೂಡ 20 ಎಕರಾಸು ನನಗೆ ವ್ಯೂ ಮಾಡೋ ಥರ ಇರುತ್ತೆ. ಸೊ ಇಲ್ಲಿಂದನೂ ಏನು ಮಾಡ್ತಾರೆ? ಸರ್ವೇಯರು ಆ ಇಕ್ವಿಪ್ಮೆಂಟ್ನ ಯೂಸ್ ಮಾಡಿಕೊಂಡು, ಆ ಇಕ್ವಿಪ್ಮೆಂಟ್ ಏನಂದರೆ ಫೋಟೋಗ್ರಾಮೆಟ್ರಿ
ಟೆಕ್ನಿಕ್ಸ್ನ ಅಥವಾ ಪ್ರಿನ್ಸಿಪಲ್ಸ್ನ ಯೂಸ್ ಮಾಡ್ಕೊಳ್ತಿರುತ್ತೆ. ಅದು ಆ ಬೇಸಿಸ್ ಮೇಲೆ ವರ್ಕ್ ಆಗ್ತಿರುತ್ತೆ. ಫೋಟೋಗ್ರಾಮೆಟ್ರಿ ಪ್ರಿನ್ಸಿಪಲ್ ಏನು, ಫೋಟೋಸ್ನ ತೆಗಿಬೇಕು. ಸೊ ಆ ಪ್ರಿನ್ಸಿಪಲ್ಸ್ನ ಯೂಸ್ ಮಾಡ್ಕೊಳ್ತಿರ್ತದೆ. ಸೊ ಹಾಗಾಗಿ ಆ ಇಕ್ವಿಪ್ಮೆಂಟ್ನ ಯೂಸ್ ಮಾಡಿಕೊಂಡು ಡಿಫ್ರೆಂಟ್ ಲೊಕೇಶನ್ಸ್ ಹತ್ರ, ಫಸ್ಟ್ ಲೊಕೇಶನ್ L1, ಸೆಕೆಂಡ್ ಲೊಕೇಶನ್ L2, ಥರ್ಡ್ ಲೊಕೇಶನ್ L3 ಮಲ್ಟಿಪಲ್ ಫೋಟೋಸ್ನ ತೊಗೊಂಡು ಆ ಫೋಟೋಸ್ನ ಏನು ಮಾಡ್ತಾರೆ ಸರ್ವೇಯರು, ಇಂಜಿನಿಯರು ಆ ಫೋಟೋಸ್ನ ಸಾಫ್ಟ್ವೇರ್ ಮುಖಾಂತರನೋ ನಮ್ಮ ಹತ್ರ ಏನು ಟೆಕ್ನಿಕ್ ಇರುತ್ತೆ ಆ ಟೆಕ್ನಿಕ್ನ ಯೂಸ್ ಮಾಡ್ಕೊಂಬಿಟ್ಟು ಅನಾಲಿಸಿಸ್ ಮಾಡಿ ಈ ಒಂದು ಲ್ಯಾಂಡ್ದು ಮೆಜರ್ಮೆಂಟ್ಸ್ನ ಮಾಡ್ತಾರೆ. ಇದು ಟೆರೆಸ್ಟ್ರಿಯಲ್ ಫೋಟೋಗ್ರಾಮೆಟ್ರಿ ಏನಿಲ್ಲ, ಸರ್ವೇಯರು ಇರ್ತಾರೆ ಇಲ್ಲೂ. ಬಟ್ ಏನಂದರೆ ಆ ಒಂದು ಫೋಟೋಗ್ರಾಮೆಟ್ರಿ ಪ್ರಿನ್ಸಿಪಲ್ಸ್ ಯೂಸ್ ಮಾಡಿಕೊಂಡು ಏನು ಇಕ್ವಿಪ್ಮೆಂಟ್ ಇರುತ್ತೆ ಆ ಇಕ್ವಿಪ್ಮೆಂಟ್ನ ಹೈ ಆಲ್ಟಿಟ್ಯೂಡ್ ಲೊಕೇಶನ್ ಹತ್ರ ಹೋಗ್ತಾರೆ, ಫೋಟೋಸ್ನ ತೊಗೊಳ್ತಾರೆ. ಅದೇ ನಮಗೆ ಟ್ರೆಡಿಷನಲ್ ಮೆಥಡಲ್ಲಿ ಸರ್ವೇರ್ ಏನು ಮಾಡ್ತಿದ್ರು, ಫೀಲ್ಡ್ಗೆ ಹೋಗ್ತಿದ್ರು, ಇಂಚಿಂಚು ಸರ್ವೆ ಮಾಡಬೇಕಾಯ್ತು. ಇಲ್ಲಿ ಇಂಚಿಂಚು ಸರ್ವೆ ಮಾಡೋ ಅವಶ್ಯಕತೆ ಇಲ್ಲ, ಹೈ ಆಲ್ಟಿಟ್ಯೂಡ್ ಲೊಕೇಶನ್ ಹುಡುಕಬೇಕು, ಅಲ್ಲಿಂದ ಫೋಟೋಸ್ ಕ್ಯಾಪ್ಚರ್ ಮಾಡಬೇಕು ಅಷ್ಟೇ. ಯಾವುದರಲ್ಲಿ ಟೆರೆಸ್ಟ್ರಿಯಲ್. ಸೊ ಈಗ ನಿಮಗೆ ಇಲ್ಲಿ ಹೇಳಿದ್ದಾರೆ ನೋಡಿ, ಯೂಸರ್ಸ್ ಫೋಟೋಗ್ರಾಫ್ಸ್ ಟೇಕನ್ ಫ್ರಮ್ ಕ್ಯಾಮ್ರಾಸ್ ಆನ್ ಗ್ರೌಂಡ್ ಮೇಲೆ ತೊಗೊಳ್ತಾರೆ. ಅದಕ್ಕೆ ನಾವು ಹೇಳ್ತಿರೋದು ಇದು ಟೆರೆಸ್ಟ್ರಿಯಲ್ ಅಂದರೆ ಗ್ರೌಂಡ್ ಅಂತ ಅರ್ಥ. ಟೆರೆಸ್ಟ್ರಿಯಲ್ ಗ್ರೌಂಡ್ ಮೇಲೆ ತೊಗೊಳ್ತಾ ಇದ್ದಾರೆ, ಕ್ಯಾಮ್ರಾಸ್ನ ಯೂಸ್ ಮಾಡ್ಕೊಂಡು ಫೋಟೋಸ್ನೇ ತೊಗೊಳ್ತಾರೆ, ಬಟ್ ಹೈ ಆಲ್ಟಿಟ್ಯೂಡ್ ಹತ್ರ ಹೋಗ್ಬಿಟ್ಟು ತೊಗೊಳ್ತಾರೆ ಅಂತ. ಅದನ್ನು ಟೆರೆಸ್ಟ್ರಿಯಲ್ ಫೋಟೋಗ್ರಾಮೆಟ್ರಿ ಅಂತ ಕರಿತೀವಿ. ಇನ್ನು ಏರಿಯಲ್ ಸರ್ವಿಂಗ್ ಅಂದರೆ ಏನು, ಏರಿಯಲ್ ಸರ್ವಿಂಗಲ್ಲಂತೂ ಇದು ಭಾಳ ಕಮ್ಮಿ ಟೈಮ್, ಭಾಳ ಕ್ವಿಕ್ಕಾಗಿ ಫಾಸ್ಟಾಗಿ ಸರ್ವಿಂಗ್ ಮಾಡಾಕ್ಬೋದು. ಸೊ ನನಗೆ ಡ್ರೋನ್ನ ಕಳಿಸ್ತೀನಿ, 20 ಎಕರೆ ಲ್ಯಾಂಡ್ ಏನಿರುತ್ತೆ, ಒಂದು ಡ್ರೋನ್ ಒಂದು 2-3 ಪೊಸಿಷನಲ್ಲಿ 2-3 ಲೊಕೇಶನಲ್ಲೋ L1, ಇನ್ನೊಂದು ಯಾವುದೋ ಒಂದು ಲೊಕೇಶನ್ L2, ಇನ್ನೊಂದು ಯಾವುದೋ ಲೊಕೇಶನ್ L3, ಇನ್ನೊಂದು ಲೊಕೇಶನ್ ಯಾವುದೇ L4. ಸೊ ಪ್ರತಿ ಲೊಕೇಶನಲ್ಲಿ ಆ ಲ್ಯಾಂಡ್ದು ಫೋಟೋಸ್ನ ತೊಗೊಳ್ತದೆ. ಸೊ ಫೋಟೋಸ್ನ ತೊಗೊಂಡಾಗ ಅಲ್ಲಿ ಓವರ್ಲ್ಯಾಪಿಂಗ್ ಅನ್ನೋ ಕಾನ್ಸೆಪ್ಟ್ ಬರುತ್ತೆ. ಆ ಓವರ್ಲ್ಯಾಪಿಂಗ್ ಕಾನ್ಸೆಪ್ಟ್ನ ಯೂಸ್ ಮಾಡಿಕೊಂಡು ಈ ಒಂದು ಲ್ಯಾಂಡ್ದು ಫೋಟೋಸ್ನ ತೊಗೊಂಡು ಆ ಓವರ್ಲ್ಯಾಪಿಂಗ್ ಫೋಟೋಸ್ ಬಂದಿರುತ್ತಲ್ಲ ಆ ಓವರ್ಲ್ಯಾಪಿಂಗ್ ಫೋಟೋಸ್ನ ಯೂಸ್ ಮಾಡಿಕೊಂಡು ನಾವೇನು ಮಾಡ್ತೀವಿ, ಆ ಒಂದು ಲ್ಯಾಂಡಿನ ಸರ್ವೆ ಮಾಡ್ತೀವಿ ಅಷ್ಟೇ. ಇದು ಯಾವುದು ಏರಿಯಲ್ ಫೋಟೋಗ್ರಫಿ. ಏರಿಯಲ್ ಫೋಟೋಗ್ರಾಮೆಟ್ರಿನಲ್ಲಿ ಏನು ಯೂಸ್ ಮಾಡ್ತೀವಿ, ಡ್ರೋನ್ಸ್ ಏರ್ಕ್ರಾಫ್ಟ್ಸ್ನ ಯೂಸ್ ಮಾಡ್ತೀವಿ. ಚಿಕ್ಕದಲ್ಲ ಇದೆಲ್ಲ ಅಪ್ಲಿಕೇಶನ್ ಇರೋದು. ಅದೇ ಥರ ಟೆರೆಸ್ಟ್ರಿಯಲ್ನಲ್ಲಿ ಹೈ ಆಲ್ಟಿಟ್ಯೂಡಲ್ಲಿ ಹೋಗ್ಬಿಟ್ಟು ಫೋಟೋಸ್ನ ತೊಗೊಳ್ತೀವಿ ಅಷ್ಟೇ. ನೋಡಿ ಇಲ್ಲೂ ಫೋಟೋಗ್ರಾಫ್ಸ್ ಮುಖಾಂತರ ಸರ್ವೆ ಮಾಡ್ತೀರಿ ಏರಿಯಲ್ ಫೋಟೋಗ್ರಫಿನ, ಬಟ್ ಡ್ರೋನ್ಸ್ನ ಮತ್ತು ಸ್ಯಾಟಲೈಟ್ಸ್ನ ಏರ್ಕ್ರಾಫ್ಟ್ಸ್ನ ಯೂಸ್ ಮಾಡ್ತೀವಿ. ಟೆರೆಸ್ಟ್ರಿಯಲ್ ಫೋಟೋಗ್ರಾಮೆಟ್ರಿಯಲ್ಲೂ ಫೋಟೋಸೇ ಬೇಕಾಗಿರೋದು. ಕ್ಯಾಮ್ರಸಿಂದ ತೊಗೊಳ್ತೀವಿ, ಇಲ್ಲೂ ಕ್ಯಾಮ್ರಸಿಂದನೇ, ಇಲ್ಲೊಂದೂ ಕ್ಯಾಮ್ರಸೇ. ಇಲ್ಲಿ ಏನು ಮಾಡ್ತೀವಿ, ಏರಿಯಲ್ ಫೋಟೋಗ್ರಾಮೆಟ್ರಿನಲ್ಲಿ ಕ್ಯಾಮ್ರಸ್ನ ಏರ್ಕ್ರಾಫ್ಟ್ಗೆ ಡ್ರೋನ್ಗೆ ಅಟ್ಯಾಚ್ ಮಾಡ್ತೀವಿ. ಟೆರೆಸ್ಟ್ರಿಯಲ್ ಏನೇನು ಮಾಡ್ತೀವಿ, ಆ ಕ್ಯಾಮ್ರಸ್ನ ಹೈ ಆಲ್ಟಿಟ್ಯೂಡ್ ಲೊಕೇಶನಲ್ಲಿ ಮೌಂಟ್ ಮಾಡಿ ಅಲ್ಲಿಂದ ಫೋಟೋಸ್ನ ತೊಗೊಳ್ತೀವಿ. ಏರಿಯಲ್ ಫೋಟೋಗ್ರಾಮೆಟ್ರಿಯಲ್ಲಿ ಏನು ಮಾಡ್ತೀವಿ, ಏರ್ಕ್ರಾಫ್ಟ್ಗೆ ಆ ಒಂದು ಕ್ಯಾಮ್ರಾನ ಮೌಂಟ್ ಮಾಡ್ತೀವಿ. ಆ ಒಂದು ಏರ್ಕ್ರಾಫ್ಟ್ ಏನು ಮಾಡುತ್ತೆ, ಡಿಫ್ರೆಂಟ್ ಪೊಸಿಷನ್ಸಲ್ಲಿ ಆ ಒಂದು ಲ್ಯಾಂಡಿನ ಫೋಟೋಸ್ನ ತೊಗೊಳ್ತದೆ. ಆ ಫೋಟೋಸಿಂದ ನಾವು ಏನು ಮಾಡ್ತೀವಿ, ಮೆಜರ್ಮೆಂಟ್ಸ್ ಮಾಡ್ತೀವಿ. ಅಥವಾ 3D ಇಮೇಜಸ್ನ 3D ಬ್ಲಾಕ್ಸ್ನ ಏನು ಬೇಕೋ ಅದನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು. ಇದು ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಫೋಟೋಗ್ರಾಮೆಟ್ರಿ. ಸೊ ಫೋಟೋಗ್ರಾಮೆಟ್ರಿ ಡೆಫಿನೇಷನ್ ಗೊತ್ತಿರಬೇಕು, ಟೈಪ್ಸ್ ಆಫ್ ಫೋಟೋಗ್ರಾಮೆಟ್ರಿ ಗೊತ್ತಿರಬೇಕು. ಫೋಟೋಗ್ರಾಮೆಟ್ರಿ ಅಂದ್ರೆ ಏನು, ಇಟ್ ಇಸ್ ಅ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಏನು ಮಾಡ್ತೀವಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಫ್ ಒಬ್ಟೈನಿಂಗ್ ಅಕ್ಯುರೇಟ್ ಮೆಜರ್ಮೆಂಟ್ಸ್. ಫೋಟೋಗ್ರಾಮೆಟ್ರಿನಲ್ಲಿ ನಾವೇನು ಮಾಡ್ತೀವಿ, ಅಕ್ಯುರೇಟ್ ಮೆಜರ್ಮೆಂಟ್ಸ್ನ ಇನ್ಫಾರ್ಮೇಷನ್ನ ಆಬ್ಜೆಕ್ಟ್ಸಿಂದ ಪಡೆದುಕೊಳ್ತೀವಿ. ಅಥವಾ ಅರ್ತ್ ಸರ್ಫೇಸ್ದು ಇನ್ಫಾರ್ಮೇಷನ್ ಪಡೆದುಕೊಳ್ತೀವಿ. ಹೇಗೆ, ಥ್ರೂ ಫೋಟೋಗ್ರಾಫ್ಸ್. ಈ ಫೋಟೋಸ್ ಹೆಂಗೆ ಬರುತ್ತೆ ನಿಮಗೆ, ಏರ್ಕ್ರಾಫ್ಟ್ಸ್ನ ಯೂಸ್ ಮಾಡ್ಕೊಳ್ಬೋದು ಅಥವಾ ಕ್ಯಾಮ್ರಾಸ್ನ ಮೌಂಟ್ ಮಾಡ್ಕೊಳ್ಬೋದು. ಓಕೆ, ಇಷ್ಟು ಫೋಟೋಗ್ರಾಮೆಟ್ರಿದು ಡೆಫಿನೇಷನ್ ಗೊತ್ತಿರಬೇಕು. ಈ ಡೆಫಿನೇಷನ್ ನೋಡಿಕೊಳ್ಳಿ, ಈ ಡೆಫಿನೇಷನ್ ನಿಮಗೆ ಗೊತ್ತಿರಬೇಕು, ಸಿಂಪಲ್ ಡೆಫಿನೇಷನ್. ಆಮೇಲೆ ಟೈಪ್ಸ್ ಆಫ್ ಫೋಟೋಗ್ರಾಮೆಟ್ರಿ ಇಲ್ಲಿ 2 ಥರ, ಏರಿಯಲ್ಲು ಮತ್ತು ಟೆರೆಸ್ಟ್ರಿಯಲ್. ಇನ್ನು ನೆಕ್ಸ್ಟ್ ನೋಡಿ, ಇಲ್ಲಿ ಇಮೇಜ್ ಇದೆ. ಟೆರೆಸ್ಟ್ರಿಯಲ್ ಫೋಟೋಗ್ರಾಮೆಟ್ರಿ ಹೆಂಗೆ, ಏರಿಯಲ್ ಫೋಟೋಗ್ರಾಮೆಟ್ರಿ ಅಂತ ಹೇಳಿದಂತೆ ನೋಡಿ. ಟೆರೆಸ್ಟ್ರಿಯಲ್ ಸರ್ವೇಯಿಂಗ್ ಇದು ನೋಡಿ, ನಾನು ಹೇಳ್ತೀನಲ್ಲ, ಲ್ಯಾಂಡ್ ಮೇಲೆ ಮಾಡ್ತಾರೆ. ಓಲ್ಡ್ ಟ್ರೆಡಿಷನಲ್ ಮೆಥಡಿಂಗ್ ಇದು. ಆ್ಯಕ್ಚುಲಾಗಿ ಇದು ನಿಮಗೆ ಇದರಲ್ಲಿ ಇಕ್ವಿಪ್ಮೆಂಟಲ್ಲಿ ಕ್ಯಾಮ್ರಾ ಇರುತ್ತೆ. ಇಲ್ಲಿ ನಿಮಗೆ ಶಾರ್ಟ್ ಡಿಸ್ಟೆನ್ಸ್ ತೋರಿಸಿದ್ವಿ, ಬಟ್ ಆ್ಯಕ್ಚುಲಾಗಿ ಏನು ಮಾಡ್ತಾನೆ, ಇಲ್ಲಿ ನೋಡಿ ಈ ಏರಿಯಾ ಇದೆಲ್ಲ, ಇದು ಲೋ ಆಲ್ಟಿಟ್ಯೂಡ್ ಅಂದರೆ ಲೋ ಆಲ್ಟಿಟ್ಯೂಡಲ್ಲಿರೋಂಥ ಏರಿಯಾ ಆಗಿರುತ್ತೆ. ಇದು ನೋಡಿ, ಇವರು ಹೈ ಆಲ್ಟಿಟ್ಯೂಡಲ್ಲಿ ನಿಂತಿದ್ದಾರೆ. ಇಲ್ಲಿ ಏರಿಯಾ ಇದಂದರೆ ಇಲ್ಲೆಲ್ಲೋ ಮೇಲೆ ನಿಂತ್ಕೊಂಡಿದ್ದಾರೆ. ಸೊ ಈ ಇಕ್ವಿಪ್ಮೆಂಟ್ ಯೂಸ್ ಮಾಡಿಕೊಂಡು ಈ ಏರಿಯಾನೆಲ್ಲ ಸರ್ವೇಯಿಂಗ್ ಮಾಡ್ತಾರೆ. ಆ್ಯಕ್ಚುಲಾಗಿ ಇದು ಟೆರೆಸ್ಟ್ರಿಯಲ್ ಸರ್ವೇಯಿಂಗು, ಏರಿಯಲ್ ಸರ್ವೇಯಿಂಗ್ ಇಲ್ಲಿ ಕೊಟ್ಟಿದ್ದಾನೆ. 2 ಪವರ್ಫುಲ್ ಮೆಥಡ್ಸ್ ಆಫ್ ಫೋಟೋಗ್ರಾಮೆಟ್ರಿ ಅಂತ ಹೇಳ್ತೀವಿ. ಸೊ ಈ ಇಕ್ವಿಪ್ಮೆಂಟ್ನ ಯೂಸ್ ಮಾಡಿಕೊಂಡು ಲೋ ಆಲ್ಟಿಟ್ಯೂಡ್ ಏರಿಯಾದು ಹೈ ಆಲ್ಟಿಟ್ಯೂಡ್ ಪೊಸಿಷನಲ್ಲಿ ಹೋಗ್ಬಿಟ್ಟು ಎಂಟೈರ್ ಏರಿಯಾ ಕವರ್ ಅಪ್ ಆಗೋ ಥರ ನಾವು ಏನು ಮಾಡ್ಬೋದು, ಫೋಟೋಸ್ನ ಮಾಡ್ಬೋದು. ಇಲ್ಲಿ ಟೆರೆಸ್ಟ್ರಿಯಲ್ ಸರ್ವೇಯಿಂಗ್ ಇದೆಲ್ಲ, ಇಲ್ಲಿ ನೋಡಿ ಮೆಥಡ್ಸ್ ಎಲ್ಲ ಇವೆಲ್ಲ ಓಲ್ಡ್ ಸರ್ವಿಂಗ್ ಮೆಥಡ್ಸ್. ಆ್ಯಕ್ಚುಲಾಗಿ ಇಲ್ಲಿ ಟೆರೆಸ್ಟ್ರಿಯಲ್ ಫೋಟೋಗ್ರಾಮೆಟ್ರಿ ಅಂತ ಕೊಡಬೇಕಾಯಿತು, ಬಟ್ ನಾನು ಇಲ್ಲಿ ಏನು ಮೆನ್ಷನ್ ಮಾಡಿದ್ದೀನಿ, ಟೆರೆಸ್ಟ್ರಿಯಲ್ ಅಂದರೆ ಓಲ್ಡ್ ಸರ್ವಿಂಗ್ ಮೆಥಡ್. ಇದು ಈ ಎಲ್ಲ ಮೆಥಡ್ಸ್ ಏನಿದ್ದಾವೆ ಇವೆಲ್ಲ ಓಲ್ಡ್ ಸರ್ವಿಂಗ್ ಮೆಥಡ್ಸ್. ನಾನು ನಿಮ್ಗೆ ಮೆನ್ಷನ್ ಮಾಡಿದೆ ನೋಡಿ, ಚೈನ್ ಸರ್ವಿಂಗ್ ಇದೆ, ಕಂಪಾಸ್ ಸರ್ವಿಂಗ್ ಇದೆ, ಪ್ಲೇನ್ ಟೇಬಲ್ ಸರ್ವಿಂಗ್ ಇದೆ, ಥಿಯೋಡೊಲೈಟ್ ಸರ್ವಿಂಗ್ ಇದೆ, ಟ್ಯಾಕೋಮೆಟ್ರಿ ಸರ್ವಿಂಗ್ ಇದೆ, ಟೋಟಲ್ ಸ್ಟೇಷನ್ ಸರ್ವಿಂಗ್ ಇದೆ, ಜಿ ಪಿ ಎಸ್ ಸರ್ವಿಂಗ್ ಇದೆ. ಸೊ ಇದರಲ್ಲಿ ಆ್ಯಕ್ಚುಲಾಗಿ ಇವೆಲ್ಲ ಕೆಲವೊಂದು ಓಲ್ಡ್ ಸರ್ವಿಂಗ್ ಮೆಥಡ್, ಇಲ್ಲಿವರೆಗೂ ಓಲ್ಡ್ ಸರ್ವಿಂಗ್ ಮೆಥಡ್ಸು. ಇದು ನೋಡಿ ಸ್ವಲ್ಪ ಅಡ್ವಾನ್ಸ್ಡ್ ಗ್ರೌಂಡ್ ಸ್ಟೇಷನ್ ಮೆಥಡ್ ಅಂತ ನಾನು ಹೇಳಿದೆ, ಗ್ರೌಂಡ್ ಸರ್ವಿಂಗ್ ಮೆಥಡ್ ಅಂತ ಹೇಳಿದ್ದೆ. ಏರಿಯಲ್ ಸರ್ವಿಂಗಲ್ಲಿ ಏರಿಯಲ್ ಫೋಟೋಗ್ರಾಮೆಟ್ರಿ,
ರಿಮೋಟ್ ಸೆನ್ಸಿಂಗ್ ಗ್ರಾಮೆಟ್ರಿ, ಲಿಡಾರ್ನ ಯೂಸ್ ಮಾಡ್ಕೊಂಡು ಮಾಡೋದು, ಡ್ರೋನ್ಸ್ ಯೂಸ್ ಮಾಡ್ಕೊಂಡು ಮಾಡೋದು, ಸ್ಯಾಟಲೈಟ್ ಮುಖಾಂತರ ಮಾಡ್ಕೊಳ್ಳೋದು. ಇವೆಲ್ಲ ಅಡ್ವಾನ್ಸ್ಡ್ ಸರ್ವೇಯಿಂಗು. ಇವನ್ನೆಲ್ಲ ನಾವೇನು ಹೇಳ್ತೀವಿ ಫೋಟೋಗ್ರಾಮೆಟ್ರಿಯಲ್ಲಿ ಬರುವಂಥ ಸರ್ವೇಯಿಂಗ್ ಮೆಥಡ್ಸ್ ಅಂತ ಹೇಳ್ತೀವಿ. ಸೊ ನಿಮಗೆ ಗೊತ್ತಿರಬೇಕಾಯ್ತಂದರೆ ಇಲ್ಲಿ ನೋಡಿ, ಇದು ಥರ್ಮಲ್ ಇಮೇಜ್ನೂ ತಗೊಳ್ಳೋಂಥ ಫೀಚರ್ ಇದೆ. ಸೊ ಇಲ್ಲಿ ಅಪ್ಲಿಕೇಶನ್ಸ್ ನೋಡ್ಕೊಳ್ಳೋದೆ ಟೋಫೋಗ್ರಾಫಿಕ್ ಮ್ಯಾಪಿಂಗ್ನ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ, ಅಗ್ರಿಕಲ್ಚರ್ ಮಾನಿಟರ್ ಮಾಡ್ಕೊಳ್ಳೋಕ್ಕೆ, ಫಾರೆಸ್ಟ್ನ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟು, ಅರ್ಬನ್ ಪ್ಲಾನಿಂಗು, ಕೋಸ್ಟಲ್ ಝೋನ್ ಮ್ಯಾಪಿಂಗು, ಇವೆಲ್ಲದನ್ನು ಮಾಡೋದಕ್ಕೆ ನನಗೆ ಸರ್ವೇಯಿಂಗ್ ಬೇಕೇ ಬೇಕು. ಇವೆಲ್ಲ ಅಷ್ಟು ಚಿಕ್ಕ ಕಾನ್ಸೆಪ್ಟ್ಸ್ ಅಲ್ಲ, ಸುಮ್ಮನೆ ಹೋಗ್ಬಿಟ್ಟು ಫೋಟೋಸ್ನ ತೊಗೊಂಬಂದಿ ಅಂತಲ್ಲ, ಇವಕ್ಕೆಲ್ಲ ಪ್ರಾಪರ್ ಪ್ಲ್ಯಾನಿಂಗ್ ಇರಬೇಕಾಗುತ್ತೆ. ಸೊ ಇದೊಂದು ನೆನ್ಪಿಟ್ಕೊಳ್ಳಿ. ನಿಮಗೇನಂದರೆ ಇದನ್ನು ಯಾಕೆ ಇಮೇಜ್ನ ತೋರಿಸಿದ್ರೆ ಯಾವ ಥರ ಇರುತ್ತೆ ನೋಡಿ. ಇದು ಏರ್ಕ್ರಾಫ್ಟು, ಇದೇನು ಡ್ರೋನು, ನೀವು ನೋಡ್ತಾ ಇರ್ಬೋದು. ಇಲ್ಲಿ ಕೆಳಗಡೆ ಕ್ಯಾಮ್ರಾ ಇರ್ಬೋದು ಅಥವಾ ಸೆನ್ಸರ್ಸ್ನ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಆ್ಯಕ್ಚುಲಾಗಿ ಸ್ಯಾಟಲೈಟ್ಸಲ್ಲಿ ಸೆನ್ಸರ್ಸ್ನ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ ಡ್ರೋನ್ ಇದೆ, ಡ್ರೋನ್ ಕೆಳಗಡೆ ಕ್ಯಾಮ್ರಾ ಕೊಡಿಸಿದ್ವಿ. ಡ್ರೋನ್ ಏನು ಮಾಡ್ತಿದೆ, ಇಮೇಜ್ ತೊಗೊಳ್ತಾ ಇದೆ ನೋಡಿ. ಈ ಎಂಟೈರ್ ಏರಿಯಾದು ಸಿಮಿಲರಾಗಿ ಇಲ್ಲೂ ಅಷ್ಟೇ ಎಂಟೈರ್ ಏರಿಯಾದು ಲ್ಯಾಂಡ್ ತೊಗೊಳ್ತಾ ಇದೆ. ಸೊ ಇಲ್ಲೇನಿದೆಲ್ಲ ಇದು ಓಲ್ಡ್ ಸರ್ವಿಂಗ್ ಮೆಥಡ್. ಪರ್ಸನ್ ನಿಂತ್ಕೊಳ್ತಾರೆ, ಸರ್ವಿಂಗ್ ಮಾಡ್ತಾರೆ, ಮತ್ತು ಇನ್ನೊಂದು ಯಾವುದೋ ಪೊಸಿಷನ್ ಇರ್ತಾರೆ. ಈ ಪೊಸಿಷನ್ ಫಿಕ್ಸ್ ಆಗಿದ ನಂತರ ಈ ಪೊಸಿಷನಿಗೆ ಮಾರ್ಕ್ ಮಾಡ್ತಾರೆ, ಇನ್ನೊಂದು ಪೊಸಿಷನ್ಗೆ ಹೋಗ್ತಾರೆ, ಅಲ್ಲಿ ಸರ್ವೆ ಮಾಡ್ತಾರೆ, ಆ ಪೊಸಿಷನ್ ಮಾರ್ಕ್ ಮಾಡ್ತಾರೆ. ಸೊ ಇದರಿಂದ ಫಿಕ್ಸ್ಡ್ ಕೋಆರ್ಡಿನೇಟ್ಸ್, ಗ್ರೌಂಡ್ ಕೋಆರ್ಡಿನೇಟ್ ಪಾಯಿಂಟ್ಸ್ ಅಂತಾರೆ. ಆ ಗ್ರೌಂಡ್ ಕೋಆರ್ಡಿನೇಟ್ ಪಾಯಿಂಟ್ಸ್ ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡು ಸರ್ವಿಂಗ್ ಮಾಡ್ತಾರೆ. ಅದು ಓಲ್ಡ್ ಸರ್ವಿಂಗಲ್ಲಿ. ಬಟ್ ಟ್ರೆಡಿಷ್ನಲ್ ಸರ್ವೇಯಿಂಗಲ್ಲಿ, ಇದು ಅಡ್ವಾನ್ಸ್ಡ್ ಸರ್ವೇಯಿಂಗಲ್ಲಿ ಏನು ನಾನು ಟೆರೆಸ್ಟ್ರಿಯಲ್ ಸರ್ವೇಯಿಂಗ್ ಅಂದೆ, ಅವ್ರು ಏನು ಮಾಡ್ತಾರೆ, ಈ ಸರ್ವೇಯರು ಈ ಫೋಟೋಗ್ರಾಮೆಟ್ರಿ ಪ್ರಿನ್ಸಿಪಲ್ ಯೂಸ್ ಮಾಡ್ಕೊಳ್ಳೋಂಥ ಕ್ಯಾಮ್ರಾನ ಹೈ ಆಲ್ಟಿಟ್ಯೂಡ್ ಪೊಸಿಷನಲ್ಲಿ ಲೊಕೇಟ್ ಮಾಡಿಕೊಂಡು ಲೋ ಆಲ್ಟಿಟ್ಯೂಡ್ ಏರಿಯಾದೊಳಗಡೆ ನಾನು ಏನು ಸರ್ವಿಂಗ್ ಮಾಡಬೇಕು ಅದನ್ನು ಸರ್ವಿಂಗ್ ಮಾಡ್ತೀವಿ. ಯಾವುದರಲ್ಲಿ ಟೆರೆಸ್ಟ್ರಿಯಲ್ ಫೋಟೋಗ್ರಾಮೆಟ್ರಿ ಸರ್ವಿಂಗಲ್ಲಿ. ಏರಿಯಲ್ ಸರ್ವಿಂಗಲ್ಲಿ ಏನು ಮಾಡ್ತೀವಿ, ಏರ್ಕ್ರಾಫ್ಟ್ಸ್ ಆ್ಯಂಡ್ ಡ್ರೋನ್ಸ್ ಯೂಸ್ ಮಾಡ್ಕೊಂಡು ಮಾಡ್ತೀವಿ. ಇದು ನಿಮ್ಗೆ ಕ್ಲಿಯರ್ ಆಗಿರಲಿ. ಇನ್ನು ಅಪ್ಲಿಕೇಶನ್ಸ್ ನೋಡೋದಾದ್ರೆ ನಾನು ಈಗಾಗಲೇ ಹೇಳಿದೆ, ಟೋಪೋಗ್ರಾಫಿಕ್ ಮ್ಯಾಪಿಂಗ್ ಚಾಪ್ಟರ್ ಒಳಗೆ ನಾವು ಇದು ಕಲ್ತಿದ್ವಿ. ಟೋಪೋಗ್ರಾಫಿಕ್ ಮ್ಯಾಪಿಂಗ್ ಅಂತೇಳಿ. ಟೋಪೋಗ್ರಾಫಿಕ್ ಮ್ಯಾಪಿಂಗ್ ಅಂದರೆ ಡಿಫ್ರೆಂಟ್ ಟೈಪ್ ಆಫ್ ಲ್ಯಾಂಡ್ ಫಾರ್ಮ್ಸ್ದು ನಾವೇನು ಮಾಡೋದು, ಮ್ಯಾಪಿಂಗ್ ಮಾಡ್ತೀವಿ. ಲ್ಯಾಂಡ್ ಸರ್ವೇಯಿಂಗ್ ಮಾಡಬೇಕಂದ್ರೂ ಅದರ ಅಪ್ಲಿಕೇಶನ್ ಯೂಸ್ ಮಾಡ್ತೀವಿ ಫೋಟೋಗ್ರಾಮೆಟ್ರಿಯಲ್ಲಿ. ಹೈವೇಸು, ರೈಲ್ವೆ ಪ್ಲಾನಿಂಗ್ ಮಾಡಬೇಕು, ಅರ್ಬನ್ ಪ್ಲಾನಿಂಗ್ ಮಾಡಬೇಕು, ಫಾರೆಸ್ಟ್ ಮತ್ತು ಅಗ್ರಿಕಲ್ಚರ್ನ ಸರ್ವೇಯಿಂಗ್ ಮಾಡಬೇಕು, ಮೈನಿಂಗ್ ಏರಿಯಾದು ಸರ್ವೇಯಿಂಗ್ ಮಾಡಬೇಕು, ಡಿಸಾಸ್ಟರ್ ಯಾವುದೋ ಒಂದು ಫ್ಲಡ್ ಏರಿಯಾ ಆಗಿರುತ್ತೆ, ಆ ಏರಿಯಾದು ಆಕ್ಸೆಸ್ ಮಾಡ್ಕೊಳ್ಬೇಕು ಅಥವಾ ಅಸೆಸ್ಮೆಂಟ್ ಮಾಡಬೇಕಂದಾಗೂ ನಾನು ಈ ಒಂದು ಫೋಟೋಗ್ರಾಮೆಟ್ರಿನ ಯೂಸ್ ಮಾಡ್ಕೊಳ್ತೀನಿ. ಆ ಒಂದು ಫೋಟೋಸ್ ಏನು ಬಂದಿರುತ್ತೆ, ಓವರ್ಲ್ಯಾಪಿಂಗ್ ಫೋಟೋಸಿಂದ ನಾನು 3D ಇಮೇಜಸ್ನ 3D ಮಾಡಲಿಂಗ್ನೂ ಮಾಡ್ಬೋದು. ಓಕೆ, ಯಾವುದೋ ಒಂದು ಟೆರೆಂದು 3D ಮಾಡಲಿಂಗ್ನೂ ಮಾಡ್ಬೋದು. ಸೊ ಈ ಎಲ್ಲ ಅಪ್ಲಿಕೇಶನ್ಸು ಫೋಟೋಗ್ರಾಮೆಟ್ರದಾಗಿರುತ್ತೆ. ಇನ್ನು ನೆಕ್ಸ್ಟ್ ನೋಡಿ, ಏರಿಯಲ್ ಸರ್ವೇಯಿಂಗು ಈಗಾಗಲೇ ಹೇಳಿದೆ. ಏರಿಯಲ್ ಸರ್ವೇಯಿಂಗಲ್ಲಿ ನಾನು ಡ್ರೋನ್ಸ್ನ, ಏರ್ಕ್ರಾಫ್ಟ್ಸ್ನ ಯೂಸ್ ಮಾಡಿಕೊಂಡು ಪರ್ಟಿಕ್ಯುಲರ್ ಒಂದು ಏರಿಯಾದು ಏನು ಮಾಡ್ತೀವಿ, ಅರ್ತ್ ಸರ್ಫೇಸಿನ ಒಂದು ಏರಿಯಾದು ಫೋಟೋಗ್ರಾಫ್ಸ್ನ ತೊಗೊಳ್ತೀವಿ. ಅದು ನಿಮಗೆ ಸೆನ್ಸರ್ಸ್ನ ಯೂಸ್ ಮಾಡ್ಕೊಂಡು ಆದರೂ ಮಾಡ್ಬೋದು, ಕ್ಯಾಮ್ರಾಸ್ ಆದರೂ ಯೂಸ್ ಮಾಡ್ಕೋಬೋದು. ಈ ಸೆನ್ಸರ್ಸು ಅಥವಾ ಕ್ಯಾಮ್ರಾಸ್ನ ಯಾವ್ದ್ರ ಮೇಲೆ ಮೌಂಟ್ ಮಾಡ್ತೀವಿ, ಏರ್ಕ್ರಾಫ್ಟ್ಸಲ್ಲಿ, ಹೆಲಿಕಾಪ್ಟರ್ಸ್ ಮೇಲೆ, ಡ್ರೋನ್ಸಲ್ಲಿ ಮೌಂಟ್ ಮಾಡಿರ್ತೀವಿ. ಓಕೆ, ಇದು ಏರಿಯಲ್ ಸರ್ವಿಂಗ್. ಸೊ ಇಲ್ಲಿ ನಾನು ನಿಮಗೆ ಹೇಳಿದೆ, ಇವನ್ನೆಲ್ಲ ಏರಿಯಲ್ ಸರ್ವಿಂಗಿಂದನೇ ಮಾಡ್ಕೊಳ್ತೀವಿ. ನೀವು ಕೆಳಗಡೆ ಏನು 500 ಕಿಲೋಮೀಟರ್ ಸ್ಕ್ವೇರ್ ಫಾರೆಸ್ಟ್, 200 ಕಿಲೋಮೀಟರ್ ಹೈವೇದು, ಮೌಂಟೇನೇಜ್ದು, ಫ್ಲಡೆಡ್ ಏರಿಯಾದ ನಾನು ಸರ್ವಿಂಗ್ ಮಾಡಬೇಕಂದ್ರೆ ಇವೆಲ್ಲ ಟೆಕ್ನಿಕ್ಸ್ನ ಏರಿಯಲ್ ಸರ್ವಿಂಗ್ ಮುಖಾಂತರ ನಾನು ಮಾಡ್ಕೋಬೋದು. ಎಲ್ಲಿ ನಾನು ಟೆರೆಸ್ಟ್ರಿಯಲ್ ಸರ್ವಿಂಗ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಲ್ಲಿ ಏರಿಯಲ್ ಸರ್ವಿಂಗ್ ಮಾಡ್ಕೊಳ್ತೀನಿ, ಅಂದರೆ ಏರಿಯಲ್ ಫೋಟೋಗ್ರಾಮೆಟ್ರಿ ಸರ್ವಿಂಗ್. ಎಲ್ಲಿ ನಾನು ಟೆರೆಸ್ಟ್ರಿಯಲ್ ಫೋಟೋಗ್ರಾಮೆಟ್ರಿ ಯೂಸ್ ಮಾಡ್ಕೊಳ್ಬೋದು ಅಲ್ಲಿ ಫೋಟೋಗ್ರಾಮೆಟ್ರಿನ ಯೂಸ್ ಮಾಡ್ಕೋದು. ಈಗ ನಾನು ಹೇಳಿದ್ನಲ್ಲ 20 ಎಕರೆ ಮಾಡೋದಕ್ಕೆ ನನಗೆ ಏರಿಯಲ್ ಸರ್ವಿಂಗ್ ಬೇಕಲ್ಲ, ಯಾಕಂದರೆ ಕ್ಯಾಪಿಟಲ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಅದೇ 20 ಎಕರೆನ ಟೆರೆಸ್ಟ್ರಿಯಲ್ ಫೋಟೋಗ್ರಾಮೆಟ್ರಿ ಸರ್ವಿಂಗ್ ಮಾಡ್ಬೋದು, ಯಾಕಂದರೆ ಕ್ಯಾಪಿಟಲ್ ಕಾಸ್ಟ್ ಕಮ್ಮಿ ಆಗುತ್ತೆ. ಟೆರೆಸ್ಟ್ರಿಯಲ್ ಫೋಟೋಗ್ರಾಮೆಟ್ರಿನಲ್ಲಿ ಏನು ಮಾಡ್ತಾರೆ, 20 ಎಕರೆನ ಸರ್ವಿಂಗ್ ಮಾಡೋದಕ್ಕೆ ಹೈ ಆಲ್ಟಿಟ್ಯೂಡ್ ಏರಿಯಾ ನೋಡಬೇಕು. ಹೈ ಆಲ್ಟಿಟ್ಯೂಡ್ ಏರಿಯಾ ಹತ್ರ ಹೋಗ್ಬಿಟ್ಟು ಆ ಫೋಟೋನ ಕ್ಯಾಮ್ರಾನ ಮೌಂಟ್ ಮಾಡಿ ಫೋಟೋಸ್ನ ತೊಗೊಳ್ತೀವಿ. ಅದೇ ಏರ್ಕ್ರಾಫ್ಟ್ನ ಯೂಸ್ ಮಾಡ್ಕೊಳ್ಬೇಕಂದ್ರೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ನಾನು ಏರಿಯಲ್ ಸರ್ವಿಂಗ್ ಯೂಸ್ ಮಾಡಲ್ಲ, ಟೆರೆಸ್ಟ್ರಿಯಲ್ ಫೋಟೋಗ್ರಾಮೆಟ್ರಿನ ಯೂಸ್ ಮಾಡ್ಕೊಳ್ತೀವಿ. ಸೊ ಇದನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಏನಂದರೆ ಟೆರೆಸ್ಟ್ರಿಯಲ್ ಅಥವಾ ಏರಿಯಲ್ ಸರ್ವಿಂಗ್ ಯೂಸ್ ಮಾಡ್ಕೊಳ್ಳೋದ್ರಿಂದ ಫಾಸ್ಟರು, ಸೇಫರು ಮತ್ತು ಮೋರ್ ಎಫಿಷಿಯೆಂಟ್ ಆಗಿರುತ್ತೆ ಯಾವಾಗ ಲಾರ್ಜ್ ಏರಿಯಾಸ್ನ ಸರ್ವೆ ಮಾಡಬೇಕಂತಂದಾಗ. ಓಕೆ, ಇದು ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಈಗ ಬೇಸಿಕ್ ಪ್ರಿನ್ಸಿಪಲ್ ಈಗಾಗಲೇ ನಾನು ಹೇಳಿದ್ದೀನಿ. ಬೇಸಿಕ್ ಪ್ರಿನ್ಸಿಪಲ್ ಅಂದರೆ ಏನು, ಫಂಡಮೆಂಟಲ್ ರೂಲ್. ಯಾವ ಮುಖಾಂತರ ನೀವು ಸರ್ವೇಯಿಂಗ್ ಮಾಡ್ತೀರಾ. ಸರ್ ಇವಾಗ ನಾನು ಏರಿಯಲ್ ಸರ್ವೇಯಿಂಗ್ ಬೇಕಂದರೆ ನೀವು ಹೆಂಗೆ ಮಾಡ್ತೀರಾ, ಅದೇ ಫಂಡಮೆಂಟಲ್ ರೂಲ್. ಈಗ ನೀವು ಯಾವುದೋ ಒಂದು ಅಡುಗೆನ ಪ್ರಿಪೇರ್ ಮಾಡಿ, ಚಾನ ಪ್ರಿಪೇರ್ ಮಾಡಿ ಅಥವಾ ಟೀನ ಪ್ರಿಪೇರ್ ಮಾಡಿ ಅಂದರೆ ಏನು ಮಾಡ್ತೀರಾ, ಹಾಲು ತರ್ತೀರಾ, ಅದಕ್ಕೆ ಟೀ ಪೌಡ್ರನ್ನ ಹಾಕ್ತೀರಾ, ಕುದಿಸ್ತೀರಾ, ಅದಾಗಿನ ನಂತರ ಏನು ಮಾಡ್ತೀರಾ, ಸೋಸ್ತೀರಾ. ಸೇಮ್ ಅದು ಫಂಡಮೆಂಟಲ್ ರೂಲ್, ಹಿಂಗೇ ಮಾಡಬೇಕು. ಇದು ಬಿಟ್ಟು ಬೇರೆ ಏನು ಮಾಡೋಕ್ಕೆ ಬರಲ್ಲ. ಫಸ್ಟ್ ಚಾ ಪೌಡ್ರನ್ನ ನೀವು ಕುದಿಸ್ತೀರಾ, ಕುದಿಸೋಕ್ಕಾಗಲ್ಲ, ಅದು ಫಂಡಮೆಂಟಲ್ ರೂಲ್ ಆಗಲ್ಲ. ಫಸ್ಟ್ ನೀವು ಹಾಲು ಕುದಿಸ್ತೀರಾ, ಸಕ್ಕರೆ ಬೇಕಂದರೆ ಸಕ್ಕರೆ ಹಾಕ್ತೀರಾ, ನೆಕ್ಸ್ಟ್ ಟೀ ಪೌಡ್ರ್ ಹಾಕ್ತೀರಾ, ಅವೆರಡನ್ನೂ ಕುದಿಸ್ತೀರಾ, ಅದಾಗಿನ ನಂತರ ಅದರಿಂದ ಬಂದಿರೋಂಥ ಟೀನ ಸೋಸ್ತೀವಿ, ಫೈನಲ್ ಆಗಿ ಟೀ ಪ್ರಾಡಕ್ಟ್ ಬಂತು. ಇದು ಫಂಡಮೆಂಟಲ್ ರೂಲ್, ಹಿಂಗೇ ಮಾಡಬೇಕು. ಇದೇ ಥರನೇ ಮಾಡಬೇಕು ಅನ್ನೋದಿದ್ರೆ ಅದೇ ಫಂಡಮೆಂಟಲ್ ರೂಲ್. ಸೇಮ್ ಅದೇ ಥರನೇ ಏರಿಯಲ್ ಸರ್ವಿಂಗಲ್ಲಿ ಏನು ಮಾಡ್ತೀರಾ, ಕ್ಯಾಮ್ರಾನ ಏರ್ಕ್ರಾಫ್ಟ್ ಮೇಲೆ ಮೌಂಟ್ ಮಾಡ್ತೀರಾ, ಡ್ರೋನ್ ಮೇಲೆ ಮೌಂಟ್ ಮಾಡ್ತೀರಾ. ಸೊ ಅದಾಗಿನ ನಂತರ ಏನು ಮಾಡ್ತೀವಿ, ಅಡ್ಜಸೆಂಟ್ ಫೋಟೋಸ್ನ ತೊಗೊಳ್ತೀವಿ. ಈ ಅಡ್ಜಸೆಂಟ್ ಫೋಟೋಸ್ ತೊಗೊಳ್ಬೇಕಾದ್ರೆ ಇವಾಗ ನೋಡಿ, ಇದು ನನಗೆ ಈ ಲ್ಯಾಂಡ್ ಇದೆ, ಈ ಲ್ಯಾಂಡನ್ನ ನಾನು ಫೋಟೋ ಮಾಡಬೇಕು. ಫಸ್ಟ್ ನಾನು ಕ್ರಾಫ್ಟ್ನ ಇಲ್ಲಿ ಕಳಿಸ್ತೀನಿ. ಏರ್ಕ್ರಾಫ್ಟ್ ಏನು ಮಾಡುತ್ತೆ, ಇಷ್ಟು ಏರಿಯಾದು ಫೋಟೋ ತೊಗೊಳುತ್ತೆ. ನೆಕ್ಸ್ಟ್ ಏರ್ಕ್ರಾಫ್ಟ್ ಏನು ಮಾಡುತ್ತೆ, ಇಷ್ಟು ಏರಿಯಾದು ಇಲ್ಲಿ ನೆಕ್ಸ್ಟ್ ಈ ಪೊಸಿಷನ್ಗೆ ಹೋಗುತ್ತೆ. ಆ ಏರಿಯಾ ಏನು ಮಾಡುತ್ತೆ, ಈ ಏರಿಯಾ ತೊಗೊಳುತ್ತೆ. ನೆಕ್ಸ್ಟ್ ಇನ್ನೊಂದು ಲೊಕೇಶನ್ಗೆ ಕಳಿಸ್ತೀನಿ ಏರ್ಕ್ರಾಫ್ಟ್ನ. ಆ ಏರ್ಕ್ರಾಫ್ಟ್ ಇನ್ನೊಂದು ಪೊಸಿಷನ್ಗೆ ಹೋಗುತ್ತೆ, ಇಲ್ಲಿಗೆ ಹೋಗಿದ ನಂತರ ಮತ್ತೆ ಈ ಒಂದು ಏರಿಯಾದ ಫೋಟೋ. ಸೊ ಇಲ್ಲೇನಾಯಿತು,
ಇದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿಕೊಂಡ್ರೆ ಇಲ್ಲಿ ಓವರ್ಲ್ಯಾಪಿಂಗ್ ಫೋಟೋಸ್ ಬಂತು. ಯಾವುದಾದ್ರು ಇದು ನೋಡಿ, ಈ ಏರಿಯಾ ಓವರ್ಲ್ಯಾಪಿಂಗ್ ಬಂತು, ಈ ಏರಿಯಾನು ಈ ಏರಿಯಾದಲ್ಲಿ ಓವರ್ಲ್ಯಾಪಿಂಗ್ ಬಂತು, ಈ ಏರಿಯಾನು ಇನ್ನೊಂದು ಪೊಸಿಷನ್ ತೊಗೊಂಡ್ರೆ ಈ ಏರಿಯಾನು ಓವರ್ಲ್ಯಾಪ್ ಆಗೋಗುತ್ತೆ. ಇಲ್ಲಿ ಯಾವುದೋ ಪೊಸಿಷನ್ ಬಂದರೆ ಸೊ ಈ ಓವರ್ಲ್ಯಾಪ್ ಆಗಿರೋಂಥ ಏರಿಯಾ ಇಲ್ಲಿ ನೋಡಿ, ಇಷ್ಟು ಓವರ್ಲ್ಯಾಪ್ ಆಯಿತು, ಇಷ್ಟು ಓವರ್ಲ್ಯಾಪ್ ಆಯಿತು, ಈ ಓವರ್ಲ್ಯಾಪ್. ಸೊ ಈ ಏರಿಯಾದು ಓವರ್ಲ್ಯಾಪ್ ಫೋಟೋ, ಈ ಏರಿಯಾದು ಓವರ್ಲ್ಯಾಪ್ ಫೋಟೋ, ಈ ಏರಿಯಾ ಓವರ್ಲ್ಯಾಪ್ ಫೋಟೋನ ಆ 3 ಫೋಟೋಸ್ನ ಯೂಸ್ ಮಾಡಿಕೊಂಡು ನಾನು ಏನು ಮಾಡ್ಬೋದು, ಇದನ್ನೇ ಅಡ್ಜಸೆಂಟ್ ಫೋಟೋಸ್ನ ಅಂತ ಅನ್ನೋದು, ಅಡ್ಜಸೆಂಟ್ ಫೋಟೋಗ್ರಾಫ್ಸ್ ಓವರ್ಲ್ಯಾಪ್ ಅಂತೇಳಿ. ಸೊ ಅಡ್ಜಸೆಂಟ್ ಈ ಫೋಟೋದು ಈ ಕ್ಯಾಮ್ರಾ ತೊಗೊಂಡಾಗ ಈ ಏರಿಯಾ ಕ್ರಿಯೇಟ್ ಆಗಿದೆ. ಇದು ಒಂದು ಫೋಟೋ ಆಯಿತಾ. ನೆಕ್ಸ್ಟ್ ಅದ್ರದ್ದು ಅಡ್ಜಸೆಂಟ್ ಫೋಟೋ ಯಾವುದಿದು, ಅದ್ರದ್ದು ಅಡ್ಜಸೆಂಟ್ ಫೋಟೋ ಯಾವುದಿದು. ಸೊ ಇವೆಲ್ಲ ಹಿಂಗಾಗಿದೆ ಓವರ್ಲ್ಯಾಪ್ಸಿಂದ ಬಂದಿರೋಂಥ ಫೋಟೋಗ್ರಾಫ್ಸ್, ಅದೇ ಇಲ್ಲ ಹೇಳ್ತಾರೆ ಅಡ್ಜಸೆಂಟ್ ಫೋಟೋ ಓವರ್ಲ್ಯಾಪ್ಸ್. ಅದಾಗಿ ನಂತರ ಏನಾಗುತ್ತೆ, ಆ ಓವರ್ಲ್ಯಾಪಿಂದ ಬಂದಿರೋಂಥ ಅಡ್ಜಸೆಂಟ್ ಫೋಟೋಗ್ರಾಫ್ಸ್ನ ನಾವೇನು ಯೂಸ್ ಮಾಡ್ಕೊಂಡು ಏನು ಮಾಡ್ತೀವಿ, 3D ಇಮೇಜಸ್ನ 3D ವ್ಯೂಸ್ನ ಕ್ರಿಯೇಷನ್ ಮಾಡ್ಕೊಳ್ತೀವಿ. ಈ ಟೆರೈನ್ದು 3D ವ್ಯೂಸ್ನ ಕ್ರಿಯೇಟ್ ಮಾಡ್ಕೊಳ್ತೀವಿ. ಆದಮೇಲೆ ಆ 3D ವ್ಯೂಸ್ನ ಕ್ರಿಯೇಟ್ ಮಾಡಿಕೊಂಡು ಇಂಜಿನಿಯರ್ಸ್ ಏನು ಮಾಡ್ತಾರೆ, ಅವ್ರಿಗೆ ಬೇಕಾಗಿರೋಂಥದ್ದನ್ನ ಮೆಷರ್ ಮಾಡ್ತಾರೆ. ಡಿಸ್ಟೆನ್ಸ್ ಇರ್ಬೋದು, ಹೈಟ್ ಇರ್ಬೋದು, ಏರಿಯಾ ಇರ್ಬೋದು, ವಾಲ್ಯೂಮ್ ಇರ್ಬೋದು, ಏನು ಬೇಕಾವು ಮೆಷರ್ಮೆಂಟ್ಸ್ ಏನು ಮಾಡಬೇಕು ಅದನ್ನು ಮಾಡ್ತಾರೆ ಅವರು ಫೋಟೋಗ್ರಾಫ್ಸ್ನ ಯೂಸ್ ಮಾಡಿಕೊಂಡು. ಇದು ಬೇಸಿಕ್ ಪ್ರಿನ್ಸಿಪಲ್ ಯಾವುದ್ರದ್ದು, ಏರ್ಕ್ರಾಫ್ಟ್ ಸರ್ವೇಯಿಂಗ್, ಏರಿಯಲ್ ಸರ್ವೇಯಿಂಗ್. ಟೆರೆಸ್ಟ್ರಿಯಲ್ ಸರ್ವೇಯಿಂಗಲ್ಲೂ ಸೇಮೆ, ಫೋಟೋಸೇ ತೆಗಿತಾರೆ, ಅಲ್ಲೂ ಅಡ್ಜಸೆಂಟ್ ಫೋಟೋಸ್ ಓವರ್ಲ್ಯಾಪ್ ಆಗ್ತವೆ. ಆ ಓವರ್ಲ್ಯಾಪ್ ಆಗಿರೋಂಥ ಫೋಟೋಸ್ನ ನಾವೇನು ಮಾಡ್ತೀವಿ, 3D ಇಮೇಜಸ್ನ ಕ್ರಿಯೇಟ್ ಮಾಡ್ಕೊಳ್ತೀವಿ, 3D ವ್ಯೂಸ್ನ ಕ್ರಿಯೇಟ್ ಮಾಡ್ತೀವಿ ಆ ಟೆರೇನ್ಸ್ದು. ಇದೇ ಬೇಸಿಕ್ ಪ್ರಿನ್ಸಿಪಲ್ ಆಫ್ ಏರಿಯಲ್ ಸರ್ವಿಂಗ್, ಟೆರೆಸ್ಟ್ರಿಯಲ್ ಸರ್ವಿಂಗ್ ಅಥವಾ ಫೋಟೋಗ್ರಾಮೆಟ್ರಿ ಇದು. ನೆಕ್ಸ್ಟ್ ಆಬ್ಜೆಕ್ಟಿವ್ಸ್ ಏನಪ್ಪ ಅಂತಂದು ನೋಡಿದ್ರೆ, ಆಬ್ಜೆಕ್ಟಿವ್ಸ್ ಅಂತಂದರೆ ಇಲ್ಲಿ 2 ವಿಧಾನದಲ್ಲಿ ನೋಡ್ಬೋದು. ಮೇಯ್ನ್ ಪರ್ಪಸ್ ಏನು, ಗೋಲ್ ಏನು, ನಿಮ್ಮದು ಟಾರ್ಗೆಟ್ ಏನು, ಏರಿಯಲ್ ಸರ್ವಿಂಗ್ ಏನಕ್ಕೆ ಯೂಸ್ ಮಾಡ್ತೀರಾ ಅನ್ನೋದೇ ಆ ಪಾಯಿಂಟ್ಸ್ನ ನೆನಪಿರ್ತೀನಿ. ಏರಿಯಲ್ ಸರ್ವಿಂಗ್ ಏನೇನಕ್ಕೆ ಯೂಸ್ ಮಾಡ್ತೀನಿ, ನಾನು ಸರ್ವಿಂಗ್ ಕಾಸ್ಟ್ನ ಕಮ್ಮಿ ಮಾಡೋದಕ್ಕೆ, ಹಾಗೂ ಮೈನ್ಯೂಟ್ ಡೀಟೇಲು ಬಿಡಬಾರ್ದು ಅಂತಂದರೆ ನಾನು ಏನು ಮಾಡಬೇಕಾಗುತ್ತೆ, ಏರಿಯಲ್ ಸರ್ವಿಂಗ್ ಮುಖಾಂತರನೇ ಮಾಡಬೇಕಾಗುತ್ತೆ. ಸರ್ವೇರು ಫೀಲ್ಡ್ಗೆ ಹೋಗಿ ಮಾಡಬೇಕಾದ್ರೆ ಕೆಲವೊಂದು ಪಾಯಿಂಟ್ಸ್ನ ಬಂದುಬಿಡ್ತಾರೆ, ಮರ್ತು ಬಿಡ್ತಾರೆ, ಅದನ್ನು ಆ ಪಾಯಿಂಟ್ನ ಸರ್ವೇನೇ ಮಾಡೋಕ್ಕೋಗಲ್ಲ, ಆ ಒಂದು ಪೊಸಿಷನ್ನ ಸರ್ವೇನೇ ಮಾಡೋಕ್ಕಾಗಲ್ಲ. ಹಾಗಾಗಿ ಏರಿಯಲ್ ಸರ್ವಿಂಗ್ ಅಲ್ಲಾದ್ರೆ ನೀವು ಫೋಟೋಸ್ನ ತೊಗೊಳ್ತಾರೆ, ಇಂಚ್ ಡಾಟಾನು ಕರೆಕ್ಟಾಗಿ ನೀವು ಫೋಟೋಸ್ನ ತೊಗೊಳಕ್ಕಾಗಂತ ಯಾವ ಒಂದು ಡಾಟಾನು ನಿಮ್ಮ ಮೇಯ್ನ್ ಡಾಟಾಯಿಂದ ಮಿಸ್ ಆಗಲ್ಲ. ಸೊ ಅದಕ್ಕೆ ನಾನು ಇಲ್ಲಿ ಹೇಳ್ತಿರೋದು ಕಾಸ್ಟ್ ಆಫ್ ಸರ್ವೇಯಿಂಗ್ನ ಡೌನ್ ಅಂದರೆ ಕಾಸ್ಟ್ ಆಫ್ ಸರ್ವೇಯಿಂಗ್ನ ಕಮ್ಮಿ ಮಾಡೋದಕ್ಕೆ. ಯಾವುದೇ ಡೀಟೇಲ್ಸ್ನ ಒಮಿಟ್ ಔಟ್ ಮಾಡದೆ ನಾನು ಸರ್ವೇಯಿಂಗ್ ಮಾಡಬೇಕಂದ್ರೆ ಏರಿಯಲ್ ಸರ್ವೇಯಿಂಗ್ನ ಯೂಸ್ ಮಾಡ್ತೀವಿ. ಅದಾದ ನಂತರ ಇನ್ಯಾಕ್ಸೆಸಬಲ್ ಏರಿಯಾಸು ಅಥವಾ ಇಂಪಾಸಿಬಲ್ ಏರಿಯಾಸ್ನು ನಾನು ಈಸಿಯಾಗಿ ಸರ್ವೇಯಿಂಗ್ ಮಾಡಬೇಕಂದ್ರೆ ಏರಿಯಲ್ ಸರ್ವೇಯಿಂಗ್ನೇ ಮಾಡ್ತೀನಿ. ಅದಾದ ನಂತರ ಲಾರ್ಜರ್ ಏರಿಯಾಸ್ನ ಶಾರ್ಟರ್ ಪೀರಿಯಡಲ್ಲಿ ಮಾಡಬೇಕಂದ್ರೂ ಏರಿಯಲ್ ಸರ್ವೇಯಿಂಗ್ನ ಯೂಸ್ ಮಾಡಿಕೊಂಡು ನಾವು ಸರ್ವೆ ಮಾಡ್ಬೋದು. ಹಾಗಾಗಿ ಇದೆಲ್ಲ ಆಬ್ಜೆಕ್ಟಿವ್ಸ್ ಆಗಿರುತ್ತೆ. ಸೊ ಆಬ್ಜೆಕ್ಟಿವ್ಸ್ ಏನೇನಿದೆ ಅಂತ ಎಲ್ಲ ತಿಳ್ಕೊಂಡಿರಬೇಕು. ಅಡ್ವಾಂಟೇಜಸ್ ಏನಿದೆ, ಲಿಮಿಟೇಷನ್ಸ್ ಏನಿದೆ ಅಂತೇಳಿ ಪ್ರೀವಿಯಸ್ ಆಗಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಅನಿಸುತ್ತೆ. ಸೊ ಇಲ್ಲಿ ನೋಡಿ, ಅಡ್ವಾಂಟೇಜಸ್ ಏನಪ್ಪ ಅಂದರೆ ಲಾರ್ಜ್ ಏರಿಯಾನ ಕ್ವಿಕ್ಕಾಗಿ ಸರ್ವೆ ಮಾಡ್ಬೋದು, ಇನ್ಯಾಕ್ಸೆಸಬಲ್ ಏರಿಯಾಸು ಮತ್ತು ಡಿಫಿಕಲ್ಟಿ ಏರಿಯಾಸ್ ಅಥವಾ ಹಜಾರ್ಡಸ್ ಏರಿಯಾಸ್ನ ಸರ್ವೆ ಮಾಡ್ಬೋದು. ಫೀಲ್ಡ್ ವರ್ಕ್ನ ರಿಡ್ಯೂಸ್ ಮಾಡುತ್ತೆ, ಅಂದರೆ ಟೈಮ್ ಶಾರ್ಟೇಜ್ ಕಮ್ಮಿ ಮಾಡೋದು. ಇಲ್ಲಿ ಡಿಟೇಲ್ಡ್ ಮ್ಯಾಪ್ಸ್ನ ಪ್ರೊಡ್ಯೂಸ್ ಮಾಡ್ಬೋದು, 3D ಮಾಡೆಲ್ಸ್ನೂ ಪ್ರೊಡ್ಯೂಸ್ ಮಾಡ್ಬೋದು. ಅಂದರೆ ಇವಾಗ ಯಾವುದೋ ಒಂದು ಮ್ಯಾಪ್ನ ಪ್ರೊಡ್ಯೂಸ್ ಮಾಡ್ತಾರೆ ಅಂದರೆ ಡಿಟೇಲ್ಡ್ ಆಗಿರುತ್ತೆ. ಆ ಮ್ಯಾಪ್ಸ್ನ ಯೂಸ್ ಮಾಡಿಕೊಂಡು ಓವರ್ಲ್ಯಾಪ್ ಮ್ಯಾಪ್ಸ್ನ ಯೂಸ್ ಮಾಡಿಕೊಂಡು ಓವರ್ಲ್ಯಾಪ್ ಫೋಟೋಸ್ನ ಯೂಸ್ ಮಾಡಿಕೊಂಡು 3D ಮಾಡೆಲ್ಸು ಡೆವಲಪ್ ಮಾಡ್ಬೋದು ಆ ಟೆರೇನ್ದು. ಅದೇ ಥರನೇ ಇಲ್ಲಿ ಟೈಮ್ ಟು ಟೈಮ್ ನೀವು ಈ ಪ್ರಾಸೆಸ್ನ ರಿಪೀಟ್ ಮಾಡ್ತಾ ಇದ್ದರೆ ನಿಮಗೇನಾಗ್ತಿರುತ್ತೆ, ಅಪ್ಡೇಟೆಡ್ ಡಾಟಾ ಸಿಗ್ತಾ ಇರುತ್ತೆ. ಇದೆಲ್ಲ ಅಡ್ವಾಂಟೇಜಸ್ ಆಫ್ ಏರಿಯಲ್ ಸರ್ವಿಂಗ್ ಆರ್ ಟೆರೆಸ್ಟ್ರಿಯಲ್ ಸರ್ವಿಂಗ್ ಆಗಿರುತ್ತೆ ಅಥವಾ ಫೋಟೋಗ್ರಾಮೆಟ್ರಿದು ಅಂತ ಅನ್ಬೋದು. ನೆಕ್ಸ್ಟ್ ಲಿಮಿಟೇಷನ್ಸ್ ನೋಡಿದ್ರೆ, ಈ ಫಾರ್ ಎಕ್ಸಾಂಪಲ್ ಏರಿಯಲ್ ಸರ್ವಿಂಗ್ದು ಬಂದಾಗ ಲಿಮಿಟೇಷನ್ಸ್ ಏನೇನಾಗುತ್ತೆ, ಈಗ ನೀವು ಡ್ರೋನ್ ಏರ್ಕ್ರಾಫ್ಟ್ನ ಸ್ಪೇಸಲ್ಲಿ ಕಳಿಸ್ಬೇಕು, ಅಟ್ಮಾಸ್ಫಿಯರ್ಗೆ ಹೈ ಆಲ್ಟಿಟ್ಯೂಡಲ್ಲಿ ಕಳಿಸ್ಬೇಕಂದ್ರೆ ವೆದರ್ ಕಂಡೀಷನ್ ಚೆನ್ನಾಗಿರಬೇಕು. ವೆದರ್ ಕಂಡೀಷನ್ ಪ್ರಾಪರ್ ಆಗಿಲ್ಲ ಅಂತಂದರೆ ನೀವು ಪ್ರಾಪರ್ ಇಮೇಜಸ್ನ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ಪ್ರಾಪರ್ ಇಮೇಜಸ್ ಇಲ್ಲ ಅಂದರೆ 3D ಮಾಡಲು ಇಲ್ಲ, ನಿಮಗೆ ಡೀಟೇಲ್ಡ್ ಮ್ಯಾಪ್ಸ್ನ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ಏನಪ್ಪ ಲಿಮಿಟೇಷನ್ ಅಂದರೆ ವೆದರು ಎಫೆಕ್ಟ್ ಆಗುತ್ತೆ. ಗುಡ್ ವೆದರ್ ಇದ್ದಾಗ ಮಾತ್ರ ಏರಿಯಲ್ ಸರ್ವೇಯಿಂಗ್ ಯೂಸ್ ಮಾಡೋದು. ಬ್ಯಾಡ್ ವೆದರ್ ಇತ್ತಂದರೆ ಇಮೇಜ್ ಕ್ವಾಲಿಟಿ ಎಫೆಕ್ಟ್ ಆಗುತ್ತೆ. ಕ್ಲೌಡು ಫಾಗ್ ಫಾರ್ಮ್ ಆದಾಗ ನಿಮಗೆ ಕ್ಲಿಯರ್ ವಿಸಿಬಿಲಿಟಿ ಇಲ್ಲದೆ ಇದ್ದಾಗ ಆಗಲೂ ನಿಮಗೆ ಇಮೇಜಸ್ನ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ, ಅಂದರೆ ಫೋಟೋಸ್ನ ತೊಗೊಳಕ್ಕಾಗಲ್ಲ. ಹಾಗಾಗಿ ಇದನ್ನೆಲ್ಲ ನೋಡ್ಕೊಳ್ಬೇಕಂದಾಗ ನಿಮಗೆ ಕೇರ್ಫುಲ್ ಫ್ಲೈಟ್ ಪ್ಲಾನಿಂಗ್ ಬೇಕಾಗುತ್ತೆ. ನೀವು ಯಾವಾಗ ಬೇಕಾಗ ಏರ್ಕ್ರಾಫ್ಟ್ನ ಬಿಟ್ಬಿಟ್ಟು ಫೋಟೋಸ್ನ ತೊಗೊಂಬರ್ತೀನಿ ಅನ್ನೋಕ್ಕಾಗಲ್ಲ. ಗುಡ್ ವೆದರ್ ಕಂಡೀಷನ್, ಎಲ್ಲ ವೆದರ್ ಕಂಡೀಷನ್ಸ್ ಕರೆಕ್ಟಾಗಿದೆ, ವಿಂಡ್ ಇಲ್ಲ, ಮತ್ತು ನನಗೆ ಏನೇನು ಅಟ್ಮಾಸ್ಫಿಯರಿಕ್ ಕಂಡೀಷನ್ಸ್ ಬರುತ್ತೆ ಆ ಎಲ್ಲ ಅಟ್ಮಾಸ್ಫಿಯರಿಕ್ ಕಂಡೀಷನ್ಸ್ ಮ್ಯಾಚ್ ಆಗೋ ಥರ ಇದೆ, ನಾನು ಗುಡ್ ಕ್ವಾಲಿಟಿ ಇಮೇಜಸ್ನ ಅಥವಾ ಫೋಟೋಸ್ನ ತೊಗೊಳ್ಬೋದು ಅಂತಂದಾಗ ಮಾತ್ರ ನೀವೇನು ಮಾಡಬೇಕಾಗುತ್ತೆ, ಏರಿಯಲ್ ಸರ್ವಿಂಗ್ ಯೂಸ್ ಮಾಡಬೇಕಾಗುತ್ತೆ. ಹಾಗಾಗಿ ಈ ಥರ ಇದ್ದಾಗ ನನಗೇನು ಬೇಕಾಗುತ್ತೆ, ಕೇರ್ಫುಲ್ ಫ್ಲೈಟ್ ಪ್ಲಾನಿಂಗ್ ಬೇಕಾಗುತ್ತೆ. ಅದಾಗಿ ನಂತರ ಅಕ್ಯುರೇಸಿ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಕ್ಯಾಲಿಬ್ರೇಷನ್ ಆ್ಯಂಡ್ ಕಂಟ್ರೋಲ್ ಮೇಲೆ ಡಿಪೆಂಡ್ ಆಗುತ್ತೆ ಏರಿಯಲ್ ಸರ್ವಿಂಗಲ್ಲಿ. ಸೊ ನೀವು ಪ್ರಾಪರಾಗಿ ಕ್ಯಾಲಿಬ್ರೇಟ್ ಮಾಡಬೇಕು ಆ ಒಂದು ಇಕ್ವಿಪ್ಮೆಂಟ್ನ ಪ್ರಾಪರಾಗಿ ಕಂಟ್ರೋಲ್ ಮಾಡಬೇಕು, ಆವಾಗಲೇ ನಿಮಗೆ ಅಕ್ಯುರೇಸಿ ಬರುತ್ತೆ. ಇಲ್ಲದೇ ಇದ್ದರೆ ಅಕ್ಯುರೇಸಿ ಬರೋಲ್ಲ ಯಾವುದರಲ್ಲಿ ತೊಗೊಳ್ಳೋಂಥ ಫೋಟೋಸಲ್ಲಿ. ಆ ಫೋಟೋಸಲ್ಲಿ ನಮಗೆ ಪ್ರಾಪರಾಗಿ ಓವರ್ಲ್ಯಾಪ್ ಆಗಿಲ್ಲ, ಪ್ರಾಪರಾಗಿ ನಾನು ಫೋಟೋಸ್ ತೊಗೊಳ್ಳಿಲ್ಲ ಅಂತಂದರೆ ನಿಮ್ಗೆ ಎಲ್ಲಿ ಬರಬೇಕು, ಅಕ್ಯುರೇಸಿ ಬರೋದೇ ಇಲ್ಲ. ಹಾಗಾಗಿ ಏನು ಫೋಟೋಸ್ ತೊಗೊಳುತ್ತಲ್ಲ ಆ ಒಂದು ಇಕ್ವಿಪ್ಮೆಂಟ್ದು
ಕ್ಯಾಲಿಬ್ರೇಷನ್ ಆಗಿರಬೇಕು. ಆ ಒಂದು ಇಕ್ವಿಪ್ಮೆಂಟ್ನ ಪ್ರಾಪರಾಗಿ ಕಂಟ್ರೋಲ್ ಮಾಡೋ ಥರ ಇದ್ದರೆ ಮಾತ್ರ ಗುಡ್ ಅಕ್ಯುರೇಸಿನ ನೀವು ಮೇಂಟೈನ್ ಮಾಡ್ಬೋದು. ಸೊ ಹಾಗಾಗಿ ಅಕ್ಯುರೇಸಿ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಕ್ಯಾಲಿಬ್ರೇಷನ್ ಆ್ಯಂಡ್ ಕಂಟ್ರೋಲ್ ಆಫ್ ದಟ್ ಇಕ್ವಿಪ್ಮೆಂಟ್. ಇವೆರಡನೇ ವರ್ಡ್ಸ್ ನೆನ್ಪಿಟ್ಕೊಳ್ಳಿ. ಅಕ್ಯುರೇಸಿ ಡಿಪೆಂಡ್ಸ್ ಅಪಾನ್ ಕ್ಯಾಲಿಬ್ರೇಷನ್ ಕಂಟ್ರೋಲ್ ಆಫ್ ದಿ ಇಕ್ವಿಪ್ಮೆಂಟ್. ಯಾವುದ್ರದ್ದು ಏರಿಯಲ್ ಸರ್ವೇಯಿಂಗ್ ಮಾಡೋಂಥ ಇಕ್ವಿಪ್ಮೆಂಟ್ದು. ಆದಮೇಲೆ ಇನಿಷಿಯಲ್ ಇಕ್ವಿಪ್ಮೆಂಟು ಮತ್ತು ಸಾಫ್ಟ್ವೇರ್ ಕಾಸ್ಟು ಹೈ ಇರುತ್ತೆ ಏರಿಯಲ್ ಸರ್ವೇಯಿಂಗಲ್ಲಿ. ಇವಾಗ ನೋಡಿ, ಡ್ರೋನ್ ತೊಗೊಳ್ಬೇಕು, ಇನಿಷಿಯಲ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಬಂದಿದ್ದ ನಂತರ ಫೋಟೋಸ್ನ ಬಂದರೆ ಏರಿಯಲ್ ಸರ್ವೇಯಿಂಗ್ ಮಾಡಿದ ನಂತರ ನೀವೇನು ಫೋಟೋಸ್ ತಗೊಳ್ತೀರ ಆ ಫೋಟೋಸ್ನ ಸಾಫ್ಟ್ವೇರ್ನ ಯೂಸ್ ಮಾಡ್ಕೊಳ್ಬೇಕು, ಸಾಫ್ಟ್ವೇರ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಹಾಗಾಗಿ ಇನಿಷಿಯಲ್ ಇಕ್ವಿಪ್ಮೆಂಟ್ ಕಾಸ್ಟ್ ಆ್ಯಂಡ್ ಸಾಫ್ಟ್ವೇರ್ ಕಾಸ್ಟ್ ಇಸ್ ಹೈ ಇನ್ ಕನ್ಸೆಪ್ಟ್ ಏರಿಯಲ್ ಸರ್ವೇಯಿಂಗ್ ಅಂತ ನೆನ್ಪಿಟ್ಕೊಳ್ಳಿ. ಇನ್ ಕೇಸ್ ಆಫ್ ಏರಿಯಲ್ ಸರ್ವೇಯಿಂಗ್ ಆ್ಯಂಡ್ ಟೆರೆಸ್ಟ್ರಿಯಲ್ ಸರ್ವೇಯಿಂಗ್ನು. ನೆಕ್ಸ್ಟ್ ಏರಿಯಲ್ ಸರ್ವೇಯಿಂಗ್ನ ಓವರಾಲ್ ಆಗಿ ಇಕ್ವಿಪ್ಮೆಂಟ್ ಡೆಫಿನೇಷನ್ ಕೊಡೋದ್ರೆ ಏರಿಯಲ್ ಸರ್ವೇಯಿಂಗ್ ಏನು, ಇದೊಂದು ಮೆಥಡು. ಯಾವ ಥರ ಮೆಥಡು, ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಳ್ತೀವಿ. ಎಲ್ಲಿಂದ, ಅರ್ತ್ ಸರ್ಫೇಸಿಂದ ಅಥವಾ ಯಾವುದಾದ್ರೂ ಒಂದು ಆಬ್ಜೆಕ್ಟಿಂದ. ಹೆಂಗೆ ಕಲೆಕ್ಟ್ ಮಾಡ್ತೀರಾ? ಥ್ರೂ ಏರ್ಕ್ರಾಫ್ಟ್ಸ್ ಆ್ಯಂಡ್ ಡ್ರೋನ್ಸ್. ಆ ಏರ್ಕ್ರಾಫ್ಟ್ಸ್ ಡ್ರೋನ್ಸ್ನ ಬರೀ ಅಷ್ಟೇ ಯೂಸ್ ಮಾಡ್ತೀರಾ? ಇಲ್ಲ, ಕ್ಯಾಮ್ರಾಸ್ ಯೂಸ್ ಮಾಡ್ತೀವಿ. ಬರೀ ಕ್ಯಾಮ್ರಾಸ್ ಯೂಸ್ ಮಾಡ್ತೀವಿ? ಇಲ್ಲ, ಸೆನ್ಸಾರ್ಸ್ನೂ ಯೂಸ್ ಮಾಡ್ತೀವಿ. ಸೊ ಕ್ಯಾಮ್ರಾಸ್ ಆ್ಯಂಡ್ ಸೆನ್ಸಾರ್ಸ್ನ ಯೂಸ್ ಮಾಡಿಕೊಂಡು ಆ ಕ್ಯಾಮ್ರಾಸ್ನ ಸೆನ್ಸಾರ್ಸ್ನ ಏರ್ಕ್ರಾಫ್ಟಿಗೆ ಮೌಂಟ್ ಮಾಡಿ ಆ ಏರ್ಕ್ರಾಫ್ಟ್ನ ನಾವು ಸ್ಪೇಸಲ್ಲಿ ಬಿಟ್ಟು ಆ ಏರ್ಕ್ರಾಫ್ಟ್ ಏನು ಮಾಡುತ್ತೆ, ಸ್ಪೇಸಲ್ಲಿಂದ ಅರ್ತ್ ಸರ್ಫೇಸ್ದು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡುತ್ತೆ. ಇದನ್ನೇ ನಾವು ಏರಿಯಲ್ ಸರ್ವೇಯಿಂಗ್ ಅಂತ ಹೇಳ್ತೀವಿ. ಈ ಮುಖಾಂತರ ನಾವೇನು ಮಾಡ್ಬೋದು, ಮ್ಯಾಪಿಂಗ್ ಮಾಡ್ಬೋದು, ಮೆಷರ್ಮೆಂಟ್ ಮಾಡ್ಬೋದು, ಇಂಜಿನಿಯರಿಂಗ್ ಪರ್ಪಸ್ಗೆ ಯೂಸ್ ಮಾಡ್ಬೋದು ಅಷ್ಟೇ. ಸೊ ಅದನ್ನೇ ನಾನು ಡೆಫಿನೇಷನಲ್ಲಿ ಬರ್ದೇನೆ. ಡೆಫಿನೇಷನ್ ಓದ್ಕೊಳ್ಳಿ. ಸೊ ಏರಿಯಲ್ ಸರ್ವೇಯಿಂಗ್ ಇಸ್ ದ ಮೆಥಡ್ ಆಫ್ ಕಲೆಕ್ಟಿಂಗ್ ಇನ್ಫಾರ್ಮೇಷನ್ ಅಬೌಟ್ ದಿ ಅರ್ತ್ ಸರ್ಫೇಸ್. ಹೆಂಗೆ ಫ್ರಮ್ ದಿ ಏರ್ಕ್ರಾಫ್ಟ್ ಆ್ಯಂಡ್ ಡ್ರೋನ್ಸ್ ಹೇಗೆ ಯೂಸ್ ಮಾಡ್ತಾರೆ, ಯೂಸಿಂಗ್ ಕ್ಯಾಮ್ರಾಸ್ ಆ್ಯಂಡ್ ಸೆನ್ಸರ್ಸ್. ಇವನ್ನೆಲ್ಲ ಯೂಸ್ ಮಾಡ್ಕೊಂಡು ನೀವು ಮ್ಯಾಪಿಂಗ್, ಮೆಷರ್ಮೆಂಟ್ ಆ್ಯಂಡ್ ಇಂಜಿನಿಯರಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಏರಿಯಲ್ ಕಾಂಪೊನೆಂಟ್ಸ್, ಏರ್ಕ್ರಾಫ್ಟ್ UAVs, ಕ್ಯಾಮ್ರಾಸು, GPS, GNS, ಇದು ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಂತ ಹೇಳಿ, ಮತ್ತು ಗ್ಲೋಬಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಅಂತ ಹೇಳ್ತೀವಿ, GNSS ಅಂತೇಳಿ. ಸೊ ಇವೆಲ್ಲರೂ ರಿಸೀವರ್ಸ್ ಆಗಿರ್ತವೆ. ಅದಾಗಿ ನಂತರ ಫ್ಲೈಟ್ ಪ್ಲಾನಿಂಗ್, ನಾನು ಹೇಳಿದ್ನಲ್ಲ, ಫ್ಲೈಟ್ ಪ್ಲಾನಿಂಗ್ ಸಾಫ್ಟ್ವೇರ್ ಇರಬೇಕು. ಅದಾಗಿ ನಂತರ ಗ್ರೌಂಡ್ ಕಂಟ್ರೋಲ್ ಪಾಯಿಂಟ್ಸ್ ಇರುತ್ತೆ. ನಾನು ಹೇಳಿದ್ನಲ್ಲ, ಗ್ರೌಂಡ್ ಕಂಟ್ರೋಲ್ ಪಾಯಿಂಟ್ಸ್ ಅಂದರೆ ಇವಾಗ ನಾನು ಇಷ್ಟು ಸರ್ವೇನ ಮಾಡಬೇಕಂದ್ರೆ ಇಲ್ಲಿ ಸೊ ಇವೆಲ್ಲ ಗ್ರೌಂಡ್ ಕಂಟ್ರೋಲ್ ಪಾಯಿಂಟ್ಸ್ ಅಂತ ಹೇಳ್ತೀವಿ. ಸೊ ಈ ಗ್ರೌಂಡ್ ಕಂಟ್ರೋಲ್ ಪಾಯಿಂಟ್ಸ್ ಯಾವಾಗ ಬೇಕು ಅವಾಗ ಮಾತ್ರ ಯೂಸ್ ಮಾಡ್ತೀವಿ. ಆಮೇಲೆ ಫೋಟೋಗ್ರಾಮೆಟ್ರಿಗೆ ಫೋಟೋಸ್ ಬಂದಿದ ನಂತರ ನೀವು ಆ ಫೋಟೋಸ್ನ ಯೂಸ್ ಮಾಡಿಕೊಂಡು ಆ ಸಾಫ್ಟ್ವೇರ್ಸ್ನಲ್ಲಿ ಡಂಪ್ ಮಾಡಿ ಆ ಸಾಫ್ಟ್ವೇರ್ನ ಯೂಸ್ ಮಾಡಿಕೊಂಡು ನಾವೇನು ಮಾಡ್ತೀವಿ, ಮ್ಯಾಪಿಂಗ್ನ 3D ಮಾಡೆಲ್ಸ್ನ ಕ್ರಿಯೇಟ್ ಮಾಡ್ತೀವಿ. ಹಾಗಾಗಿ ಫೋಟೋಗ್ರಾಮೆಟ್ರಿ ಸಾಫ್ಟ್ವೇರು ಬೇಕು. ಇವೆಲ್ಲ ಕಾಂಪೊನೆಂಟ್ಸ್ ಆಫ್ ಏರಿಯಲ್ ಸರ್ವಿಂಗ್ ಎಕ್ಸಾಂಪಲ್ ಕೇಳ್ಬೋದು. ಆದಮೇಲೆ ಟೈಪ್ಸ್ ಆಫ್ ಏರಿಯಲ್ ಸರ್ವಿಂಗ್, ಇದು ನಮಗೆ ಇಂಪಾರ್ಟೆಂಟ್. ಇವತ್ತಿನ ವೀಡಿಯೋದಲ್ಲಿ ಮೇನ್ ಆಗಿದೆ, ಡಿಸ್ಕಸ್ ಮಾಡಬೇಕು. ಟೈಪ್ಸ್ ಆಫ್ ಏರಿಯಲ್ ಸರ್ವೇಯಿಂಗಲ್ಲಿ ಫೋಟೋಗ್ರಾಮೆಟ್ರಿಯಲ್ಲಿ 2 ಟೈಪ್ಸ್ ಇದೆ ಅಂತ ಹೇಳಿದೆ, ಟೆರೆಸ್ಟ್ರಿಯಲ್ ಆ್ಯಂಡ್ ಏರಿಯಲ್ ಸರ್ವೇಯಿಂಗ್. ಏರಿಯಲ್ ಸರ್ವೇಯಿಂಗ್ ಮತ್ತು ಸಪ್ರೇಟ್ ಆಗಿದೆ. ಯಾಕೆ ಡಿಫ್ರೆಂಟ್ ಆಗಿದೆ ಅಂದರೆ, ನೋಡಿ, ಇದು ನನ್ನ ಲ್ಯಾಂಡು, ಈ ಲ್ಯಾಂಡನ್ನ ನಾನು ಸರ್ವೆ ಮಾಡಬೇಕು. ಈ ಲ್ಯಾಂಡನ್ನ ಸರ್ವೆ ಮಾಡಬೇಕಂದ್ರೆ ನಾನು ಏರಿಯಲ್ ಸರ್ವೇಯಿಂಗ್ನ ಮಾಡ್ತೀನಿ. ಈ ಲ್ಯಾಂಡ್ ಒಂದು ನಿಮಗೆ 200 ಸ್ಕ್ವೇರ್ ಕಿಲೋಮೀಟರ್ ಇರುತ್ತೆ ಅಂತ ಇಟ್ಕೊಳ್ಳೋಣ. 200 ಸ್ಕ್ವೇರ್ ಕಿಲೋಮೀಟರ್ ಇರುತ್ತೆ. ಸೊ 200 ಸ್ಕ್ವೇರ್ ಕಿಲೋಮೀಟರ್ ಯೂಸ್ ಮಾಡೋಕ್ಕಂದ್ರೆ ಟೆರೆಸ್ಟ್ರಿಯಲ್ ಫೋಟೋಗ್ರಾಮೆಟ್ರಿ ಸರ್ವೇಯಿಂಗ್ ಯೂಸ್ ಮಾಡ್ಕೊಳ್ಳೋಕ್ಕಾಗಲ್ಲ, ಏರಿಯಲ್ ಸರ್ವೇಯಿಂಗೇ ಯೂಸ್ ಮಾಡೋಕ್ಕೆ. ಯಾಕಂದರೆ ಅಷ್ಟು ದೊಡ್ಡ ಏರಿಯಾನ ನೀನು ಟೆರೆಸ್ಟ್ರಿಯಲ್ ಲ್ಯಾಂಡ್ ಮೇಲೆ ಯಾವುದೊಂದು ಹೈ ಆಲ್ಟಿಟ್ಯೂಡ್ ಇಟ್ಕೊಂಡು 200 ಸ್ಕ್ವೇರ್ ಕಿಲೋಮೀಟರ್ ಅಂತ ಏರಿಯಾನ ಕವರಪ್ ಮಾಡೋಕ್ಕಾಗಲ್ಲ ಕ್ಯಾಮ್ರಾ ಮುಖಾಂತರ, ಲ್ಯಾಂಡ್ ಮೇಲೆ, ಗ್ರೌಂಡ್ ಮೇಲೆ. ಅದೇ ನಾನು ಏರಿಯಲ್ ಮುಖಾಂತರ ಏರ್ಕ್ರಾಫ್ಟ್ನ ಕಳಿಸಿದ್ರೆ 200 ಸ್ಕ್ವೇರ್ ಕಿಲೋಮೀಟರ್ ಈಸಿಯಾಗಿ ಕಮ್ಮಿ ಟೈಮಲ್ಲಿ ಸರ್ವೇಯಿಂಗ್ ಮಾಡ್ಕೊಂಬರ್ಬೋದು, ಅಂದರೆ ಫೋಟೋಸ್ನ ತೊಗೊಂಬರ್ಬೋದು. ಸೊ ಹಾಗಾಗಿ ಈ 200 ಸ್ಕ್ವೇರ್ ಕಿಲೋಮೀಟರ್ ಯೂಸ್ ಮಾಡೋಕ್ಕಂದ್ರೆ ನನಗೆ ಏನು ಬೇಕು, ಡ್ರೋನ್ ಬೇಕು. ಡ್ರೋನ್ನ ನಾನು ಈ ಥರ ಯೂಸ್ ಮಾಡ್ತೀನಿ. ಓಕೆ, ಡ್ರೋನ್ ಅಂತ ಇಟ್ಕೊಳ್ಳಿ. ಇದು ಕ್ಯಾಮ್ರಾ, ಇದು ಕೆಳಗಡೆ ಇದೆಲ್ಲ ಇದೇ ಕ್ಯಾಮ್ರಾ ಅಂತ ಇಟ್ಕೊಳ್ಳೋಣ. ಸೊ ಈ ಕ್ಯಾಮ್ರಾ ಮುಖಾಂತರ ನಾನೇನು ಮಾಡಬೇಕು, ಈ ಫೋಟೋಸ್ನ ತೊಗೊಳ್ಬೇಕು. ಸೊ ಫೋಟೋಸ್ನ ಹಿಂಗೆ ತೊಗೊಳ್ತೀರಾ. ಓಕೆ, ಫೋಟೋಸ್ ಹಿಂಗೆ ತೊಗೊಳ್ತಾನೆ ಅಂತ ಇಟ್ಕೊಳ್ಳಿ. ಸೊ ಇನ್ನೊಂದು ಯಾವುದೋ ಒಂದು ಲೊಕೇಶನ್ ಬೇಕೇ ಬೇಕು, ಯಾಕಂದರೆ 3 ಫೋಟೋಸ್ ನನಗೆ ಇಲ್ಲಿ ಬೇಕಾಗುತ್ತೆ. ಎಂಟೈರ್ ಲ್ಯಾಂಡ್ದು ಇದು ಮಾಡಬೇಕಂದ್ರೆ, ಸರ್ವೇಯಿಂಗ್ ಮಾಡಬೇಕಂದ್ರೆ ಇಷ್ಟು ನೋಡಿ, ಇದು ನೋಡಿ ಓವರ್ಲ್ಯಾಪ್ ಆಗಿದೆಯಲ್ಲ ಈ ಫೋಟೋ, ಇಲ್ಲಿ ಒಂದು ಓವರ್ಲ್ಯಾಪ್ ಆಗಿದೆ. ಸೊ ಹಾಗಾಗಿ ಈ ಏರಿಯಾದು ಫೋಟೋ ಸಿಕ್ತು, ಈ ಏರಿಯಾದು ಫೋಟೋ ಸಿಕ್ತು, ನನಗೆ ಕವರಪ್ಪ ಆಯ್ತು ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಇದರೊಳಗಡೆ ಕ್ಯಾಮ್ರಾ ನೋಡಿ ನಿಮಗೆ ವರ್ಟಿಕಲ್ ಏರಿಯಲ್ ಸರ್ವೇಯಿಂಗ್ ಏನು, ಮತ್ತು ಇನ್ನೊಂದು ಇದೆ ವರ್ಟಿಕಲ್ ಏರಿಯಲ್ ಸರ್ವೇಯಿಂಗು, ಮತ್ತು ಇನ್ನೊಂದು ಆಬ್ಲಿಕ್ಯೂ ಸರ್ವೇಯಿಂಗ್. ಇಲ್ಲಿದೆ ನೋಡಿ, ಆಬ್ಲಿಕ್ಯೂ ಏರಿಯಲ್ ಸರ್ವೇಯಿಂಗು. ವರ್ಟಿಕಲ್ ಏರಿಯಲ್ ಸರ್ವೇಯಿಂಗ್ ಆ್ಯಂಡ್ ಆಬ್ಲಿಕ್ಯೂ ಏರಿಯಲ್ ಸರ್ವೇಯಿಂಗ್ ಏನಪ್ಪ ಡಿಫ್ರೆನ್ಸ್ ಅಂದರೆ, ವರ್ಟಿಕಲ್ ಏರಿಯಲ್ ಸರ್ವೇಯಿಂಗಲ್ಲಿ ಏರ್ಕ್ರಾಫ್ಟ್ಗೆ ಏನು ಕ್ಯಾಮ್ರಾನ ಫಿಕ್ಸ್ ಮಾಡ್ತೀನಿ ಆ ಕ್ಯಾಮ್ರಾ ವರ್ಟಿಕಲ್ ಡೈರೆಕ್ಷನಲ್ಲಿ ಫೋಟೋ ತೊಗೊಳುತ್ತೆ. ವರ್ಟಿಕಲ್ ಅಂದರೆ ಪರ್ಪೆಂಡಿಕ್ಯುಲರ್ ಟು ದಿ ಫೀಲ್ಡ್ಗೆ. ಅದೇ ನನ್ನ ಕ್ಯಾಮ್ರಾ, ಅದೇ ನನ್ನ ಒಂದು ಡ್ರೋನು ಏನಾದರೂ ಟಿಲ್ಟ್ ಆಗಿ ಈ ಥರ ಟಿಲ್ಟ್ ಆಗಿ ಈ ಏರಿಯಾದ ಈ ಥರ ತೊಗೊಳ್ತಾ ಇದೆ ಅಂತಂದರೆ ವರ್ಟಿಕಲ್ ಆಗಿಲ್ಲ, ಕ್ಯಾಮ್ರಾ ಹಿಂಗೆ ಯಾವುದೋ ಒಂದು ಇಂಕ್ಲೈನ್ಡ್ ಪೊಸಿಷನ್ ಇದೆ, ಇಂಕ್ಲೈನ್ಡ್ ಪೊಸಿಷನಲ್ಲಿಂದ ನಾನು ಫೋಟೋಗ್ರಾಫೀಸ್ ತೊಗೊಳ್ತಾ ಇದ್ದೇನೆ ಅಂದರೆ ಅದು ಆಬ್ಲಿಕ್ಯೂ ಸರ್ವಿಂಗ್ ಆಗುತ್ತೆ. ಇಲ್ಲಿ ಇಂಕ್ಲೈನ್ಡ್ ಪೊಸಿಷನ್ ಏನಿದೆಯಲ್ಲ, ಇಂಕ್ಲೈನ್ಡ್ ಆ್ಯಂಗಲು ವೇರಿಯೇಷನು. ಈಗ 0 to 30 ಡಿಗ್ರಿ, ಏನು 0 to 30 ಡಿಗ್ರಿ, ಮತ್ತು ಆದಮೇಲೆ 30 ಡಿಗ್ರಿ, ಅದು ಇಂಟೆನ್ಷನಲಿ ನಾವು ಆ್ಯಂಗಲ್ನ ಸೆಟ್ ಮಾಡ್ಕೊಳ್ತೀವಿ, ಲೋ ಆಬ್ಲಿಕ್ಯೂನಲ್ಲಿ ಮತ್ತು ಹೈ ಆಬ್ಲಿಕ್ಯೂನಲ್ಲಿ. ಇನ್ ಕೇಸ್ ಏನಾದರೂ ಕ್ಯಾಮ್ರಾ ಆ್ಯಂಗಲು 15 to 30 ಡಿಗ್ರಿ ಇತ್ತಂದರೆ ಅದು ಲೋ ಆಬ್ಲಿಕ್ಯೂ ಆಗುತ್ತೆ.
ಹೈ ಆಬ್ಲಿಕ್ಯೂನಲ್ಲಿ ಕ್ಯಾಮ್ರಾ ಆ್ಯಂಗಲ್ ಏನಾಗಿರಬೇಕು, ಇಂಟೆನ್ಷನಲಿ ಇನ್ಕ್ಲೈನ್ಡ್ ಅಬೌಟ್ 60 ಡಿಗ್ರಿ 15 to 30 ಡಿಗ್ರಿ ಆದರೆ ಲೋ ಆಬ್ಲಿಕ್ಯೂ. ಅದೇ ಹೈ ಆಬ್ಲಿಕ್ಯೂನಲ್ಲಿ 60 ಡಿಗ್ರಿ 30 ಡಿಗ್ರಿ ಮೇಲ್ಗಡೆನೇ ಅಂತ ಇಟ್ಕೊಳ್ಳಿ, 60 ಡಿಗ್ರಿಗೆ ನಾನು ಏನಾದ್ರು ಆ್ಯಂಗಲ್ನ ಟಿಲ್ಟ್ ಮಾಡ್ಕೊಂಡಿದ್ರೆ ಅದು ಹೈ ಆಬ್ಲಿಕ್ಯೂ ಸರ್ವಿಂಗ್ ಆಗುತ್ತೆ. ಸೊ ಆಬ್ಲಿಕ್ಯೂ ಸರ್ವಿಂಗಲ್ಲಿ ಏನು ಮಾಡ್ತೀವಿ, ಕ್ಯಾಮ್ರಾದು ಆ್ಯಂಗಲ್ನ ಚೇಂಜ್ ಮಾಡ್ತೀವಿ, ಕ್ಯಾಮ್ರಾದು ಪೊಸಿಷನ್ನ ಸರ್ಟೆನ್ ಆ್ಯಂಗಲ್ಗೆ ಸೆಟ್ ಮಾಡ್ಕೊಳ್ತೀವಿ. ಅದು ಇಂಟೆನ್ಷನಲಿನೇ ಮಾಡ್ಕೊಳ್ತೀವಿ, ಅಂದರೆ ಬೇಕಾಗಿಯೇ ಮಾಡ್ಕೊಳ್ತೀವಿ. ಆವಾಗ ನಾನು ಅದನ್ನು ಆಬ್ಲಿಕ್ಯೂ ಸರ್ವಿಂಗ್ ಕ್ಲಾಸಿಫಿಕೇಷನ್ ತೊಗೊಳ್ತೀವಿ. ಆಬ್ಲಿಕ್ಯೂ ಆ್ಯಂಗಲ್ ಸರ್ವಿಂಗಲ್ಲಿ 2 ಥರ, ಲೋ ಆಬ್ಲಿಕ್ಯೂ ಮತ್ತು ಹೈ ಆಬ್ಲಿಕ್ಯೂ. ಲೋ ಆಬ್ಲಿಕ್ಯೂ ಅಲ್ಲಿ ಏನಾದರೆ 15 to 30 ಡಿಗ್ರಿ ಆ್ಯಂಗಲ್ಗೆ ಕ್ಯಾಮ್ರಾನ ಸೆಟ್ ಮಾಡ್ಕೊಳ್ಬೇಕು. ಹೈ ಆಬ್ಲಿಕ್ಯೂನಲ್ಲಿ ಏನು ಮಾಡ್ತೀವಿ, 60 ಡಿಗ್ರಿಗೆ ಆ್ಯಂಗಲ್ನ ಆ್ಯಂಗಲ್ನ ಸೆಟ್ ಮಾಡ್ಕೊಳ್ತೀವಿ, ಯಾವುದ್ರದ್ದು ಕ್ಯಾಮ್ರಾ ಆ್ಯಂಗಲ್. ಸೊ ಇಷ್ಟು ನಿಮಗೆ ಗೊತ್ತಿರಬೇಕಿದು. ಈಗ ನೋಡಿ ವರ್ಟಿಕಲ್ ಸರ್ವಿಂಗಲ್ಲಿ ಇಲ್ಲಿ ಹೇಳಿದ್ದೀನಿ, ಕ್ಯಾಮ್ರಾದು ಆ್ಯಕ್ಸಿಸ್ನ ಏನು ಮಾಡ್ತೀವಿ, ವರ್ಟಿಕಲಿ ಪ್ಲೇಸ್ ಮಾಡ್ತೀವಿ. ಸೊ ದ ಕ್ಯಾಮ್ರಾ ಆ್ಯಕ್ಸಿಸ್ ಇಸ್ ಕೆಪ್ಟ್ ವರ್ಟಿಕಲಿ, ನಿಯರ್ಲಿ ವರ್ಟಿಕಲಿನೇ, ಎಕ್ಸಾಕ್ಟ್ಲಿ ವರ್ಟಿಕಲು, ನಿಯರ್ಲಿ ವರ್ಟಿಕಲ್ ಅಂದರೆ ಎಕ್ಸಾಕ್ಟ್ಲಿ ವರ್ಟಿಕಲ್ ಅಂತಲೇ ಇಟ್ಕೊಳ್ಳಿ, ಆನ್ ದಿ ಗ್ರೌಂಡ್. ಇವಾಗ ಇದು ನನ್ನ ಡ್ರೋನ್ ಅಂತಂದರೆ ಈ ಡ್ರೋನಿಗೆ ಇದು ಕ್ಯಾಮ್ರಾ ಅಂತ ಇಟ್ಕೊಳ್ಳಿ, ಇದು ಕ್ಯಾಮ್ರಾ ಅಂತ ಇಟ್ಕೊಳ್ಳಿ. ಆ ಕ್ಯಾಮ್ರಾದ ಆ್ಯಕ್ಸಿಸ್ ಏನಿರುತ್ತಲ್ಲ, ಕ್ಯಾಮ್ರಾದ ಆ್ಯಕ್ಸಿಸ್ ವರ್ಟಿಕಲ್ ಆಗಿರುತ್ತೆ ಗ್ರೌಂಡಿಗೆ 90 ಡಿಗ್ರಿ. ಓಕೆ, ಈ ಥರ ಇದನ್ನು ನಾನು ವರ್ಟಿಕಲ್ ಸರ್ವಿಂಗ್ ಅಂತ ಕರಿತೀವಿ, ವರ್ಟಿಕಲ್ ಏರಿಯಲ್ ಸರ್ವಿಂಗ್ ಅಂತ ಕರಿತೀವಿ. ಸೊ ದ ಕ್ಯಾಮ್ರಾ ಆ್ಯಕ್ಸಿಸ್ ಇಸ್ ಕೆಪ್ಟ್ ವರ್ಟಿಕಲ್ ಟು ದಿ ಗ್ರೌಂಡ್. ಇದೇನು ಮಾಡುತ್ತೆ, ಪ್ರೊಡ್ಯೂಸರ್ಸ್ ವರ್ಟಿಕಲ್ ಫೋಟೋಗ್ರಾಫ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಇದರಲ್ಲಿ ಮಿನಿಮಮ್ ಡಿಸ್ಟಾರ್ಷನ್ ಇರುತ್ತೆ, ಯಾವುದರಲ್ಲಿ, ವರ್ಟಿಕಲ್ ಏರಿಯಲ್ ಸರ್ವಿಂಗಲ್ಲಿ. ಏನು ಸರ್ ಇದು ಡಿಸ್ಟಾರ್ಷನ್ ಅಂತಂದರೆ, ಈಗ ನೋಡಿ ಫಾರ್ ಎಕ್ಸಾಂಪಲ್ ನನಗೆ ಅದು ಡಿಸ್ಟಾರ್ಷನ್ ಅಂತ ಅನ್ಬಾರ್ದು, ಬಟ್ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಈಗ ಇದು ಲ್ಯಾಂಡ್ ಅಂತ ಇಟ್ಕೊಳ್ಳಿ, ಈ ಲ್ಯಾಂಡ್ಗೆ ಅರ್ಥಕ್ವೇಕ್ ಬಂದರೆ ಏನಾಗುತ್ತೆ, ಲ್ಯಾಂಡ್ ಸ್ವಲ್ಪ ಹಿಂಗೆ ಕ್ರ್ಯಾಕ್ ಆಗುತ್ತೆ. ಸೊ ಇದನ್ನು ನಾನು ಏನಂತ ಹೇಳ್ಬೋದು, ಡಿಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಅಥವಾ ನೀವು ಒಂದು ಟೇಬಲ್ ಮೇಲೆ ಯಾವುದೋ ಒಂದು ಇಮೇಜ್ನ, ಯಾವುದೋ ಒಂದು ಬ್ಲಾಕ್ನ ಕ್ರಿಯೇಟ್ ಮಾಡಿಟ್ಟಿರ್ತಾರೆ, ಚಿಕ್ಕ ಪೀಸಸ್ನ ಯೂಸ್ ಮಾಡಿಕೊಂಡು ಟೇಬಲ್ನ ಏನು ಮಾಡಿಬಿಡ್ತೀನಿ, ನಾನು ಶೇಕ್ ಮಾಡ್ತೀನಿ. ಅವಾಗ ಏನಾಗುತ್ತೆ, ಈ ಪೀಸಸ್ ಎಲ್ಲ ಒಂದೊಂದು ಕಡೆಗೆ ಹಿಂಗೆ ಹೋಗ್ಬಿಡುತ್ತೆ. ಸೊ ಏನಾಯಿತು, ಅದು ಶೇಪ್ ಡಿಸ್ಟಾರ್ಟ್ ಆಯಿತು. ಸೊ ಮಿನಿಮಮ್ ಡಿಸ್ಟಾರ್ಷನ್, ಈ ಥರದ ಮಿನಿಮಮ್ ಡಿಸ್ಟಾರ್ಷನ್ನ ನಾನು ಎಲ್ಲಿ ನೋಡ್ಬೋದು, ಏರಿಯಲ್ ಸರ್ವಿಂಗಲ್ಲಿ ನೋಡ್ಬೋದು. ಫೋಟೋಸು ಎಕ್ಸಾಕ್ಟ್ ಆಗಿಲ್ದಂಗೆ ಸ್ವಲ್ಪ ಡಿಸ್ಟಾರ್ಷನ್, ಕಮ್ಮಿ ಡಿಸ್ಟಾರ್ಷನ್, ಭಾಳ ಮೈನ್ಯೂಟ್ ಡಿಸ್ಟಾರ್ಷನ್ನ ನಾನು ವರ್ಟಿಕಲ್ ಏರಿಯಲ್ ಸರ್ವಿಂಗಲ್ಲಿ ನೋಡ್ಬೋದು. ಸೊ ವರ್ಟಿಕಲ್ ಏರಿಯಲ್ ಸರ್ವಿಂಗಲ್ಲಿ ಏನೇನು ನೆನ್ಪಿಟ್ಕೊಳ್ಬೇಕು, ಕ್ಯಾಮ್ರಾದ ಆ್ಯಕ್ಸಿಸು ಎಕ್ಸಾಕ್ಟ್ಲಿ ವರ್ಟಿಕಲ್ ಟು ದಿ ಗ್ರೌಂಡ್ ಆಗಿರುತ್ತೆ. ಈ ಒಂದು ವರ್ಟಿಕಲ್ ಸರ್ವಿಂಗಲ್ಲಿ ವರ್ಟಿಕಲ್ ಫೋಟೋಗ್ರಾಫರ್ಸ್ನ ತೊಗೊಳ್ತೀರಾ, ಇದರಲ್ಲಿ ಮಿನಿಮಮ್ ಡಿಸ್ಟಾರ್ಷನ್ ಇರುತ್ತೆ. ಇದನ್ನು ನೀವೇನೇನಕ್ಕೆ ಯೂಸ್ ಮಾಡ್ತೀರಾ, ಟೋಪೋಗ್ರಾಫಿಕ್ ಮ್ಯಾಪಿಂಗಿಗೆ ಯೂಸ್ ಮಾಡ್ತೀವಿ, ಲ್ಯಾಂಡ್ ಸರ್ವಿಂಗಿಗೆ ಯೂಸ್ ಮಾಡ್ತೀವಿ ಮತ್ತು ಅರ್ಬನ್ ಪ್ಲಾನಿಂಗಿಗೆ ಯೂಸ್ ಮಾಡ್ತೀವಿ. ವರ್ಟಿಕಲ್ ಏರಿಯಲ್ ಸರ್ವಿಂಗ್. ವರ್ಟಿಕಲ್ ಏರಿಯಲ್ ಸರ್ವಿಂಗ್ ಅಂದರೆ ಏನು ನೆನಪರ್ಬೇಕಂದ್ರೆ, ಕ್ಯಾಮ್ರಾನ ಎಕ್ಸಾಕ್ಟ್ಲಿ ವರ್ಟಿಕಲ್ ಟು ದಿ ಗ್ರೌಂಡ್. ಇದು ನನ್ನ ಗ್ರೌಂಡು, ಕ್ಯಾಮ್ರಾದು ಆ್ಯಕ್ಸಿಸ್ ಏನಿರುತ್ತಲ್ಲ, ಕ್ಯಾಮ್ರಾದ ಆ್ಯಕ್ಸಿಸ್ನ ಎಕ್ಸಾಕ್ಟ್ಲಿ ವರ್ಟಿಕಲ್ ಆಗಿಡ್ತೀವಿ. ಯಾವುದಕ್ಕೆ, ಗ್ರೌಂಡಿಗೆ. ಇದು ಗ್ರೌಂಡು, ಇದು ಕ್ಯಾಮ್ರಾದ ಆ್ಯಕ್ಸಿಸ್. ಈಗ ನನಗೆ ಶಾಫ್ಟ್ ಇದಂತ ಇಟ್ಕೊಳ್ಳಿ, ಶಾಫ್ಟ್ದು ಆ್ಯಕ್ಸಿಸ್ ಬರುತ್ತಾ. ಸೊ ಅದೇ ಥರನೇ ಕ್ಯಾಮ್ರಾದು ಎಕ್ಸಾಕ್ಟ್ಲಿ ಮಿಡಲಲ್ಲಿಂದ ಆ್ಯಕ್ಸಿಸ್ ಅಂತ ನಾನು ಕನ್ಸಿಡರ್ ಮಾಡಿ ಡ್ರಾ ಮಾಡಿಕೊಂಡ್ರೆ, ಆ ಒಂದು ಆ್ಯಕ್ಸಿಸು, ಕ್ಯಾಮ್ರಾದ ಆ್ಯಕ್ಸಿಸ್ ಹೆಂಗಿರುತ್ತೆ ಅಂದರೆ ಗ್ರೌಂಡ್ಗೆ ಎಕ್ಸಾಕ್ಟ್ಲಿ ವರ್ಟಿಕಲ್ ಆಗಿರುತ್ತೆ. ಇದರಲ್ಲಿಂದ ನಾನು ಫೋಟೋಸ್ ತೊಗೊಳ್ತೀನಲ್ಲ, ಈ ಕ್ಯಾಮ್ರಾಯಿಂದ ಬರೋಂಥ ಫೋಟೋಸ್ನ ವರ್ಟಿಕಲ್ ಫೋಟೋಗ್ರಾಫ್ಸ್ ಅಂತ ಕರಿತೀವಿ. ಈ ಫೋಟೋಗ್ರಾಫ್ಸಲ್ಲಿ ಡಿಸ್ಟಾರ್ಷನ್ ಏನಿರುತ್ತೆ, ಮಿನಿಮಮ್ ಡಿಸ್ಟಾರ್ಷನ್ ಇರುತ್ತೆ. ಸೊ ಈ ಥರದ ಒಂದು ಫೋಟೋಗ್ರಾಫಿನ ನಾನು ಯೂಸ್ ಮಾಡ್ತೀನಿ ಅಂದರೆ ಟೋಪೋಗ್ರಾಫಿ ಮ್ಯಾಪಿಂಗ್ ಮಾಡೋದಕ್ಕೆ, ಲ್ಯಾಂಡ್ ಸರ್ವೇಯಿಂಗ್ ಮಾಡೋದಕ್ಕೆ, ಲ್ಯಾಂಡ್ ಮತ್ತು ಅರ್ಬನ್ ಪ್ಲಾನಿಂಗ್ ಮಾಡೋದಕ್ಕೆ ವರ್ಟಿಕಲ್ ಏರಿಯಲ್ ಸರ್ವಿಂಗ್ನ ಯೂಸ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಆಬ್ಲಿಕ್ಯೂ ಏರಿಯಲ್ ಸರ್ವಿಂಗು ಮತ್ತು ಆಬ್ಲಿಕ್ಯೂ ಏರಿಯಲ್ ಸರ್ವಿಂಗ್. ಆಬ್ಲಿಕ್ಯೂ ಏರಿಯಲ್ ಸರ್ವಿಂಗಿಗೆ ಮತ್ತು ಆಬ್ಲಿಕ್ಯೂ ಏರಿಯಲ್ ಸರ್ವಿಂಗಲ್ಲಿ ಅಂದ್ರೆ ಏನು, ಇಲ್ಲಿ ನೋಡಿ ಕ್ಯಾಮ್ರಾದ ಆ್ಯಕ್ಸಿಸ್ನ ಇಂಟೆನ್ಷನಲಿ ಏನು ಮಾಡ್ತೀವಿ, ಟಿಲ್ಟ್ ಮಾಡ್ತೀವಿ, ಎಲ್ಲಿಂದ, ವರ್ಟಿಕಲ್ ಪೊಸಿಷನಿಂದ. ಹಾಗಾಗಿ ಆಬ್ಲಿಕ್ಯೂ ಏರಿಯಲ್ ಸರ್ವಿಂಗಲ್ಲಿ 2 ಥರ ಇದೆ, ಲೋ ಆಬ್ಲಿಕ್ಯೂ ಏರಿಯಲ್ ಸರ್ವಿಂಗ್, ಹೈ ಆಬ್ಲಿಕ್ಯೂ ಏರಿಯಲ್ ಸರ್ವಿಂಗ್. ಇವೆರಡಕ್ಕೆ ಏನಪ್ಪ ಡಿಫ್ರೆನ್ಸ್, ಹೆಂಗಪ್ಪ ನಾವು ಇದನ್ನು ಐಡೆಂಟಿಫೈ ಮಾಡ್ಕೊಳ್ಳೋದಂದರೆ, ಲೋ ಆಬ್ಲಿಕ್ಯೂ ಸರ್ವಿಂಗ್ ಅಂದು ನಿಮಗೆ ಕ್ಯಾಮ್ರಾದ ಆ್ಯಕ್ಸಿಸ್ನ ಇಂಟೆನ್ಷನಲಿ ಎಷ್ಟು ಟಿಲ್ಟ್ ಮಾಡ್ತೀರಾ, 15ರಿಂದ 30 ಡಿಗ್ರಿಗೆ ಟಿಲ್ಟ್ ಮಾಡ್ತೀರಾ ವರ್ಟಿಕಲ್ ಪೊಸಿಷನಿಂದ. ಇದು ಕ್ಯಾಮ್ರಾಸ್ ಆ್ಯಕ್ಸಿಸ್ ಅಲ್ಲ, ವರ್ಟಿಕಲ್ ಆಗಿದ್ದರೆ. ಇದೇ ಆ್ಯಕ್ಸಿಸಿಂದ ನಾನು ರೆಫರೆನ್ಸ್ ಆಗಿ ತೊಗೊಂಡ್ರೆ, ಕ್ಯಾಮ್ರಾದ ಆ್ಯಕ್ಸಿಸ್ ಇವಾಗ ಈ ಕಡೆ ತೊಗೊಂಡ್ರೆ, ಇಲ್ಲಿಂದ ಮುಂಚೆ ಇನ್ಷಿಯಲ್ ಪೊಸಿಷನಿಂದ 15ರಿಂದ 30 ಡಿಗ್ರಿಗೆ ನಾನು ಏನೋ ಟಿಲ್ಟ್ ಮಾಡಿಕೊಂಡ್ರೆ, ಆಗ ಬರುವಂಥ ಫೋಟೋಗ್ರಾಫಿನ ನಾನು ಅಂತ ಹೇಳ್ತೀನಿ, ಲೋ ಆಬ್ಲಿಕ್ಯೂ ಏರಿಯಲ್ ಸರ್ವೇಯಿಂಗ್ ಅಂತ ಕರಿತೀವಿ. ಲೋ ಆಬ್ಲಿಕ್ಯೂ ಏರಿಯಲ್ ಸರ್ವೇಯಿಂಗ್, ಇಲ್ಲೂ ಏರಿಯಲ್ಲೇ, ಬಟ್ ಕ್ಯಾಮ್ರಾದ ಆ್ಯಕ್ಸಿಸ್ನ ಟಿಲ್ಟ್ ಮಾಡಿದೆ. 15ರಿಂದ 30 ಡಿಗ್ರಿ ಇದ್ದರೆ ಲೋ ಆಬ್ಲಿಕ್ಯೂ ಸರ್ವೇಯಿಂಗು, ಅದೇ 60 ಡಿಗ್ರಿ ಇತ್ತು ಅಂದರೆ ಅದು ಹೈ ಆಬ್ಲಿಕ್ಯೂ ಸರ್ವೇಯಿಂಗ್. ಇಷ್ಟೇ ನೋಡಿ. ಸೊ ಇಲ್ಲಿ ಹೇಳ್ತಿದ್ದೀನಲ್ಲ, ಕ್ಯಾಮ್ರಾ ಇಸ್ ಟಿಲ್ಟೆಡ್ ಸ್ಲೈಟ್ಲಿ ಫ್ರಮ್ ದಿ ವರ್ಟಿಕಲ್ ಪೊಸಿಷನ್, ಅದೆಷ್ಟು, 15 to 30 ಡಿಗ್ರಿ. ಇಲ್ಲಿ ನಿಮಗೆ ಹಾರ್ಜೆಂಟಲ್ ಈಸ್ ನಾಟ್ ವಿಸಿಬಲ್ ಇನ್ ಫೋಟೋಗ್ರಾಫ್ಸ್, ಅಂದರೆ ಹಾರ್ಜೆಂಟಲ್ ಆಗಿ ನಮಗೆ ಫೋಟೋಗ್ರಾಫ್ಸ್ ವಿಸಿಬಲ್ ಆಗಿರೋದು, ಸ್ವಲ್ಪ ಇನ್ಕ್ಲೈನ್ ಪೋರ್ಷನ್ಸಿನ ಒಂದು ಫೋಟೋಗ್ರಾಫ್ಸ್ ವಿಸಿಬಲ್ ಆಗಿರುತ್ತೆ. ಸೊ ಇದನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ, ಇಂಜಿನಿಯರಿಂಗ್ ಸರ್ವೇಯಿಂಗು, ರೂಟ್ ಸರ್ವೇಯಿಂಗ್ ಮಾಡಬೇಕು, ಸೈಟ್ ಇನ್ಸ್ಪೆಕ್ಷನ್ ಮಾಡಬೇಕಂದಾಗ ಲೋ ಆಬ್ಲಿಕ್ಯೂ ಸರ್ವೇಯಿಂಗ್ ಯೂಸ್ ಮಾಡ್ತೀವಿ. ಅದೇ ಹೈ ಆಬ್ಲಿಕ್ಯೂ ಸರ್ವೇಯಿಂಗಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಮೇಯ್ನ್ ಆಗಿ ಏನಾಗಿದೆ ನೆನ್ಪಿಟ್ಕೊಳ್ಬೇಕಾದ್ದು, ಒಂದು ಆ್ಯಂಗಲು, ಕ್ಯಾಮ್ರಾದು ವರ್ಟಿಕಲ್ ಆ್ಯಕ್ಸಿಸಿಂದ ಎಷ್ಟು ಆ್ಯಂಗಲ್ಗೆ ಕ್ಯಾಮ್ರಾ ಆ್ಯಕ್ಸಿಸ್ನ ಟಿಲ್ಟ್ ಮಾಡ್ತೀವಿ. ಸೊ ಇಲ್ಲಿ ನೋಡಿ ಕ್ಯಾಮ್ರಾ ಇಸ್ ಟಿಲ್ಟೆಡ್ ಅಟ್ ಲಾರ್ಜರ್ ಆ್ಯಂಗಲ್, ಇಲ್ಲಿ ನೋಡಿ ಲಾರ್ಜರ್ ಆ್ಯಂಗಲ್ಗೆ ಟಿಲ್ಟ್ ಮಾಡಿದ್ವಿ, ಎಷ್ಟು, 60 ಡಿಗ್ರಿ.
ಇಲ್ಲಿ ನಿಮಗೆ ಹಾರಿಜಾಂಟಲ್ ವಿಸಿಬಲ್ ಇದೆ, ಹಾರಿಜನ್ ವಿಸಿಬಲ್ ಇದೆ. ಇಲ್ಲಿ ಹಾರಿಜನ್ ವಿಸಿಬಲ್ ಇರಲ್ಲ, ಇದರಲ್ಲಿ ಹಾರಿಜನ್ ವಿಸಿಬಲ್ ಇರುತ್ತೆ. ಇನ್ ಫೋಟೋಗ್ರಾಫ್ಸಲ್ಲಿ ಹಾರಿಜನ್ ಯಾವುದ್ರಲ್ಲಿ ವಿಸಿಬಲ್ ಇರಲ್ಲ? ಲೋ ಅಬ್ಲಿಕ್ಯೂ ಅಲ್ಲಿ. ಹಾರಿಜನ್ ಯಾವುದ್ರಲ್ಲಿ ವಿಸಿಬಲ್ ಇರುತ್ತೆ? ಹೈ ಅಬ್ಲಿಕಲ್ಲಿ. ಕ್ಯಾಮ್ರಾ ಆಕ್ಸಿಸ್ 60 ಡಿಗ್ರಿ ಟಿಲ್ಟ್ ಮಾಡಿದರೆ ಅದು ಯಾವುದು? ಹೈ ಅಬ್ಲಿಕ್ ಯೂಸಲಿಂಗಲ್ಲಿ. 15 to 30 ಡಿಗ್ರಿ ಟಿಲ್ಟ್ ಮಾಡಿದ್ರಂದರೆ ಅದು ಲೋ ಅಬ್ಲಿಕ್ ಯೂಸಲಿಂಗಲ್ಲಿ. ಅದಾಗಿ ನಂತರ ಇದು ಯಾವುದು ಇಷ್ಟು ಇನ್ನೊಂದು ಅಪ್ಲಿಕೇಶನ್ಸ್ ತಿಳ್ಕೊಳ್ಳಿ ಯಾವುದಕ್ಕೆ ಯೂಸ್ ಮಾಡ್ತೀರಿ ಅಂತೇಳಿ. ಸೊ ಇಲ್ಲಿ ರೀಕನ್ಸೈನ್ಸ್ ಅಂತ ಬಂದಿದೆ. ರೀಕನ್ಸೈನ್ಸ್ ಅಂದರೆ ನೀವು ಇವಾಗ ಯಾವುದೋ ಒಂದು ಏರಿಯಾ ಇರುತ್ತೆ, ಆ ಏರಿಯಾದಲ್ಲಿ ನೀವು ಏನೋ ಒಂದು ಪ್ಲಾನಿಂಗ್ ಮಾಡ್ತಿರ್ತೀರ ಅಂತಂದರೆ, ಯಾವುದೋ ಒಂದು ಪ್ರಾಜೆಕ್ಟ್ ಮಾಡಬೇಕಂದ್ರೆ ಡೈರೆಕ್ಟಾಗಿ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಲ್ಲ. ನೀವೇನು ಮಾಡ್ತೀರಾ? ಬರ್ತೀರಾ, ಲ್ಯಾಂಡಿಗೆ ಸರ್ವೆ ಮಾಡ್ತೀರಾ, ಇನ್ಷಿಯಲಾಗಿ ಎಲ್ಲ ಏರಿಯಾನ ವಿಸಿಟ್ ಮಾಡ್ತೀರಾ. ಸೊ ಇನ್ಷಿಯಲಾಗಿ ಬಂದು ಫಸ್ಟು ಸರ್ವೇಯಿಂಗ್ ಮಾಡಿ ಆದಮೇಲೆ ನೀವು ಪ್ರಾಜೆಕ್ಟ್ನ ಪ್ಲ್ಯಾನ್ ಮಾಡ್ತೀರಲ್ಲ, ಅದನ್ನೇ ನಾವೇನಂತ ಹೇಳ್ತೀವಿ? ರೀಕನ್ಸೈನ್ಸ್ ಅಂತ ಹೇಳ್ತೀವಿ. ಸೊ ಇದನ್ನು ನಾವು ಮಿಲ್ಟ್ರಿಂಗ್ ಸರ್ವೇಸೆಲ್ಲ ಯೂಸ್ ಮಾಡ್ತೀವಿ, ಮಿಲ್ಟ್ರಿಂಗ್ ಸರ್ವಿಂಗೆಲ್ಲ ಯೂಸ್ ಮಾಡ್ತೀವಿ, ರೀಜನಲ್ ಪ್ಲಾನಿಂಗ್ ಮಾಡಬೇಕಂದ್ರೆ ಎಲ್ಲ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ನೀವು ಹೈ ಅಬ್ಲಿಕ್ಯೂ ಮತ್ತು ಲೋ ಅಬ್ಲಿಕ್ಯೂನಲ್ಲಿ ನೆನ್ಪಿಟ್ಕೊಳ್ಬೇಕಾಗಿದೆ ಅಂದರೆ ಕ್ಯಾಮ್ರಾ ಆಕ್ಸಿಸ್ನ ಟಿಲ್ಟ್ ಮಾಡ್ತೀವಿ. ಎಷ್ಟು ಟಿಲ್ಟ್ ಮಾಡ್ತೀರಾ ಅನ್ನೋ ಕಂಡೀಷನ್ ಮೇಲೆ ಹೈ ಮತ್ತು ಲೋ ಡಿಫ್ರೆಂಟ್ ಆಗುತ್ತೆ. 15 to 30 ಡಿಗ್ರಿ ಮಾಡಿದ್ರೆ ಲೋ ಅಬ್ಲಿಕ್ಯೂ, 60 ಡಿಗ್ರಿ ಮಾಡಿದ್ರೆ ಹೈ ಅಬ್ಲಿಕ್ಯೂ. ಹಾರಿಜನ್ ಯಾವುದರಲ್ಲಿ ವಿಸಿಬಲ್ ಇರುತ್ತೆ, ಯಾವುದರಲ್ಲಿ ವಿಸಿಬಲ್ ಇರಲ್ಲ ಅಂತ ನೆನ್ಪಿಟ್ಕೊಳ್ಬೇಕು, ಅದರ ಅಪ್ಲಿಕೇಶನ್ನ ನೆನ್ಪಿಟ್ಕೊಳ್ಬೇಕು. ಅದಾಗಿ ನಂತರ ಸ್ಟೀರಿಯೋ ಏರಿಯಲ್ ಸರ್ವೇಯಿಂಗ್ ಇದೆ, ಭಾಳ ಇಂಪಾರ್ಟೆಂಟು. ಇಲ್ಲಿ ನಾವೇನು ಮಾಡ್ತೀವಿ? 2 ಓವರ್ಲ್ಯಾಪಿಂಗ್ ಏರಿಯಲ್ ಫೋಟೋಗ್ರಾಫ್ಸ್ನ ಯೂಸ್ ಮಾಡ್ತೀವಿ, ಆರ್ ಟೇಕನ್ ಫ್ರಮ್ ಡಿಫ್ರೆಂಟ್ ಪೊಸಿಷನ್ಸ್. ಸೊ ನೋಡಿ, ಇಲ್ಲಿ ಸ್ಟೀರಿಯೋ ಏರಿಯಲ್ ಸರ್ವೇಯಿಂಗ್ನ ಮೇಯ್ನಾಗಿ ನಾವು 3D ಇಮೇಜಸ್ನ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಯೂಸ್ ಮಾಡ್ತೀವಿ. ಹಾಗಾಗಿ ಇದನ್ನು ನೀವು ಯಾವುದಕ್ಕೆ ಯೂಸ್ ಮಾಡ್ಕೊಳ್ಬೋದಂದರೆ, ಯಾವುದಾದ್ರಲ್ಲಿ 3D ಮ್ಯಾಪಿಂಗ್ನ ನೋಡ್ಕೋಬೋದಂದರೆ ಕೌಂಟರ್ ಮ್ಯಾಪಿಂಗಲ್ಲಿ, ಎಲಿವೇಷನ್ ಮೆಜರ್ಮೆಂಟಲ್ಲಿ ಮತ್ತು ಫೋಟೋಗ್ರಾಮಿಟ್ರಿನಲ್ಲೂ ಇದರ ಅಪ್ಲಿಕೇಶನ್ ನೋಡ್ಬೋದು. ಸೊ ನಾವು ಫೋಟೋಗ್ರಾಮಿಟ್ರಿ ಅಂತಂದಾಗೆ ಓವರ್ಲ್ಯಾಪಿಂಗ್ ಅನ್ನೋ ಕಾನ್ಸೆಪ್ಟ್ ಬಂದಿದೆ. ಬಟ್ ಮೇಯ್ನಾಗಿ 3D ಇಮೇಜಸ್ನ ಕ್ರಿಯೇಟ್ ಮಾಡಬೇಕು, 3D ಬ್ಲಾಕ್ಸ್ನ ಕ್ರಿಯೇಟ್ ಮಾಡಬೇಕು, 3D ಮ್ಯಾಪಿಂಗ್ನ ಮಾಡಬೇಕು ಅಂದರೆ ಸ್ಟೀರಿಯೋ ಏರಿಯಲ್ ಸರ್ವೇಯಿಂಗ್ ಮಾಡಬೇಕಾಗುತ್ತೆ. ಸೊ ಸ್ಟೀರಿಯೋ ಏರಿಯಲ್ ಸರ್ವೇಯಿಂಗಲ್ಲಿ ಕಂಪಲ್ಸರಿ ನಿಮಗೆ ಓವರ್ಲ್ಯಾಪಿಂಗ್ ಫೋಟೋಗ್ರಾಫ್ಸು ಬೇಕೇ ಬೇಕು, ಓವರ್ಲ್ಯಾಪಿಂಗ್ ಏರಿಯಲ್ ಫೋಟೋಗ್ರಾಫ್ಸ್ ಬೇಕೇ ಬೇಕು. ಸೊ ಏರಿಯಲ್ ಫೋಟೋಗ್ರಾಫ್ 2 ಓವರ್ಲ್ಯಾಪಿಂಗ್ ಅಥವಾ ಓವರ್ಲ್ಯಾಪಿಂಗ್ ಫೋಟೋಗ್ರಾಫ್ಸ್ ಬೇಕಂದರೆ ಡಿಫ್ರೆಂಟ್ ಪೊಸಿಷನ್ಸಲ್ಲಿ ನೀವು ಏನು ಮಾಡಬೇಕಾಗುತ್ತೆ? ಏರ್ಕ್ರಾಫ್ಟ್ನ ಕಳಿಸ್ಬೇಕು. ಆವಾಗಲೇ ನಿಮ್ಗೆ ಏನಾಗುತ್ತೆ? ಫೋಟೋಗ್ರಾಫ್ಸ್ ಮರ್ಜ್ ಆಗುತ್ತೆ, ಅಂದರೆ ಓವರ್ಲ್ಯಾಪ್ ಆಗುತ್ತೆ. ಆ ಓವರ್ಲ್ಯಾಪಿಂಗ್ ಆದಮೇಲೆ ಬಂದಿರೋಂಥ ಫೋಟೋಗ್ರಾಫ್ಸ್ನಿಂದ ನಾವೇನು ಮಾಡೋದು? 3 ಡೈಮೆನ್ಷನಲ್ ವ್ಯೂಸ್ನ ಕ್ರಿಯೇಟ್ ಮಾಡೋದು. ಸೊ 3 ಡೈಮೆನ್ಷನಲ್ ವ್ಯೂಸ್ ಆರ್ ಕ್ರಿಯೇಟೆಡ್ ಇನ್ ಸ್ಟೀರಿಯೋ ಏರಿಯಲ್ ಸರ್ವೇಯಿಂಗ್. ಇದನ್ನು ಯೂಸ್ ಮಾಡಿಕೊಂಡು ಕೌಂಟರ್ ಮ್ಯಾಪ್ಸ್ನ ಜನರೇಟ್ ಮಾಡ್ಬೋದು, ಎಲಿವೇಷನ್ ಮೆಜರ್ಮೆಂಟ್ ಮಾಡ್ಬೋದು, ಫೋಟೋಗ್ರಾಮಿಟ್ರನ್ನ ಯೂಸ್ ಮಾಡ್ಕೋಬೋದು ಈ ಸ್ಟೀರಿಯೋ ಏರಿಯಲ್ ಸರ್ವೇಯಿಂಗ್ನ. ಇನ್ನು ನೆಕ್ಸ್ಟ್ ನೋಡಿ, ಟೈಪ್ಸ್ ಆಫ್ ಏರಿಯಲ್ ಫೋಟೋಗ್ರಾಫ್ಸು ಬೇಸ್ಡ್ ಆನ್ ಸ್ಕೇಲ್. ಇಲ್ಲಿ ಒಂದಿದ್ದಾವೆ, ಇದೊಂದು ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿವರೆಗೆ ನಾವೇನು ಡಿಸ್ಕಸ್ ಮಾಡಿದ್ವಲ್ಲ, ಇದು ಪೊಸಿಷನ್ದು. ವರ್ಟಿಕಲು, ಏರಿಯಾ, ಅಬ್ಲಿಕ್ಯೂ ಮತ್ತು ಸ್ಟೀರಿಯೋ ಏನಿದೆಲ್ಲ ಬೇಸ್ಡ್ ಆನ್ ಪೊಸಿಷನ್. ಸೊ ನೋಡಿ ನೆನ್ಪಿಟ್ಕೊಳ್ಳಿ, ಬೇಸ್ಡ್ ಆನ್ ಪೊಸಿಷನ್ ಅಂದರೆ ಫಸ್ಟು ಫೋಟೋಗ್ರಾಫ್ನ ವರ್ಟಿಕಲಾಗಿ ಪ್ಲೇಸ್ ಮಾಡಿದ್ವಿ, ಇದು ಒಂದು ಪೊಸಿಷನ್ ಅಂತ ಇಟ್ಕೊಳ್ಳಿ. ಬೇಸ್ಡ್ ಆನ್ ಕ್ಯಾಮ್ರಾ ಪೊಸಿಷನ್ ಮೇಲೆ ನಮಗಿದು ಆ್ಯಕ್ಚುಲಾಗಿ ಏರಿಯಲ್ ಫೋಟೋಗ್ರಫಿ ಡಿಫ್ರೆಂಟ್ ಕ್ಲಾಸಿಫಿಕೇಷನ್ ಆಗಿದೆ. ಏರಿಯಲ್ ಫೋಟೋಗ್ರಫಿ ಅನ್ನೋದು ನೋಡಿ, ಫಸ್ಟ್ ನಾವು ಫೋಟೋಗ್ರಾಮಿಟ್ರಿನ 2 ಥರ ಡಿವೈಡ್ ಮಾಡಿದ್ವಿ, ಏರಿಯಲ್ಲು ಮತ್ತು ಟೆರೆಸ್ಟ್ರಿಯಲ್. ಏರಿಯಲಲ್ಲಿ ಮತ್ತೆ ಎರಡು ಥರ ಅಲ್ಲ, ಏರಿಯಲಲ್ಲಿ ಮತ್ತೆ ಕ್ಲಾಸಿಫೈ ಮಾಡಿದ್ವಿ, ಏನೇನು? ವರ್ಟಿಕಲು, ಅಬ್ಲಿಕ್ಯೂ ಮತ್ತು ಟೆರೆಸ್ಟ್, ಇದು ಸ್ಟೀರಿಯೋ ಟೈಪ್ ಅಂತೇಳಿ. ಇದು ಕ್ಲಾಸಿಫಿಕೇಷನ್ ಆಫ್ ಏರಿಯಲ್ ಸರ್ವೇಯಿಂಗು. ವರ್ಟಿಕಲ್ ಏರಿಯಲ್ ಸರ್ವಿಂಗ್ ಅಂತ ಹೇಳ್ತೀವಿ, ಲೋ ಅಬ್ಲಿಕ್ಯೂ ಏರಿಯಲ್ ಸರ್ವಿಂಗ್, ಹೈ ಅಬ್ಲಿಕ್ಯೂ ಏರಿಯಲ್ ಸರ್ವಿಂಗ್, ವರ್ಟಿಕಲ್ ಏರಿಯಲ್ ಸರ್ವಿಂಗ್, ಸ್ಟೀರಿಯೋ ಏರಿಯಲ್ ಸರ್ವಿಂಗ್ ಅಂತಲೇ ಕರಿತಿದ್ವಿ. ಎಲ್ಲದಕ್ಕೂ ಏರಿಯಲ್ ಅನ್ನೋ ವರ್ಡ್ ಯೂಸ್ ಮಾಡ್ತಿದ್ವಿ. ಏನಂದು ಹೆಂಗೆ ಕ್ಲಾಸಿಫೈ ಮಾಡ್ತಿದ್ವಿ ಅಂದರೆ ಕ್ಯಾಮ್ರಾದು ಆಕ್ಸಿಸ್ ಮೇಲೆ. ಕ್ಯಾಮ್ರಾ ಆಕ್ಸಿಸ್ ವರ್ಟಿಕಲ್ ಟು ದಿ ಗ್ರೌಂಡ್ ಇತ್ತಂದರೆ ವರ್ಟಿಕಲ್ ಏರಿಯಲ್ ಸರ್ವಿಂಗ್ ಆಗುತ್ತೆ. ಕ್ಯಾಮ್ರಾದ ಆಕ್ಸಿಸ್ 50 to 30 ಡಿಗ್ರಿ ಇತ್ತಂದರೆ ಲೋ ಅಬ್ಲಿಕ್ಯೂ ಏರಿಯಲ್ ಸರ್ವಿಂಗ್ ಆಗುತ್ತೆ. ಹೈ ಅಬ್ಲಿಕ್ಯೂ ಏರಿಯಲ್ ಸರ್ವಿಂಗಲ್ಲಿ ಕ್ಯಾಮ್ರಾ ಆಕ್ಸಿಸ್ನ ಏನು ಮಾಡ್ತೀವಿ? 60 ಡಿಗ್ರಿ ಮೇಂಟೈನ್ ಮಾಡ್ತೀವಿ. ಸ್ಟೀರಿಯೋ ಏರಿಯಲ್ ಸರ್ವಿಂಗಲ್ಲಿ ಏನು ಮಾಡ್ತೀವಿ? ಕ್ಯಾಮ್ರಾ ಆಕ್ಸಿಸ್ನ ಹೆಂಗೆ ಟಿಲ್ಟ್ ಮಾಡ್ತೀವಿ ಅಂದರೆ ಡಿಫ್ರೆಂಟ್ ಪೊಸಿಷನ್ಸಲ್ಲಿ, ಕ್ಯಾಮ್ರಾದು ಡಿಫ್ರೆಂಟ್ ಪೊಸಿಷನ್ಸ್, ಕ್ಯಾಮ್ರಾನ ಏನು ಮಾಡ್ತಿದ್ವಿ? ಡಿಫ್ರೆಂಟ್ ಪೊಸಿಷನ್ಸಲ್ಲಿ ಯೂಸ್ ಮಾಡಿಕೊಂಡು ಡಿಫ್ರೆಂಟ್ ಪೊಸಿಷನ್ಸಲ್ಲಿ ಲೊಕೇಟ್ ಮಾಡಿ ಏರಿಯಲ್ ಕ್ರಾಫ್ಟ್ನ, ಅಲ್ಲಿಂದ ನಾವು ಓವರ್ಲ್ಯಾಪಿಂಗ್ ಇಮೇಜಸ್ನ ಕ್ರಿಯೇಟ್ ಮಾಡ್ಕೊಂಡು ಅದರಿಂದ 3D ವ್ಯೂಸ್ನ ಕ್ರಿಯೇಟ್ ಮಾಡ್ತೀವಿ. ಸೊ ಬೇಸ್ಡ್ ಆನ್ ದಿ ಪೊಸಿಷನ್ ಆಫ್ ದಿ ಕ್ಯಾಮ್ರಾ ಮೇಲೆ ಏರಿಯಲ್ ಸರ್ವೇಯಿಂಗ್ ಕ್ಲಾಸಿಫೈ ಆಗಿತ್ತು. ಅದೇ ಥರನೇ ಬೇಸ್ಡ್ ಆನ್ ದಿ ಸ್ಕೇಲ್ ಮೇಲೆ, ಇಲ್ಲಿದೆ ನೋಡಿ, ಬೇಸ್ಡ್ ಆನ್ ದ ಟೈಪ್ಸ್ ಆಫ್ ಏರಿಯಲ್ ಫೋಟೋಗ್ರಾಫ್ ಬೇಸ್ಡ್ ಆನ್ ಸ್ಕೇಲ್ ಬೇಸ್ ಮೇಲೂ ಏರಿಯಲ್ ಸರ್ವೇಯಿಂಗ್ನ ಕ್ಲಾಸಿಫೈ ಮಾಡ್ತಿದ್ವಿ. ಸೊ ಇಲ್ಲಿ ಹೇಳ್ತಾನೆ ನೋಡಿ, ಏರಿಯಲ್ ಫೋಟೋಗ್ರಾಫ್ಸ್ ಮೇ ಆಲ್ಸೋ ಬಿ ಕ್ಲಾಸಿಫೈ ಆನ್ ದಿ ಬೇಸಿಸ್ ಆಫ್ ಸ್ಕೇಲ್ ಆಫ್ ದಿ ಫೋಟೋಗ್ರಾಫ್ ಇಂಟು 3 ಟೈಪ್ಸ್. ನನಗೆ ಲೋ ಸ್ಕೇಲ್ ಫೋಟೋಗ್ರಾಫ್ ಇದೆ, ಮೀಡಿಯಮ್ ಸ್ಕೇಲ್ ಫೋಟೋಗ್ರಾಫ್ ಇದೆ, ಸ್ಮಾಲ್ ಸ್ಕೇಲ್ ಫೋಟೋಗ್ರಾಫ್ ಇದೆ. ಏನಪ್ಪ ಇದು ಸ್ಕೇಲ್ ಅಂದರೆ, ಇವಾಗ ನೋಡಿ, ನನಗೆ ಲಾರ್ಜ್ ಏರಿಯಾದು ಫೋಟೋಗ್ರಾಫ್ನ ತೆಗಿಬೇಕು. ಲಾರ್ಜ್ ಏರಿಯಾದ ಫೋಟೋಗ್ರಾಫ್ ನನಗೆ ತೆಗಿಬೇಕಂದ್ರೆ ಏರಿಯಲ್ ಸರ್ವಿಂಗ್ಗೆ ಯೂಸ್ ಮಾಡಬೇಕು, ನಾರ್ಮಲಾಗಿ ಟೆರೆಸ್ಟ್ರಿಯಲ್ ಸರ್ವಿಂಗ್ ಬರಲ್ಲ. ಏರಿಯಲ್ ಸರ್ವಿಂಗಲ್ಲಿ ನೀವು ಇವಾಗ ಒಂದು ಫೋಟೋಗ್ರಾಫ್ನ ತಗೊಂಡಿರಂತಂದರೆ ಇದು ಎಷ್ಟು ಡಿಸ್ಟೆನ್ಸ್ ಕವರಪ್ ಆಗಿದೆ, ಎಷ್ಟು ಸ್ಕೇಲ್ನ ಕವರಪ್ ಆಗಿದೆ ಅಂದರೆ, ಈಗ ನನಗಿಲ್ಲಿ ಇದು 1000 ಕಿಲೋಮೀಟ್ರ್ ಅಂತ ಇರುತ್ತೆ. 1000 ಕಿಲೋಮೀಟ್ರನ್ನ ಒಂದು ಚಿಕ್ಕ ಫೋಟೋನ 1000 ಕಿಲೋಮೀಟ್ರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೀವು ಮೆಷರ್ ಮಾಡಿದಾಗ, ಸ್ಕೇಲ್ನ ಪ್ರಾಪರಾಗಿ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ಕೊಂಡು ಮೆಷರ್ ಮಾಡಿದಾಗ 1 ಸೆಂಟಿಮೀಟ್ರ್ ಎಷ್ಟು ಕಿಲೋಮೀಟ್ರನ್ನ ಇಂಡಿಕೇಟ್ ಮಾಡ್ತಿದೆ ಅನ್ನೋದನ್ನೇ ನಾವು ಸ್ಕೇಲ್ ಅಂತ ಅನ್ನೋದು. 1 ಸೆಂಟಿಮೀಟ್ರ್ ಫೋಟೋ ಮೇಲೆ ಏನು ಸ್ಕೇಲ್ ಇದೆಯಲ್ಲ, ಫೋಟೋ ಮೇಲೆ ಏನು ಡಿಸ್ಟೆನ್ಸ್ ಇದೆಯಲ್ಲ, ಆ ಒಂದು ಡಿಸ್ಟೆನ್ಸ್
ಆ್ಯಕ್ಚುಯಲ್ ಡಿಸ್ಟೆನ್ಸ್ನ ಎಷ್ಟು ಮೆನ್ಷನ್ ಮಾಡ್ತಿದೆ. ನಾನು ಫೋಟೋನ ಮೆನ್ಷನ್ ಮಾಡ್ತೀನಿ, ಫೋಟೋಗ್ರಾಫ್ನ ಮೆಷರ್ ಮಾಡ್ತೀನಿ. ಇದೊಂದು 10 ಸೆಂಟಿಮೀಟ್ರ್ ಬಂತಂತ ಇಟ್ಕೊಳ್ಳಿ. 10 ಸೆಂಟಿಮೀಟರು ಎಷ್ಟು ಡಿಸ್ಟೆನ್ಸ್ನ ಮೆಷರ್ ಮಾಡ್ತಿದೆ ನೋಡಿ. 1 ಸೆಂಟಿಮೀಟ್ರ್ ಬಂದು 100 ಕಿಲೋಮೀಟ್ರನ್ನ ಮೆನ್ಷನ್ ಮಾಡ್ತಿದೆ. 1 ಕಿಲೋಮೀಟ್ರು 100 ಕಿಲೋಮೀಟ್ರನ್ನ ಇಂಡಿಕೇಟ್ ಮಾಡ್ತಿದೆ ಅಂತ ಅರ್ಥ. ಸೊ ಸ್ಕೇಲ್ ಅಂದ್ರೇನು? ಆ್ಯಕ್ಚುಯಲ್ ಡಿಸ್ಟೆನ್ಸ್ ಆನ್ ದಿ ಫೋಟೋ ಟು ದಿ ರಿಯಲ್ ಡಿಸ್ಟೆನ್ಸ್ ಆನ್ ದಿ ಗ್ರೌಂಡ್ ಅಂತ ಕರಿತೀವಿ. ಆ್ಯಕ್ಚುಯಲ್ ಡಿಸ್ಟೆನ್ಸ್ ಆನ್ ದಿ ಫೋಟೋ ಎಷ್ಟಿತ್ತು? 100 ಇತ್ತು. 100 ಅಲ್ಲ 10 ಸೆಂಟಿಮೀಟ್ರ್ ಇತ್ತು. ಡಿವೈಡೆಡ್ ಬೈ ಇದು ಏನು ಆ್ಯಕ್ಚುಯಲ್ ಡಿಸ್ಟೆನ್ಸ್ ಆನ್ ದಿ ಗ್ರೌಂಡ್ ಎಷ್ಟು? 1000 ಕಿಲೋಮೀಟ್ರನ್ನ ನಾನು ಕವರ್ ಮಾಡಿರೋದು. 1000 ಕಿಲೋಮೀಟ್ರದ್ದು ನಾನು ಫೋಟೋ ತೊಗೊಂಡಿರೋದು. ಆ್ಯಕ್ಚುಯಲ್ ಡಿಸ್ಟೆನ್ಸ್ ಆನ್ ದಿ ಗ್ರೌಂಡ್ ಏನು? 1000 ಕಿಲೋಮೀಟ್ರ್ ಫೋಟೋನಲ್ಲಿ ತೊಗೊಂಡಿರೋದು. ಫೋಟೋ ತೊಗೊಂಡ್ಮೇಲೆ ನಿಮಗೆ ಫೋಟೋನ ನಾನು ಮೆಷರ್ ಮಾಡಿದೆ. ಈ ಎಂಟೈರ್ ಡಿಸ್ಟೆನ್ಸ್ ಏನು ಬಂದಿರುತ್ತೆ ಫೋಟೋದಲ್ಲಿ ಒಂದು 10 ಸೆಂಟಿಮೀಟ್ರ್ ಬಂದಿರುತ್ತೆ. ಸೊ ಆ್ಯಕ್ಚುಯಲ್ ಡಿಸ್ಟೆನ್ಸ್ ಆನ್ ದಿ ಫೋಟೋ ಇರೋದು 10 ಸೆಂಟಿಮೀಟರು ಟು ಆ್ಯಕ್ಚುಯಲ್ ಡಿಸ್ಟೆನ್ಸ್ ಆನ್ ಫೋಟೋ ಇರೋದು ಎಷ್ಟು? 1000 ಕಿಲೋಮೀಟ್ರ್. ಸೊ 1 ಸೆಂಟಿಮೀಟರ್ ನೀವು ಕ್ಯಾನ್ಸಲೇಷನ್ ಮಾಡಿಕೊಂಡ್ರೆ 1 ಸೆಂಟಿಮೀಟ್ರು ಏನು ಮಾಡ್ತಿದೆ? 100 ಕಿಲೋಮೀಟರ್ ಡಿಸ್ಟೆನ್ಸ್ನ ತೋರಿಸ್ತಾ ಇದೆ ಅಂತ ಅರ್ಥ. ಇದನ್ನು ನಾವು ಸ್ಕೇಲ್ ಅಂತ ಹೇಳ್ತೀವಿ. ಸ್ಕೇಲ್ ಅಂದರೆ ಹೇಗೆ ಡಿಫೈನ್ ಮಾಡ್ತಾರೆ? ಆ್ಯಕ್ಚುಯಲ್ ಡಿಸ್ಟೆನ್ಸ್ ಆನ್ ದಿ ಫೋಟೋ ಟು ದಿ ರಿಯಲ್ ಡಿಸ್ಟೆನ್ಸ್ ಆನ್ ದಿ ಗ್ರೌಂಡ್ ಈಸ್ ಡಿಫೈನ್ಡ್ ಆಸ್ ಸ್ಕೇಲ್ ಅಂತ ಹೇಳ್ಬೋದು. ಓಕೆ, ಸೊ ಅದರಲ್ಲಿ 3 ಟೈಪ್ಸ್ ಆಫ್ ಏರಿಯಲ್ ಸರ್ವೇಯಿಂಗ್ ಮಾಡ್ಬೋದು. ಲಾರ್ಜ್ ಸ್ಕೇಲ್ ಫೋಟೋಗ್ರಾಮೆಟ್ರಿ, ಲಾರ್ಜ್ ಸ್ಕೇಲ್ ಫೋಟೋಗ್ರಾಫ್ಸು, ಮೀಡಿಯಮ್ ಸ್ಕೇಲ್ ಫೋಟೋಗ್ರಾಫ್ಸು, ಸ್ಮಾಲ್ ಸ್ಕೇಲ್ ಫೋಟೋಗ್ರಾಫ್ಸ್. ಯಾವುದನ್ನು ನಾವು ಲಾರ್ಜ್ ಸ್ಕೇಲ್ ಫೋಟೋಗ್ರಾಫ್ಸ್ ಅಂದರೆ ಯಾವಾಗ ನಿಮ್ಮದು ಸ್ಕೇಲ್ 1:15,000 ಇರುತ್ತೋ ಅದನ್ನು ಲಾರ್ಜ್ ಸ್ಕೇಲ್ ಫೋಟೋಗ್ರಾಫ್ ಅಂತ ಕರಿತೀವಿ. ಯಾವಾಗ ನಮ್ಮದು ಸ್ಕೇಲು 1:15,000 1:30,000 ಫೋಟೋಗ್ರಾಫ್ಸ್ ಇರುತ್ತೋ ಅದು ನಮಗೆ ಮೀಡಿಯಮ್ ಸ್ಕೇಲ್ ಫೋಟೋಗ್ರಾಫ್ಸ್ ಅಂತ ಕರಿತೀವಿ. ಯಾವಾಗ ನಿಮಗೆ ಮೋರ್ ದೆನ್ 1:30,000 ಫೋಟೋ ಇದು ಸ್ಕೇಲ್ ಇರುತ್ತೋ ಅದನ್ನು ಸ್ಮಾಲ್ ಸ್ಕೇಲ್ ಫೋಟೋಗ್ರಾಫ್ಸ್ ಅಂತ ಕರಿತೀವಿ. ಸಾರಿ ಇಲ್ಲಿ ನೋಡಿರಿ, ಲಾರ್ಜ್ ಸ್ಕೇಲ್ ಫೋಟೋಗ್ರಾಫ್ಸು, ಸ್ಮಾಲ್ ಸ್ಕೇಲ್ ಫೋಟೋಗ್ರಾಫ್ಸು ಸ್ವಲ್ಪ ಇಲ್ಲಿ ಕನ್ಫ್ಯೂಷನ್ ಮಾಡ್ಕೊಬಿಟ್ರಿ. ನಾನು ಹಿಂಗೆ ಉಲ್ಟಾ ಬರ್ಕೊತ ಬಂದಿದ್ದೀನಿ. when the scale of an aerial photograph is 1:1500 and larger, so 1:1500 ಅಥವಾ 1:1500 ಗಿಂತ ದೊಡ್ಡದಾಗಿತ್ತಂದರೆ ಅದನ್ನು ಲಾರ್ಜ್ ಸ್ಕೇಲ್ ಫೋಟೋಗ್ರಾಫ್ಸ್ ಅಂತ ಕರಿತೀವಿ. ಮೀಡಿಯಮ್ ಸ್ಕೇಲ್ ಫೋಟೋಗ್ರಾಫ್ಸ್ ಯಾವಾಗ ಆಗುತ್ತೆ ಅಂದರೆ ಏರಿಯಲ್ ಫೋಟೋಗ್ರಾಫ್ಸು ಈ ಎರಡು ರೇಂಜ್ ಮಧ್ಯದಲ್ಲಿ ಅಂದರೆ 1:1500 ಇಂದ 1:1300 ಇನ್ ಬಿಟ್ವೀನಲ್ಲಿ ಏನಾದರೂ ಇತ್ತಂದರೆ ಆ ಫೋಟೋಗ್ರಾಫ್ದು ಸ್ಕೇಲು ಅದನ್ನು ನಾನು ಮೀಡಿಯಮ್ ಸ್ಕೇಲ್ ಫೋಟೋಗ್ರಾಫ್ ಅಂತ ಕರಿತೀನಿ. ಸ್ಮಾಲ್ ಸ್ಕೇಲ್ ಫೋಟೋಗ್ರಾಫ್ ಏನಾಗಿರುತ್ತೆ? ಫೋಟೋಗ್ರಾಫ್ಸ್ ವಿತ್ ಸ್ಕೇಲ್ ಬೀಯಿಂಗ್ ಸ್ಮಾಲರ್ ದೆನ್, ಸೊ 1:30,000 1:30,000ಗಿಂತ ಕಮ್ಮಿ, ಭಾಳ ಕಮ್ಮಿ ಅದಿತ್ತಂತಂದರೆ ಸ್ಮಾಲ್ ಸ್ಕೇಲ್ ಫೋಟೋಗ್ರಾಫ್ಸ್. ನಿಮ್ಗೆ ಒಂದು ಕನ್ಫ್ಯೂಷನ್ ಆಗ್ಬೋದು. ಇಲ್ಲಿ ನಾನು ಹೇಳ್ತಿರೋದು 1:15,000, ಇಲ್ಲಿ ಹೇಳ್ತಿರೋದು 1:30,000. ಓಕೆ, ಸೊ ಇದನ್ನು ನೀವು ಕನ್ಫ್ಯೂಷನ್ ಮಾಡ್ಕೋಬೇಡಿ. 1:15,000 1:15,000ಇಂದ 1:30,000 ಇವೆರಡು ರೇಂಜ್. ಇದು ಈ ರೇಂಜಲ್ಲಿ ಇತ್ತು ಅಂತಂದರೆ ಅದೇನಾಗುತ್ತೆ ನೋಡಿ, ಈ ರೇಂಜಲ್ಲಿ ಇತ್ತಂದರೆ ಮೀಡಿಯಮ್. ಸ್ಮಾಲರ್ ಅಂದ್ರೇನು? ವೆನ್ ದಿ ಸ್ಕೇಲ್ ಆಫ್ ದಿ ಏರಿಯಲ್ ಫೋಟೋಗ್ರಫಿ ಈಸ್ 1:15,000 ಆ್ಯಂಡ್ ಲಾರ್ಜರ್, ಇಷ್ಟು ಅಥವಾ ಇದಕ್ಕಿಂತ ಜಾಸ್ತಿ ಇದ್ದರೆ ಅದು ಲಾರ್ಜರ್ ಸ್ಕೇಲ್ ಫೋಟೋಗ್ರಾಫ್. ಇನ್ ಬಿಟ್ವೀನಲ್ಲಿ ಇತ್ತಂದರೆ ಮೀಡಿಯಮು. 1:30,000ಗಿಂತ ಕಮ್ಮಿ ಇತ್ತು ಅಂತಂದರೆ ಅದೇನಾಗುತ್ತೆ? ಸ್ಮಾಲರ್ ಸ್ಕೇಲ್ ಫೋಟೋಗ್ರಾಫ್ಸ್. ಇಷ್ಟೇ. ಅಂದರೆ ಸ್ಕೇಲ್ ಸೈಜ್ ಮೇಲೆ ಫೋಟೋಗ್ರಾಫ್ಸ್ದು ಸ್ಕೇಲ್ ಸೈಜ್ ಮೇಲೆ ಏರಿಯಲ್ ಫೋಟೋಗ್ರಫಿಯ ಡಿಫ್ರೆಂಟ್ ಕ್ಲಾಸಿಫಿಕೇಷನ್ ಹೇಳ್ತಾ ಹೋಗಿದ್ವಿ. ಲಾರ್ಜ್ ಸ್ಕೇಲ್ ಫೋಟೋಗ್ರಫಿ, ಮೀಡಿಯಮ್ ಸ್ಕೇಲ್ ಫೋಟೋಗ್ರಫಿ, ಸ್ಮಾಲ್ ಸ್ಕೇಲ್ ಫೋಟೋಗ್ರಫಿ. ಇದ್ರದ್ದು ಜಸ್ಟ್ ನೀವು ನೆನ್ಪಿಟ್ಕೊಳ್ಳಿ, ಸ್ಕೇಲ್ ಸೈಜ್ನ ನೆನ್ಪಿಟ್ಕೊಳ್ಳಿ. ಸೊ ಹೈಟ್ದು ಮತ್ತು ಸ್ಕೇಲ್ದು ಇಂಪಾರ್ಟೆನ್ಸ್ ಏನು ಅಂತನೋದು ಇಂಪಾರ್ಟೆಂಟ್ ತಿಳ್ಕೊಳ್ಬೇಕಿದು. ಇಮ್ಯಾಜಿನ್ ಯು ಆರ್ ಸ್ಟ್ಯಾಂಡಿಂಗ್ ಆನ್ ದಿ ಗ್ರೌಂಡ್, ಯು ಕ್ಯಾನ್ ಸಿ ಓನ್ಲಿ ಸ್ಮಾಲ್ ಏರಿಯಾ ಅರೌಂಡ್ ಇಟ್. ಸೊ ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ಹೈಟ್, ನೀವು ಇವಾಗ ಇನ್ ಕೇಸು ಚೇರ್ ಇದೆ, ಇದು ಗ್ರೌಂಡ್ ಮೇಲೆ ನಿಂತ್ಕೊಂಡು ಫೋಟೋಗ್ರಾಫ್ ತೆಗಳ್ರಿ, ಡಿಸ್ಟೆನ್ಸ್ ಕಮ್ಮಿ ಕವರಪ್ ಆಗಿರುತ್ತೆ. ಅದೇ ನಾನು ಒಂದು ಮೀಟ್ರ್ ಇರೋ ಚೇರ್ ಮೇಲೆ ನಿಂತ್ಕೊಂಡು ತೆಗಿತೀನಿ, ಅದಕ್ಕೆ ಬೇರೆ ಥರದ ಫೋಟೋಗ್ರಫಿ ಕವರಪ್ ಆಗಿರುತ್ತೆ. ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು ತೆಗೆದ್ರೆ ಅದೇ ಒಂಥರ ಆಗಿರುತ್ತೆ. ಅದೇ ಹೆಲಿಕಾಪ್ಟ್ರಲ್ಲಿ ತೊಗೊಂಡ್ರೆ ಒಂಥರ ಬಂದಿರುತ್ತೆ. ಸೊ ಹಾಗಾಗಿ ನಿಮಗೆ ಎಷ್ಟು ಎತ್ತರದಲ್ಲಿ ಹೋಗ್ತೀರಾ ಅಷ್ಟು ಏರಿಯಾನ ಕವರಪ್ ಮಾಡ್ಬೋದು ಅನ್ನೋದನ್ನು ನಮ್ಮ ಹೈಟ್ ತಿಳಿಸುತ್ತೆ. ಹೈಟ್ ಯಾಕೆ ಇಂಪಾರ್ಟೆಂಟ್ ಅಪ್ಪ ಅಂದರೆ ಎಷ್ಟು ಹೈಯರಾಗಿ ಹೋಗ್ತೀರಾ ಅಷ್ಟು ಏರಿಯಾನ ಕವರಪ್ ಮಾಡ್ಬೋದು. ಸೊ ಹಾಗಾಗಿ ದ ಹೈಯರ್ ಯು ಗೋ ದ ಲಾರ್ಜರ್ ದಿ ಏರಿಯಾ ಯು ಕ್ಯಾನ್ ಸಿ. ದಿಸ್ ಈಸ್ ವೈ ಫ್ಲೈಟ್ ಹೈಟ್ ನಮ್ಗೆ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಸೊ ನಮಗೆ ಫ್ಲೈಟ್ ಹೈಟ್ ಏನಪ್ಪ ಅಂದರೆ ನೀವು ಎಷ್ಟು ಎತ್ತರದಿಂದ ಫೋಟೋನ ತೊಗೊಳ್ತಾ ಇದ್ದೀರಾ. ಕಮ್ಮಿ ಹೈಟಿಂದ ತೆಗಿತಾರೆ ಸ್ಮಾಲ್ ಏರಿಯಾ ಕವರಪ್ ಮಾಡ್ತೀರಾ. ಎತ್ತರ ಜಾಸ್ತಿ ಆಗ್ತಾ ಹೋದಂಗೆ ಏರಿಯಾ ಜಾಸ್ತಿ ಕವರಪ್ ಆಗ್ತಾ ಹೋಗುತ್ತೆ. ಏರಿಯಾ ಜಾಸ್ತಿ ಕವರಪ್ ಆಯ್ತು ಅಂದರೆ ಟೈಮ್ ಕಮ್ಮಿ ಆಯಿತು, ಭಾಳ ಬೇಗನೆ ಕ್ವಿಕ್ಕಾಗಿ ನೀವೇನು ಮಾಡ್ಬೋದು, ಫೋಟೋಗ್ರಾಫ್ಸ್ನ ತೊಗೊಂಡು ಮೆಷರ್ಮೆಂಟ್ ಮಾಡ್ಬೋದು ಆ ಒಂದು ಏರಿಯಾನ. ಹಾಗಾಗಿ ನಾನು ಇಲ್ಲಿ ಎಕ್ಸಾಂಪಲ್ ಮುಖಾಂತರ ಹೇಳಿದ್ದೀನಿ. ಫಾರ್ ಎಕ್ಸಾಂಪಲ್, ನೀವು ಒಂದು ಗ್ರೌಂಡ್ ಮೇಲೆ ನಿಂತ್ಕೊಂಡು ತೆಗಿರಿ, ಒಂದು ಮೀಟ್ರ್ ಎತ್ತರದಲ್ಲಿರುವಂಥ ಚೇರಿಂದ ತೆಗಿರಿ, 220 ಮೀಟ್ರ್ ಬಿಲ್ಡಿಂಗಿಂದ ತೆಗಿರಿ, 100 ಮೀಟ್ರ್ ಎತ್ತರದಲ್ಲಿರುವಂಥ ಹಿಲ್ಲಿಂದ ತೆಗಿರಿ, 50 ಮೀಟ್ರ್ ಎತ್ತರದಲ್ಲಿ ಹೆಲಿಕಾಪ್ಟ್ರಲ್ಲಿ ಕೂತ್ಕೊಂಡು ನೀವು ಫೋಟೋ ತಗೊಳ್ರಿ. ಆಗ ಏರಿಯಾ ಏನಿದೆಯಲ್ಲ ಅದು ಡಿಫ್ರೆಂಟ್ ಬರ್ತಾ ಹೋಗುತ್ತೆ. ಸಪೋಸ್ ನೀವು 50 ಮೀಟ್ರ್ ಡ್ರೋನಿಂದ ತೆಗೆದ್ರೆ ಸ್ಮಾಲ್ ಏರಿಯಾ ಕ್ಯಾಪ್ಚರ್ ಆಗುತ್ತೆ. ಅದೇ ಡ್ರೋನ್ 500 ಮೀಟ್ರ್ ಎತ್ತರದಲ್ಲಿಂದ ತೆಗೆದ್ರೆ ಎಂಟೈರ್ ವಿಲೇಜ್ ಕ್ಯಾಪ್ಚರ್ ಆಗುತ್ತೆ. ಹಾಗಾಗಿ ನಾನು ಇಲ್ಲಿ ಏನು ಹೇಳ್ಬೋದು ಅಂದರೆ ಗ್ರೇಟರ್ ದಿ ಹೈಟ್
ಲಾರ್ಜರ್ ದಿ ಏರಿಯಾ ಯು ಕವರ್ ಅಂತ ಹೇಳ್ಬೋದು. ಹಾಗಾಗಿನೇ ಹೈಟ್ ನಮಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಸ್ಕೇಲ್ ನೋಡೋದಾದರೆ ಹೈಟ್ ಆಯಿತು. ಹೈಟ್ ಅಂದ್ರೇನು ಫ್ಲೈಟ್ ಹೈಟ್, ಹಿಂಗೆ ವರ್ಟಿಕಲ್ ಆಗಿ ಡಿಸ್ಟೆನ್ಸ್ನ ನಾವು ಮೆಷರ್ ಮಾಡ್ತಾ ಇರೋದು. ಈಗ ಫ್ಲೈಟ್ ಹೈಟ್ ನೋಡೋಣ. ಫಾರ್ ಎಕ್ಸಾಂಪಲ್ ನೀವು ಫೋಟೋನ 2 ಮೀಟರ್ ದೂರದಿಂದ ಒಂದು ಕಾರ್, ಇಲ್ಲಿ ಒಂದು ಕಾರ್ ನಿಂತಿರುತ್ತೆ, ಈ ಕಾರ್ನ ನೀವು 2 ಮೀಟರ್ ಡಿಸ್ಟೆನ್ಸಿಂದ ಫೋಟೋ ತೊಗೊಳ್ರಿ. 2 ಮೀಟರ್ ಡಿಸ್ಟೆನ್ಸಿಂದ ಫೋಟೋ ತೊಗೊಳ್ತೀರಾ ಅಂತ ಇಟ್ಕೊಳ್ಳಿ, 2 ಮೀಟರ್ ಡಿಸ್ಟೆನ್ಸ್. ಅದೇ ಕ್ಯಾಮ್ರಾನ ಒಂದು 20 ಮೀಟರ್ ಡಿಸ್ಟೆನ್ಸಿಲಿಂದ ತೊಗೊಂಡ್ರೆ, 20 ಮೀಟರ್ ಡಿಸ್ಟೆನ್ಸಿಲಿಂದ ಫೋಟೋ ತೊಗೊಂಡ್ರೆ ನಿಮಗೇನಾಗುತ್ತೆ, ಇದೇ ಕಾರ್ ಕಾಣುತ್ತೆ, ಇದೇ ಕಾರ್ ಇಲ್ಲೂ ಕ್ಯಾಪ್ಚರ್ ಆಗುತ್ತೆ, ಇಲ್ಲೂ ಕ್ಯಾಪ್ಚರ್ ಆಗುತ್ತೆ. ಬಟ್ ಮೋರ್ ಡೀಟೇಲ್ಡ್ ಎಲ್ಲಿರುತ್ತೆ, ಕಮ್ಮಿ ಡಿಸ್ಟೆನ್ಸಲ್ಲಿಂದ ಫೋಟೋ ತೊಗೊಂಡ್ರೆ ಮೋರ್ ಡೀಟೇಲ್ ಇರುತ್ತೆ. ಅದೇ ನಿಮಗೆ ಲಾರ್ಜರ್ ಡಿಸ್ಟೆನ್ಸಲ್ಲಿಂದ ಹೋಗಿ ಫೋಟೋ ತೊಗೊಳ್ತದೆ ಅಂದರೆ ಡೀಟೇಲ್ಸ್ ಸಿಗ್ಬೋದು, ಭಾಳಷ್ಟು ಡೀಟೇಲ್ಸ್ನ ಕವರಪ್ ಮಾಡ್ತೀರಾ, ಬಟ್ ಕ್ಲಿಯರಿಟಿ ಇರಲ್ಲ. ಹಾಗಾಗಿ ನೋಡಿ, 2 ಮೀಟರ್ ಡಿಸ್ಟೆನ್ಸಿಂದ ನೀವು ಕಾರ್ ಲುಕ್ನ ತೊಗೊಂಡ್ರೆ ಕಾರ್ನ ನಿಮಗೆ ದೊಡ್ಡದಾಗಿ ಕಾಣುತ್ತೆ. ಅದೇ 20 ಮೀಟರ್ ಡಿಸ್ಟೆನ್ಸಲ್ಲಿ ಹೋದರೆ ಕಾರ್ ಚಿಕ್ಕದಾಗಿ ಕಾಣುತ್ತೆ, ಎಂಟೈರ್ ಡೀಟೇಲ್ ಕವರಪ್ ಮಾಡ್ತೀವಿ, ಬಟ್ ಏನಾಗುತ್ತೆ ನಿಮಗೆ ಡೀಟೇಲ್ಸು ಭಾಳಷ್ಟು ಕವರಪ್ ಕ್ಲೀನಾಗಿ ಕಾಣಲ್ಲ, ಡೀಟೇಲ್ಡಾಗಿ ಕಾಣಲ್ಲ. ಹಾಗಾಗಿ ಸ್ಕೇಲ್ ಏನು ಹೇಳುತ್ತೆ ಅಂದರೆ ರಿಲೇಷನ್ ಬಿಟ್ವೀನ್ ದಿ ಡಿಸ್ಟೆನ್ಸ್ ಆನ್ ದಿ ಫೋಟೋಗ್ರಾಫ್. ನಾನು ಹೇಳಿದ್ನಲ್ಲ, ಇನ್ಷಿಯಲಾಗೆ ಹೇಳಿದೆ, ಫೋಟೋಗ್ರಾಫ್ ಮೇಲಿರೋಂಥ ಡಿಸ್ಟೆನ್ಸು ಗ್ರೌಂಡ್ ಮೇಲಿರೋಂಥ ಡಿಸ್ಟೆನ್ಸ್ದು ರೇಷಿಯೋ ಏನಿದೆ ಅದು ಸ್ಕೇಲ್ ಅಂತ ಹೇಳ್ತೀವಿ ಅಂತ ಹೇಳಿದೆ. ಸೊ ಸ್ಕೇಲ್ ಈ ಥರ ಮೆನ್ಷನ್ ಆಗಿದೆ ಅಂದರೆ 1:5000 ಅಂತ ಮೆನ್ಷನ್ ಮಾಡಿದೆ ಅಂದರೆ 1 ಸೆಂಟಿಮೀಟ್ರು 500 ಸೆಂಟಿಮೀಟ್ರನ್ನ ಕವರಪ್ ಮಾಡ್ತಿದೆ. 1 ಸೆಂಟಿಮೀಟರ್ ಡಿಸ್ಟೆನ್ಸು 500 ಸೆಂಟಿಮೀಟರ್ ಡಿಸ್ಟೆನ್ಸ್ದು ಡೀಟೇಲ್ ಕೊಡ್ತಿದೆ ಅಂತ ಅರ್ಥ. ಸೊ ಹತ್ತಿರದಿಂದ ತೆಗೆದ್ರೆ ನಿಮ್ಗೇನಾಗುತ್ತೆ, ದೊಡ್ಡದಾಗಿ ಕ್ಲಿಯರಾಗಿ ಕಾಣುತ್ತೆ. ಅದೇ ದೂರದಲ್ಲಿಂದ ತೆಗೆದ್ರೆ ಭಾಳಷ್ಟು ಏರಿಯಾನ ಕವರಪ್ ಮಾಡ್ತೀವಿ, ಬಟ್ ಏನಾಗುತ್ತೆ ಭಾಳಷ್ಟು ಡೀಟೇಲ್ಸ್ ಕವರಪ್ ಆಗುತ್ತೆ, ಬಟ್ ಏನಂದರೆ ಫುಲ್ಲು ಕ್ಲಿಯರ್ ಆಗಿರಲ್ಲ ಅಲ್ವಾ. ನಿಮಗೆ ಗೊತ್ತಿರುತ್ತೆ ಅದು ಫೋಟೋ ದೂರದಲ್ಲಿಂದ ತೆಗೆಯೋದಕ್ಕೆ ಹತ್ತಿರದಲ್ಲಿಂದ ತೆಗೆಯೋದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತೇಳಿ. ಸೊ ಸ್ಕೇಲ್ದು ಮತ್ತು ಹೈಟ್ದು ನಮಗೆ ಡಿಫ್ರೆನ್ಸ್ ಗೊತ್ತಾಗಿದೆ ಅನಿಸುತ್ತೆ. ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ನೋಡಿ, ಡ್ರೋನ್ ನಿಮಗೆ ವೆರಿ ಲೋನಲ್ಲಿ ಫ್ಲೈ ಮಾಡಿದ್ದಾರೆ ಅಂದರೆ ಎಕ್ಸಲೆಂಟ್ ಡೀಟೇಲ್ ಸಿಗುತ್ತೆ. ಹಾಗಾಗಿ ಎಕ್ಸಲೆಂಟ್ ಡೀಟೇಲ್ ಸಿಗುತ್ತೆ, ಬಟ್ ಭಾಳಷ್ಟು ಫೋಟೋಸ್ನ ತೆಗಿಬೇಕು. ಕಮ್ಮಿ ಡಿಸ್ಟೆನ್ಸಿಂದ ಇವಾಗ ಇಷ್ಟು ಡೀಟೇಲ್ನ ತೊಗೊಳ್ಳೋದು, ಇದು ಫುಲ್ಲು ಕ್ಲಿಯರಾಗಿ ಬಂತು. ನೆಕ್ಸ್ಟ್ ಇದು ಫುಲ್ಲು ಕ್ಲಿಯರಾಗಿ ಬಂತು. ಲೋ ಡಿಸ್ಟೆನ್ಸಿಂದ ತೆಗೆದಾಗ ನಿಮಗೇನಾಗುತ್ತೆ, ಫುಲ್ಲು ಡೀಟೇಲ್ ಸಿಗುತ್ತೆ, ಕಂಪ್ಲೀಟ್ ಡೀಟೇಲ್ಡಾಗಿ ಸಿಗುತ್ತೆ, ಬಟ್ ಸಾಕಷ್ಟು ಫೋಟೋಸ್ನ ತೆಗಿಬೇಕು. ಅದೇ ಭಾಳಷ್ಟು ಎತ್ತರದಲ್ಲಿ ತೆಗೆದ್ರೆ ಎಂಟೈರ್ ಡಿಸ್ಟೆನ್ಸ್ನ ಒಂದೇ ಫೋಟೋದಲ್ಲಿ ತೊಗೊಂಡ್ಬಿಡ್ತೀರ, ಬಟ್ ಏನಾಗುತ್ತಪ್ಪ ಅಂದರೆ ನಿಮಗೆ ಚಿಕ್ಕ ಡೀಟೇಲ್ಸು ಕ್ಲಿಯರಾಗಿ ಕಾಣ್ತಾ ಇರಲ್ಲ. ಸೊ ಅದೇ ಹೇಳ್ತಾನೆ, ಇಫ್ ದಿ ಡ್ರೋನ್ ಫ್ಲೈಸ್ ವೆರಿ ಹೈ ಆದಾಗ ಲಾರ್ಜರ್ ಏರಿಯಾನ ಕವರಪ್ ಮಾಡಿದ್ವಿ, ಮತ್ತು ಫೋಟೋ ಏನು ಕಮ್ಮಿ ಫೋಟೋಸೇ ಬರುತ್ತೆ, ಶೋಸ್ ಲೆಸ್ ಡೀಟೇಲ್ಸ್ನ ತೋರಿಸುತ್ತೆ. ಹಾಗಾಗಿ ಇಂಜಿನಿಯರ್ಸು ಏನು ಮಾಡ್ತಾರೆ ಮ್ಯಾಕ್ಸಿಮಮ್ ಆಗಂದರೆ ಫ್ಲೈಯಿಂಗ್ ಹೈಟ್ ದಟ್ ಇಂಜಿನಿಯರ್ ಚೂಸಸ್ ಫ್ಲೈಯಿಂಗ್ ಹೈಟ್ ದಟ್ ಪ್ರೊವೈಡ್ಸ್ ದ ರಿಕ್ವೈರ್ಡ್ ಸ್ಕೇಲ್ ಆ್ಯಂಡ್ ಡೀಟೇಲ್ ಫಾರ್ ದಿ ಪ್ರಾಜೆಕ್ಟ್. ಇಂಜಿನಿಯರ್ಸ್ ಹೆಂಗೆ ಚೂಸ್ ಮಾಡ್ತಾರೆ ಅಂದರೆ ನಮ್ಗೆ ಏನು ಬೇಕು, ಡೀಟೇಲ್ಡ್ ಇನ್ಫಾರ್ಮೇಷನ್ ಬೇಕಾ ಅಥವಾ ಭಾಳಷ್ಟು ಏರಿಯಾ ಕವರ್ ಮಾಡಬೇಕಾ ಅನ್ನೋದ್ರ ಮೇಲೆ ಡಿಸೈಡ್ ಮಾಡ್ತಾರೆ ಇಂಜಿನಿಯರ್ಸ್. ಓಕೆ, ಇದು ನಿಮ್ಗೆ ಗೊತ್ತಿರಲಿ. ಸೊ ಸ್ಕೇಲ್ ಆ್ಯಂಡ್ ಹೈಟ್ ಆರ್ ವೆರಿ ಇಂಪಾರ್ಟೆಂಟು. ಸ್ಕೇಲು ಹೈಟು ನಾನು ಡಿಫ್ರೆನ್ಸ್ ಹೇಳಿದ್ದೀನಿ. ಸ್ಕೇಲ್ಗೇನು ಡಿಸ್ಟೆನ್ಸ್ ಆನ್ ಫೋಟೋ ಟು ದಿ ಡಿಸ್ಟೆನ್ಸ್ ಆನ್ ರಿಯಲ್ ಡಿಸ್ಟೆನ್ಸ್ ಆನ್ ದಿ ಕವರು ಆನ್ ದಿ ಗ್ರೌಂಡು. ಹೈಟ್ ಏನಾಗುತ್ತೆ ಅಂದರೆ ಎಷ್ಟು ಎತ್ತರ ನೀವು ಕವರಪ್ ಮಾಡ್ತಾ ಹೋಗ್ತಿರೋ, ಎಷ್ಟು ಎತ್ತರದಿಂದ ಹೋಗ್ತಿರೋ ಭಾಳಷ್ಟು ಫೋಟೋಸ್ ನಾವು ನೋಡಿ 50 ಸೆಂಟಿಮೀಟರಿಂದ 50 ಮೀಟರಿಂದ ತೆಗೆದ್ರೆ 10 ಫೋಟೋಸ್ ಬೇಕಾಗುತ್ತೆ. ಅದೇ 500 ಮೀಟರಿಂದ ತೆಗೆದ್ರೆ ಒಂದೇ ಫೋಟೋಲಿ ಎಲ್ಲ ಡೀಟೇಲ್ಸ್ ಕವರಪ್ ಆಗುತ್ತೆ. ಬಟ್ ನನಗೆ ಭಾಳ ಡೀಟೇಲ್ಡಾಗಿ ಕ್ಲಿಯರ್ ಬೇಕಂತಂದರೆ ಕಮ್ಮಿ ಡಿಸ್ಟೆನ್ಸಲ್ಲಿ ತೆಗಬೇಕು. ಇಲ್ಲ ನನಗೆ ಕಮ್ಮಿ ಡೀಟೇಲ್ಸ್ ಎಲ್ಲ ಏರಿಯಾ ಕವರ್ ಮಾಡಬೇಕು, ಡೀಟೇಲ್ಸ್ ಕಮ್ಮಿ ಬಂದರೂ ಪರವಾಗಿಲ್ಲ ಅಂತ ಅನ್ನೋದು, ಕ್ಲಾರಿಟೀಸ್ ಫುಲ್ ಕಂಪ್ಲೀಟಾಗಿ ಬರದೇ ಇದ್ರೂ ಪರವಾಗಿಲ್ಲ ಅಂದರೆ ಹೈ ಡಿಸ್ಟೆನ್ಸಲ್ಲಿ ತೆಗಬೇಕು. ಇದು ಇಂಜಿನಿಯರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ಫೋಟೋಗ್ರಫೀಸಲ್ಲಿ ಸ್ಕೇಲು ಇಂಪಾರ್ಟೆಂಟ್ ಮ್ಯಾಟ್ರ್ ಆಗುತ್ತೆ. ಸೊ ಓವರಾಲಾಗಿ ನೀವು ನೋಡ್ಕೊಳ್ಳೋದ್ರೆ ಫ್ಲೈಯಿಂಗ್ ಹೈಟು ಸ್ಕೇಲ್ ನೋಡ್ಕೊಳ್ಳೋದಾದ್ರೆ ಈ ಪ್ಯಾರಾಮೀಟರ್ಸ್ ಮೇಲೆ ನಿಮಗೆ ಕ್ವಶನ್ ಕೇಳ್ಬೋದು. ಫ್ಲೈಯಿಂಗ್ ಹೈಟ್ ಇತ್ತು ಅಂದರೆ ಡ್ರೋನ್ದು ಫ್ಲೈಯಿಂಗ್ ಹೈಟ್, ಇದು ಪ್ಯಾರಾಮೀಟರ್ ಒಂದು. ಫ್ಲೈಯಿಂಗ್ ಹೈಟ್ ಇತ್ತು ಅಂತಂದರೆ ಏನಾಗುತ್ತೆ, ಸ್ಮಾಲರ್ ಫೋಟೋ ಸ್ಕೇಲ್ ಇರುತ್ತೆ, ಲಾರ್ಜ್ ಏರಿಯಾನು ಕವರಪ್ ಮಾಡ್ತೀವಿ ವಿತ್ ಲೆಸ್ ಡೀಟೇಲ್ಸ್. ಅದೇ ಲೋವರ್ ಫ್ಲೈಯಿಂಗ್ ಹೈಟ್ ಇತ್ತು ಅಂದರೆ ಫೋಟೋ ಸ್ಕೇಲು ದೊಡ್ಡದಾಗಿರುತ್ತೆ, ಲಾರ್ಜರ್ ಫೋಟೋ ಸ್ಕೇಲ್ ಇರುತ್ತೆ, ಬಟ್ ಸ್ಮಾಲ್ ಏರಿಯಾನ ಕವರಪ್ ಮಾಡಿರ್ತಾರೆ ಮೋರ್ ಡೀಟೇಲ್ ಆಗಿ. ಇದು ನೆನಪಿರಲಿ, ಈ ಸ್ಟೇಟ್ಮೆಂಟ್ಸ್ ನೆನಪಿರಲಿ. ಸ್ಕೇಲ್ ನೋಡ್ಕೊಳ್ಳೋದ್ರೆ ಲಾರ್ಜ್ ಸ್ಕೇಲ್ ಫೋಟೋಗ್ರಾಫಲ್ಲಿ ನಾವೇನು ನೋಡ್ಬೋದು, ಮೋರ್ ಡೀಟೇಲ್ ನೋಡ್ಬೋದು ಸ್ಮಾಲ್ ಏರಿಯಾದು. ಅದೇ ಸ್ಮಾಲ್ ಸ್ಕೇಲ್ ಫೋಟೋಗ್ರಾಫಲ್ಲಿ ಏನು ನೋಡ್ಬೋದು, ಲೆಸ್ ಡೀಟೇಲ್ನ ನೋಡ್ತೀವಿ, ಬಟ್ ಲಾರ್ಜ್ ಏರಿಯಾ ಕವರಪ್ ಮಾಡಿರ್ತೀವಿ. ಇದು ನಿಮಗೆ ನೆನಪಿರಲಿ. ಓಕೆ, ಈ ಎರಡೂ ಪ್ಯಾರಾಮೀಟರ್ಸ್ ನೆನಪಿಡಬೇಕು ನಿಮಗೆ. ಇವೆರಡು ನೆನಪಿದ್ರೆ ನಿಮಗೆ ಕ್ವಶನ್ಸ್ನ ಈಸಿಯಾಗಿ ಆನ್ಸರ್ ಮಾಡ್ಕೊಳ್ತಾರೆ. ಈ ಪ್ರಶ್ನೆ ಮೇಲೆ ನಿಮಗೆ ಈ ಬಾರಿ ಕೇಳ್ಬೋದು. ಇನ್ನು ಅಪ್ಲಿಕೇಶನ್ಸ್ ನೋಡೋದಾದರೆ ನೋಡಿ, ಅಪ್ಲಿಕೇಶನ್ಸ್ ಆಫ್ ಏರಿಯಲ್ ಸರ್ವಿಂಗ್, ಅದು ಲೋ ಅಬ್ಲಿಕ್ಯೂ ವರ್ಟಿಕಲ್ ಯಾವುದಾದ್ರೂ ಆಗಲಿ, ಟೈಪ್ಸ್ ಆಫ್ ಏರಿಯಲ್ ಸರ್ವಿಂಗ್ ಏನೆಲ್ಲ ಡಿಸ್ಕಸ್ ಮಾಡಿದ್ವಿ ಅದನ್ನು ನೋಡೋದಾದರೆ ಏರಿಯಲ್ ಸರ್ವಿಂಗ್ದು ವೈಡ್ ರೇಂಜ್ ಆಫ್ ಅಪ್ಲಿಕೇಶನ್ಸ್ ಇದೆ. ಇಂಜಿನಿಯರಿಂಗಲ್ಲಿ, ಎನ್ವಿರಾನ್ಮೆಂಟಲ್ ಸ್ಟಡೀಸಲ್ಲಿ, ಪ್ಲಾನಿಂಗಲ್ಲಿ. ಸೊ ಅದರಲ್ಲಿ ಮೇಜರ್ ಅಪ್ಲಿಕೇಶನ್ಸ್ ಇಲ್ಲಿ ಬರ್ತಿದ್ದೀನಿ. ಟೋಪೋಗ್ರಾಫಿಕ್ ಮ್ಯಾಪಿಂಗು ಹೇಳಿದ್ನಲ್ಲ, ಮ್ಯಾಪ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ. ಆ ಮ್ಯಾಪ್ಸ್ ಏನೇನು ತೋರಿಸುತ್ತೆ ಅಂದರೆ ಕೌಂಟರ್ಸ್ ಆಫ್ ರಿವರ್ಸು, ರೋಡ್ಸು, ಫಾರೆಸ್ಟು ಮತ್ತು ಗ್ರೌಂಡ್ ಫೀಚರ್ಸ್. ಮೇಯ್ನಾಗಿ ಲ್ಯಾಂಡ್ ಫಾರ್ಮ್ ಯಾವ ಥರ ಇದೆ, ರಿವರ್ಸಿಂದ ರೋಡ್ಸಿಂದ ಫಾರ್ಮೇಷನ್ ಆಗಿದ್ದಾನೆ, ಫಾರ್ಮೆಟ್ಸಿಂದ ಫಾರ್ಮೇಷನ್ ಆಗಿದ್ದಾನೆ ಲ್ಯಾಂಡು ಅನ್ನೋದನ್ನು ಟೋಪೋಗ್ರಾಫಿ ಮ್ಯಾಪಿಂಗ್ ಮುಖಾಂತರ ನಾವು ತಿಳ್ಕೊಬೋದು. ಇದು ಮ್ಯಾಪಿಂಗ್ ಚಾಪ್ಟರ್ ಡಿಸ್ಕಸ್ ಮಾಡಿದ್ವಿ. ಆದಮೇಲೆ ಟೌನಿಂಗು ಮತ್ತು ರೀಜನಲ್ ಪ್ಲಾನಿಂಗ್ ಮಾಡಬೇಕಂದ್ರೂ ಏರಿಯಲ್ ಸರ್ವಿಂಗ್ ಮಾಡಬೇಕಾಗುತ್ತೆ. ಸೊ ಯೂಸ್ಡ್ ಫಾರ್ ಪ್ಲಾನಿಂಗ್ ಸಿಟೀಸ್, ರೆಸಿಡೆನ್ಷಿಯಲ್ ಲೇಔಟ್ಸ್, ಇಂಡಸ್ಟ್ರಿಯಲ್ ಝೋನ್ಸ್ ಆ್ಯಂಡ್ ಅರ್ಬನ್ ಎಕ್ಸ್ಪೆನ್ಷನ್ ಮಾಡಬೇಕಂದ್ರೆ ನಾನು ಏರಿಯಲ್ ಸರ್ವಿಂಗೇ ಮಾಡ್ತೀನಿ. ರೂಟ್ ಸರ್ವಿಂಗ್ ಮಾಡಬೇಕಂದ್ರೂ ಏರಿಯಲ್ ಸರ್ವಿಂಗ್ ಮಾಡ್ತೀನಿ. ಜಸ್ಟ್ ಈ ಪ್ಯಾರಾಗ್ರಾಫ್ಸ್ನ
ನೆನ್ಪಿಟ್ಕೊಳ್ಬೋದು. ಈ ಕೀವರ್ಡ್ಸ್ನ ನೆನ್ಪಿಟ್ಕೊಳ್ಳಿ. ಎನ್ವಿರಾನ್ಮೆಂಟಲ್ ಮಾನಿಟರ್ ಮಾಡಬೇಕಂದ್ರೂ ಏರಿಯಲ್ ಸರ್ವಿಂಗ್ ಮಾಡಬೇಕಾಗುತ್ತೆ. ಸೊ ಕೋಸ್ಟಲ್ ಏರಿಯಾ ಎರೋಷನ್ ಆಗ್ತಿದೆನಾ, ವೆಟ್ಲ್ಯಾಂಡ್ಸ್ ಯಾವ ಥರ ಇದ್ದಾವೆ, ಕ್ಲೈಮೇಟ್ ಚೇಂಜ್ ಯಾವ ಥರ ಆಗ್ತಿದೆ, ಎನ್ವಿರಾನ್ಮೆಂಟಲ್ ಕನ್ಸರ್ವೇಷನ್ ಯಾವ ಥರ ಆಗ್ತಿದೆ ಅದನ್ನೆಲ್ಲ ನಾನು ಏರಿಯಲ್ ಸರ್ವಿಂಗ್ ಮುಖಾಂತರ ತಿಳ್ಕೊಬೋದು. ವಾಟರ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಮಾಡಬೇಕಂದ್ರೂ ಏರಿಯಲ್ ಸರ್ವಿಂಗ್ ಮಾಡಬೇಕಾಗುತ್ತೆ. ಅದೇ ಥರನೇ ಲ್ಯಾಂಡ್ ಯೂಸೇಜು ಮತ್ತು ಲ್ಯಾಂಡ್ ಕವರ್ ಮ್ಯಾಪಿಂಗ್, ಲ್ಯಾಂಡ್ ಯೂಸೇಜ್ ಯಾವ ಥರ ನಡೆಸಬೇಕು ಅಂತ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕಂದ್ರೂ ನಾನು ಏನು ಮಾಡ್ಬೋದು, ಏರಿಯಲ್ ಸರ್ವಿಂಗ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಅಗ್ರಿಕಲ್ಚರ್ ಸರ್ವಿಂಗಲ್ಲಿ, ಫಾರೆಸ್ಟ್ ಮ್ಯಾನೇಜ್ಮೆಂಟಲ್ಲಿ, ಜಿಯೋಲಜಿಕಲ್ ಆ್ಯಂಡ್ ಮಿನರಲ್ ಎಕ್ಸ್ಪ್ಲೋರೇಷನ್ ಮತ್ತು ಜೊತೆಗೆ ಡಿಸಾಸ್ಟರ್ ಅಸೆಸ್ಮೆಂಟ್ ಅಥವಾ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮಾಡಬೇಕಂದ್ರೂ ನಾನು ಏನು ಮಾಡಬೇಕು, ಏರಿಯಲ್ ಸರ್ವಿಂಗ್ ಮಾಡಬೇಕು. ಇವೆಲ್ಲ ಜನರಲ್ ಟಾಪಿಕ್ಸ್. ಇದು ಆ್ಯಕ್ಚುಲಾಗಿ ಜನರಲ್ ಅಪ್ಲಿಕೇಶನ್ಸ್. ಜಸ್ಟೇ ನೀವು ಆ ಒಂದು ಮೇನ್ ಟಾಪಿಕ್ನ ತಿಳ್ಕೊಳ್ಳಿ. ಈ ಟಾಪಿಕ್ನ ತಿಳ್ಕೊಂಡು ಒಂದು ಸಲ ಇಷ್ಟು ಪ್ಯಾರಾಗ್ರಾಫ್ ಇದೆಯಲ್ಲ ಆ ಲೈನ್ನ ನೋಡ್ಕೊಳ್ಳಿ ಸಾಕು. ಈ ಒಂದು ಏನಿದೆ ಅಪ್ಲಿಕೇಶನ್ ನಿಮ್ಗೆ ಗೊತ್ತಾಗುತ್ತೆ. ಎಕ್ಸಾಮ್ಸಲ್ಲಿ ನಿಮ್ಗೆ ಏನು ಕೇಳ್ಬೋದು, ಮಲ್ಟಿಪಲ್ ಆಪ್ಷನ್ಸಲ್ಲಿ ಕೇಳ್ಬೋದು. ಯಾವುದಕ್ಕೆಲ್ಲ ನಾನು ಫೋಟೋಗ್ರಾಮೆಟ್ರನ್ನ ಯೂಸ್ ಮಾಡ್ತೀನಿ, ಯಾವುದಕ್ಕೆಲ್ಲ ಯಾವ್ಯಾವ ಏರಿಯಾಸಲ್ಲಿ ನಾನು ಇದರ ಅಪ್ಲಿಕೇಶನ್ ನೋಡ್ಬೋದು ಅಂತೇಳಿ ಕ್ವಶನ್ಸ್ನ ಕೇಳ್ಬೋದು. ಹಾಗಾಗಿ ಈ ಒಂದು ಅಪ್ಲಿಕೇಶನ್ಸ್ನ ನೀವು ತಿಳಿಸಬೇಕಾಯ್ತು. ಸೊ ಇಲ್ಲಿಗೆ ಈ ಒಂದು ಫೋಟೋಗ್ರಾಮೆಟ್ರಿಯ ಇಂಟ್ರೊಡಕ್ಷನ್, ಡೆಫಿನೇಷನ್, ಇಂಪಾರ್ಟೆನ್ಸ್ ಆಫ್ ಸ್ಕೇಲ್ ಆ್ಯಂಡ್ ಮೆಥಡ್ಸ್ ಆಫ್ ಏರಿಯಲ್ ಸರ್ವೇಯಿಂಗ್ ಇದು ಕಂಪ್ಲೀಟ್ ಆಗಿದೆ. ಸೊ ಇಲ್ಲಿಗೆ ಈ ಒಂದು ಟಾಪಿಕ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ನಾವು ಹೊಸ ಟಾಪಿಕ್ ಏನಿದೆ ಆ ಟಾಪಿಕ್ನ ನೋಡ್ಕೊತ ಹೋಗೋಣ. ಯಾವ ಟಾಪಿಕ್ ಅಂತಂದರೆ ಈ ಒಂದು ಟಾಪಿಕ್. ಇಲ್ಲಿವರೆಗೂ ನಮಗೆ ಇಷ್ಟು ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಸ್ಯಾಟಲೈಟ್ ಇಮೇಜಿನರಿ ಬಗ್ಗೆ ನೋಡೋಣ. ಸ್ಯಾಟಲೈಟ್ ಇಮೇಜರಿ ಟೈಪ್ಸ್ ಆಫ್ ಸ್ಯಾಟಲೈಟ್ಸ್ ಯಾವುದಿದೆ, ಆಪ್ಟಿಕಲ್ಲು, ಮಲ್ಟಿಸ್ಪೆಕ್ಟ್ರಲ್ಲು, ಹೈಪರ್ ಸ್ಪೆಕ್ಟ್ರಲ್ಲು ಮತ್ತು ಸಾರ್. ಇಷ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ಇಷ್ಟು ಹೇಳ್ತಾ ವಿಡಿಯೋ ಎಂಡ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಂದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ಸೊ ಇದೇ ಥರನೇ ಪ್ರತಿಯೊಂದರದ್ದು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. MCQsನ ನೆಕ್ಸ್ಟ್ ವೀಡಿಯೋದಲ್ಲಿ MCQsನ ಸಾಲ್ವ್ ಮಾಡೋಣ. ಅದಾಗಿ ನಂತರ ಸ್ಯಾಟಲೈಟ್ ಇಮೇಜರಿ ಬಗ್ಗೆ ಸಾಲ್ವ್ ಮಾಡೋಣ. ಸೊ ನಿಮಗೇನೇ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ. ಯಾವುದೇ ಥರ ಕಮೆಂಟ್ ಇರಲಿ, ಪಾಸಿಟಿವ್ ನೆಗೆಟಿವ್ ಏನೇ ಕಮೆಂಟ್ ಇದ್ದರೂ ನಾನು ವೆಲ್ಕಮ್ ಮಾಡ್ತೀನಿ. ಸೊ ಏನಾದರೂ ಇಂಪ್ರೂವ್ ಮಾಡ್ಕೊಳ್ಳೋದು ಇಂಪ್ರೂವ್ ಮಾಡ್ಕೊಳ್ಳೋಣ. ಸೊ ಇಲ್ಲಿಗೆ ಇಷ್ಟನ್ನು ಹೇಳ್ತಾ ವಿಡಿಯೋ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.